ಯಕ್ಷಗಾನ ಹಾಗೂ ಭರತನೃತ್ಯಾದಿ ಕಲೆಗಳ ಸಂಬಂಧ ಮತ್ತು ಸಮನ್ವಯದ ಕುರಿತಾದಂತಹ ಈ ರಾಜ್ಯ ಮಟ್ಟದ ಒಂದು ದಿನದ ವಿಚಾರ ಸಂಕಿರಣಕ್ಕೆ ಆಗಮಿಸಿರುವಂತಹ ತಮಗೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಖ್ಯಾತ ವಿದ್ವಾಂಸರು, ಸಂಸ್ಕೃತ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳು ಆಗಿರುವಂತಹ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಬಂದಿದ್ದಾರೆ. ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ಅಧ್ಯಕ್ಷರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾದಂತಹ ಎಂ ಎ ಹೆಗಡೆ ಅವರು ಅವರನ್ನ ಕರೆತರಬೇಕು ಅಂತ ಕೇಳ್ಕೊಳ್ತೇನೆ. ಯಕ್ಷಗಾನ ಅಕಾಡೆಮಿ ಮತ್ತು ನೂಪುರ ಭ್ರಮರಿಯ ಸಹಯೋಗದಲ್ಲಿ ನಡೆಯುತ್ತಿರುವಂತಹ ಈ ರಾಜ್ಯ ಮಟ್ಟದ ಒಂದು ದಿನದ ವಿಚಾರ ಸಂಕಿರಣ ಬಹಳ ಮಹತ್ವಪೂರ್ಣದ್ದಾಗಿರುವಂಥದ್ದು. ಅಕಾಡೆಮಿಕ್ ವಲಯದಲ್ಲಿ ಈಗಾಗಲೇ ಸಂಚಲನವನ್ನು ಉಂಟು ಮಾಡಿದೆ. ಪತ್ರಿಕಾ ಮಿತ್ರರು ಕೂಡ ನಮ್ಮೊಂದಿಗೆ ಆಗಮಿಸಿದ್ದಾರೆ. ಅವರ ವರದಿಗಳಲ್ಲೂ ಕೂಡ ತಾವೆಲ್ಲರೂ ಕೂಡ ಕಂಡು ಕೇಳಿ ಈಗಾಗಲೇ ಇಲ್ಲಿ ನೆರೆದಿದ್ದೀರಾ. ಇನ್ನೊಂದಷ್ಟು ಮಂದಿ ಇಲ್ಲಿ ಬಂದು ಸೇರ್ಲಿಕ್ಕಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತಾ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇನೆ. ಸಾಮಾನ್ಯವಾಗಿ ಯಾವುದೇ ಪಾರಂಪರಿಕವಾದಂತಹ ಪ್ರಾರ್ಥನಾ ಪದ್ಯಗಳಲ್ಲಿ ರಾಮನನ್ನು ಸ್ತುತಿಸಿ ನಾವು ಮಂಗಳಮನ್ನ ಮಾಡುವಂತಹ ಕ್ರಮ ಉಂಟು. ತೊಡೆಯ ಮಂಗಲಂ ಆದಿಯಾಗಿ, ಹಾಗಾಗಿ ಒಂದು ರಘುವೀರ ಗದ್ಯದೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇನೆ. ಓಂ ಶ್ರೀ ಗಣೇಶ. ಜಯ ಜಯ ಮಹಾವೀರ ಮಹಾಧೀರ ಧೌರೇಯ ದೇವಾಸುರ ಸಮರ ಸಮಯ ಸಮುದಿತ ನಿಖಿಲ ನಿರ್ಜರ ನಿರ್ಧಾರಿತ ನಿರವಧಿಕ ಮಾಹಾತ್ಮ್ಯ ದಶವದನದ ಮಿತ ದೈವದ ಪರಿಜನಭ್ಯರ್ಥಿತ ದಾಶರಥಿ ಭಾವ ದಿನಕರ ಕುಲ ಕಮಲ ದಿವಾಕರ ದಿವಿಷರಧಿಪತಿ ರಣ ಸಹಚರಣ ಚತುರ ದಶರಥ ಜರ ಮರಣ ವಿಮೋಚನ ಕೋಸಲ ಸುತ ಕುಮಾರ ಭಾವ ಕಂಜುಗಿದ ಕಾರಣ ಕೌಮಾರ ಕೇಳಿ ಗೋಪಾಯಿತ ಕೌಶಿಕಧ್ವರ ರಣಾಭ್ಯ ದಿವ್ಯಾಸ್ತ್ರ ಬೃಂದ ಬಂದಿತ ಪ್ರಣತ ಜನ ವಿಮಥ ವಿಮಥಣ ದುರ್ಲಲಿತ ದೌರ್ಲಲಿತ ಧನುರ ವಿಶಿಕ ವಿತಾಡನ ವಿಘಟಿತ ವಿಶರಾರೋಷರಾರೋ ತಾಟಕ ತಾಟಕೇಯ ಜಟಕಿರಣ ಶಕಗಧರ ಜಟಿಲ ನಟ ಪದಿಮ ಕೂಟ ನಟನ ಪಡು ವಿಭುಧ ಸರಿರತಿ ಬಹುಲ ಮಧುಗಲ ಲಲಿತ ಪದ ನಲಿನ ಪದ ಉಪವೃದಿತ ನಿಜ ರುಜಿನ ಜಹಜ ಫಲ ತನು ರುಚಿರ ಪರಮ ಮುನಿವರ ಯುವತಿನುತಾ ಕುಶಿಕ ಸತ ಕುಶಿಕ ಸುತ ಕಥಿತ ವಿವಿಧ ನವ ವಿವಿಧ ಕಥಾ ಮೈಥಿಲ ನಗರ ಸ್ಲೋಚನ ಲೋಚನ ಚಕೋರ ಚಂದ್ರ ಕಂಡ ಪರಶು ಕೋದಂಡ ಪ್ರಕಾಂಡ ಖಂಡನ ಶೌಂಡ ಭುಜದಂಡ ಚಂಡ ಕರ ಕಿರಣ ಮಂಡಲ ಭೋದಿದ ಪುಂಡರೀಕವನ ರುಚಿಲುಂಟಾಕಲೋಚನ ಮೋಚಿತ ಜನಕ ಹೃದಯ ಶಂಕಾತಂಕ ಪರಿಹೃತ ನಿಖಿಲ ನರಪತಿ ವರಣ ಜನಕ ದುಹಿತ ಭುಜ ಕಡ ಸಮುಚಿತ ವಿಹರಣ ಕರತರ ಶತಕೋಟಿ ಶತಗುಣ ಕಠಿಣ ಪರಿಶುದ್ಧ ಮುನಿವರ ಪರಧೃತ ದುರವನ ಮತ ಮನಿ ಸಂತನುರಾಕರ್ಷಣ ಪ್ರಕಾಶಿತ ಪಾರಮೇಶ್ಯ ಕತುಹರ ಶಿಖರಿ ಗಂಧುಗ ವಿಹುಡಿ ಮುಖ ಜಗದರುಂತು ದಜಿತ ಹರಿಗಂಧ ಗಂಧುರೋಗಂತ ದಶವದನ ದಮನ ಕುಶಲ ದಶಶತ ಭುಜ ನೃಪತಿ ಕುಲ ರುಧಿರಗನ ಭರಿತ ಪೃಥುತರ ತಟಾಕ ತರ್ಪಿತ ಪಿತೃನ ಭೃಗುಪತಿ ಸುಗತಿ ವಿಹರಿಕರನ್ ನಟುವ ಪರುಡಿ ಶುಭರಿಯ ಪ್ರಾಧ್ಯಾಪಕರಾದಂತಹ ಸಿಬ್ಬಂದಿ ಪದ್ಮನಾಭ ಅವರನ್ನು ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಹಾಗೂ
ನೂಪುರ ಭ್ರಮರಿ ಸಹಯೋಗದಲ್ಲಿ ಭಾರತೀಯ ಸಾಂಪ್ರದಾಯಿಕ ರಂಗಭೂಮಿ, ಯಕ್ಷಗಾನ ಮತ್ತು ಭರತ ನೃತ್ಯಾದಿ ಕಲೆಗಳು ಈ ವಿಷಯದ ಕುರಿತ ಒಂದು ವಿಚಾರ ಸಂಕಿರಣದ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ಯಾವುದು ಸದಾ ಹೊಸತರಡೆಗೆ ತೊಳೆಯುತ್ತಾ ಇರುತ್ತದೋ ಅದೇ ಪ್ರತಿಭೆ ಅಂತ ನಮ್ಮ ಹಿರಿಯರು ಹೇಳಿದರು. ಎಲ್ಲ ಕಲೆಗಳ ಆಧಾರ ಈ ಪ್ರತಿಭೆ. ಇವತ್ತು ಕೂಡ ಹಾಗೆ ಈ ಎರಡು ವಿಭಿನ್ನ ಕ್ಷೇತ್ರಗಳ ನಡುವಿನ ಸಂಬಂಧ ಮತ್ತು ಸಮನ್ವಯದ ಬಗ್ಗೆ, ಅದರಲ್ಲಿ ಹುದುಗಿರುವ ಪ್ರತಿಭೆಯ ಆಧಾರದಲ್ಲಿ ಅದನ್ನು ಒಂದು ಶೋಧಿಸುವ ಕೆಲಸಕ್ಕಾಗಿ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಮತ್ತು ನೂಪುರ ಭ್ರಮರಿ ಜೊತೆಯಾಗಿ ಈ ವೇದಿಕೆಯನ್ನು ಸಿದ್ಧಪಡಿಸಿವೆ. ಒಂದು ವಿಶೇಷ ಸ್ವಾರಸ್ಯಕರ ಮತ್ತು ಕುತೂಹಲಕರವಾದ ಸಂದರ್ಭ ಇದೆ. ಅನೇಕ ವಿದ್ವಾಂಸರು ಆಗಮಿಸಿದ್ದಾರೆ. ಅನೇಕ ವಿಶಿಷ್ಟ ವಿಷಯಗಳ ಬಗ್ಗೆ ಇವತ್ತು ಚರ್ಚೆ, ಶೋಧನೆ, ಮಾತುಕತೆಗಳು ನಡೀತಾ ಇವೆ. ಈ ಸಂದರ್ಭದ ಉದ್ಘಾಟನೆಗಾಗಿ ದೀಪೋಜ್ವಲನ ಮಾಡೋದಕ್ಕೆ ಹಿರಿಯ ವಿದ್ವಾಂಸರು, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ನಿವೃತ್ತ ಕುಲಪತಿಗಳು ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಆಗಮಿಸಿದ್ದಾರೆ. ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ, ಎರಡೂ ಸಂಸ್ಥೆಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾದ ಹಿರಿಯ ವಿದ್ವಾಂಸರು ಪ್ರೊಫೆಸರ್ ಎಂ.ಎ. ಹೆಗ್ಡೆ ಅವರು. ಈ ಸಂಘಟನೆಯ ಪರವಾಗಿ, ಕಾರ್ಯಕ್ರಮದ ಪರವಾಗಿ, ನಮ್ಮೆಲ್ಲರ ಪರವಾಗಿ ಅವರಿಗೆ ವಿಶೇಷವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಅನೇಕ ವಿದ್ವಾಂಸರು, ಕಲಾವಿದರು, ಬೇರೆ ಬೇರೆ ವಿದ್ವಜ್ಜನರು ಆಗಮಿಸಿದ್ದಾರೆ. ಎಲ್ಲರ ಹೆಸರನ್ನ ಪ್ರತ್ಯೇಕವಾಗಿ ಹೇಳೋದಿಲ್ಲ. ಮುಂದಿನ ಕಾರ್ಯಕ್ರಮಗಳಲ್ಲಿ ನಾವು ಅವರನ್ನೇ ಕಾಣಲಿಕ್ಕಿದ್ದೇವೆ. ತಮಗೆಲ್ಲರಿಗೂ ಕೂಡ ಎರಡೂ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇವೆ. ವಿದ್ವಾಂಸರು, ಸಂಶೋಧಕರು, ಪತ್ರಕರ್ತ ಮಿತ್ರರು, ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಕೃತಜ್ಞತೆ. ಸೋದರ ಕಲೆಗಳ ನಡುವಿನ ಸಾಹಚರ್ಯವನ್ನ ಅರಿತುಕೊಳ್ಳುವಂಥದ್ದೇ ಒಂದು ಸ್ವಾರಸ್ಯಕರವಾದಂತಹ ಸಂಗತಿ. ಅದರಲ್ಲೂ ಯಕ್ಷಗಾನದಂತಹ ಪರಿಪೂರ್ಣ ನಾಟ್ಯ ಕಲೆ ಯಾವ ತನ್ನ ಸೋದರ ಕಲೆಗಳೊಂದಿಗೆ ಸಹಸಂಬಂಧವನ್ನು ಹೊಂದಿದೆ, ಯಾವ ರೀತಿಯಲ್ಲಿ ಕೊಡುಕೊಳ್ಳುವಿಕೆಗಳನ್ನ ಪರಸ್ಪರ ಹಂಚಿಕೊಳ್ತಾ ಬಂದಿದೆ ಅನ್ನೋದನ್ನ ಗಮನಿಸಿಕೊಳ್ಳುವಂಥದ್ದು ಒಂದು ಕಲಾವಿದರಾಗಿ ಮತ್ತು ಅಧ್ಯಯನಕಾರರಾಗಿ ನಮ್ಮೆಲ್ಲರ ಕರ್ತವ್ಯವೂ ಹೌದು. ಅದೇ ಸಮಯದಲ್ಲಿ ನಮ್ಮ ಕಲಾವಂತಿಕೆಯನ್ನ ಮುಂದೆ ಗುರುತಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಇದೊಂದು ಒಳ್ಳೆಯ ಕೊಂಡಿಯೂ ಹೌದು. ಈ ನಿಟ್ಟಿನಲ್ಲಿ ನೂಪುರ ಭ್ರಮರಿ ಯಕ್ಷಗಾನ ಅಕಾಡೆಮಿ ಒಂದಿಗೆ ಈ ರಾಜ್ಯ ಮಟ್ಟದ ವಿಚಾರ ಸಂಕಿರಣದ ಪ್ರಸ್ತಾಪವನ್ನ ಮಾಡಿದಾಗ ಸನ್ಮಾನ್ಯ ಅಧ್ಯಕ್ಷರು ಬಹಳ ಖುಷಿಯಿಂದ ಸ್ವಯಂ ಸ್ಫೂರ್ತಿಯಿಂದ ಒಪ್ಪಿಕೊಂಡು ನಾವೇ ಇದನ್ನು ನಡೆಸ್ಕೊಡ್ತೀವಿ ಅನ್ನುವ ಥರದಲ್ಲಿ ಮುಂದೆ ಬಂದರು. ಅಕಾಡೆಮಿಯ ಈ ಕರ್ತವ್ಯ ಮತ್ತು ಆಸಕ್ತಿ ನಿಜಕ್ಕೂ ಕೂಡ ಶ್ಲಾಘನಾರ್ಹ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಇಂದಿಗೆ ಇಲ್ಲಿ ಜೊತೆಯಾಗಿದ್ದೀರಾ. ಈ ಮೊದಲು ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವರು ಉಡುಪಿನಲ್ಲಿ 2004ರಲ್ಲಿ ಗಣೇಶರು ಕೂಡ ಅಲ್ಲಿ ಭಾಗವಹಿಸಿದ್ರು ಮತ್ತು ಇಲ್ಲಿನ ಬಹಳಷ್ಟು ವಿದ್ವಾಂಸರು ಕೂಡ ಅಲ್ಲಿ ಭಾಗವಹಿಸಿದ್ರು. ಅಲ್ಲಿ ಮೊದಲ ಬಾರಿಗೆ ನಾಟ್ಯಶಾಸ್ತ್ರ ಮತ್ತು ಯಕ್ಷಗಾನದ ನಡುವಿನ ಕೊಂಡಿಯ ಕುರಿತಾಗಿ 3 ದಿನದ ಕಾರ್ಯಾಗಾರವನ್ನ ಏರ್ಪಾಡು ಮಾಡಲಾಗಿತ್ತು. ಅದು ಮೊದಲ ಬಾರಿಗೆ ನಡೆದಂಥದ್ದು. ಅದರಿಂದ ಕೊಂಚ ವಿಭಿನ್ನವಾದಂತಹ ರೂಪದಲ್ಲಿ ಈ ಸೆಮಿನಾರ್ ಅನ್ನ ನಡೆಸಬೇಕು ಅನ್ನುವಂಥದ್ದು ನನ್ನ ಆದ್ಯತೆಯಾಗಿತ್ತು. ಇಲ್ಲಿ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ, ಯಾವ ರೀತಿಯಲ್ಲಿ ಯಕ್ಷಗಾನ, ಭರತ ನೃತ್ಯ, ಕೂಚಿಪುಡಿ ಅಥವಾ ಕಥಕ್ಕಳಿ ಅಥವಾ ಇನ್ಯಾವುದೇ ಸೋದರ ಕಲೆಗಳೊಂದಿಗೆ ಹೇಗೆ ಬಂಧುತ್ವವನ್ನು ಸ್ಥಾಪಿಸ್ಕೊಂಡಿದೆ, ಅಲ್ಲಿಂದ ಎಷ್ಟು ಅಂಶಗಳನ್ನ ಪಡ್ಕೊಳ್ತಾ ಇದೆ ಮತ್ತು ಇಲ್ಲಿನ ಎಷ್ಟು ಅಂಶಗಳು ಅಲ್ಲಿಗೆ ಹೋಗಿದೆ, ಯಾವ ರೀತಿಯಲ್ಲಿ ಹೋಗಿದೆ, ಯಾವ ಥರದಲ್ಲಿ ರಸಸ್ಥಾಪನೆ ಆಗುತ್ತೆ, ರಸದೃಷ್ಟಿ ಅನ್ನೋದು ಮೇಳೈಸುತ್ತೆ, ಅಥವಾ ಯಾವ ರೀತಿಯಲ್ಲಿ ಆ ಸಾಹೋದರ್ಯ ಅನ್ನುವಂಥದ್ದು ಅಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ ಅನ್ನೋದನ್ನ ಗಮನಿಸಿಕೊಳ್ಳುವಂಥದ್ದು. ಈ ಹಿನ್ನೆಲೆಯಲ್ಲಿ
ಕೊಂಚ ಬೇರೆ ಮಟ್ಟಿಗಾಗಿ, ಅಂದ್ರೆ ಉಡುಪಿಯಲ್ಲಿ ನಡೆದಂತಹ ವಿಚಾರ ಸಂಕಿರಣದಲ್ಲಿ ನಾಟ್ಯಶಾಸ್ತ್ರದ ಒಟ್ಟಿಗೆ ಯಾವ ರೀತಿಯಲ್ಲಿ ಶಾಸ್ತ್ರೀಯವಾದಂತಹ ಸಂಬಂಧ ಯಕ್ಷಗಾನಕ್ಕಿದೆ ಅನ್ನೋದನ್ನ ದರ್ಶಿಸಿಕೊಳ್ಳುವಂತಹ ಕಾಯಕ ಆಗಿತ್ತು. ಅದೇ ಇಲ್ಲಿ ಯಾವ ನೆಲೆಯಲ್ಲಿ ಒಂದು ಸೋದರ ಕಲೆ ಯಕ್ಷಗಾನಕ್ಕೆ ಪ್ರಭಾವವನ್ನು ಕೊಡ್ತಾ ಇದೆ, ಅದರ ಸಾಧ್ಯತೆ ಬಾಧ್ಯತೆಗಳೇನು, ತೊಂದರೆಗಳೇನು, ಸವ್ಯಾಪ ಸಭ್ಯಗಳೇನು ಅನ್ನೋದನ್ನ ದರ್ಶನ ಮಾಡಿಕೊಳ್ಳುವಂತ ಈ ಇಡೀ ವಿಚಾರ ಸಂಕಿರಣ ವಿನ್ಯಾಸಗೊಂಡಿದೆ. ಇದಕ್ಕೆಲ್ಲಕ್ಕೂ ತಾವು ಆಸಕ್ತಿಯಿಂದ ಮತ್ತು ಸಕ್ರಿಯವಾಗಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅಲ್ಲಿ ರಿಜಿಸ್ಟ್ರೇಷನ್ ಡೆಸ್ಕ್ಗಳಿದ್ದಾವೆ, ಅಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿದ್ರೆ ಪ್ರಮಾಣ ಪತ್ರಗಳನ್ನು ಕೂಡ ನಂತರದಲ್ಲಿ ಕೊಡಲಾಗುತ್ತೆ. ಈ ಇಡೀ ಒಟ್ಟು ಕಾರ್ಯಕ್ರಮದ ಅವಧಿ ಸಂಜೆ 6:30-7 ಗಂಟೆವರೆಗೂ ಕೂಡ ಇರುತ್ತೆ. ಈಗಾಗಲೇ ತಡ ಆಗಿರೋ ಕಾರಣ ಸಾಧ್ಯ ಆದಷ್ಟು ಬೇಗ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ನಾವು ಗೋಷ್ಠಿಯತ್ತ ಮಾನ ಮಾಡ್ತೇವೆ. ಮೊದಲನೇ ಗೋಷ್ಠಿಯನ್ನ ಶತಾವಧಾನಿ ಡಾಕ್ಟರ್ ಗಣೇಶ್ ಅವರು ನಡೆಸಿಕೊಡ್ತಾ ಇದ್ದಾರೆ ಆಶಯ ಭಾಷಣದ ಸಹಿತ. ಈ ಉದ್ಘಾಟನಾ ಕಾರ್ಯಕ್ರಮ ಈ ಎಲ್ಲ ಒಂದು ಇಡೀ ದಿನದ ಉಪಕ್ರಮಕ್ಕೆ ಮುನ್ನೋಡಿಯಾಗಿ ಒಂದು ಒಳ್ಳೆಯ ಶುಭಾಶಂಸನೆಯನ್ನ ಕೊಡ್ಲಿ ಅನ್ನುವಂತಹ ಆಶಯದೊಂದಿಗೆ ಸನ್ಮಾನ್ಯ ಉದ್ಘಾಟಕರಾದಂತಹ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಉದ್ಘಾಟನೆಯನ್ನ ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಅಕಾಡೆಮಿ ಸದಸ್ಯರು ಕೂಡ ಇಲ್ಲಿ ಹಾಜರಿರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹೆಚ್ಚು ಉದ್ಘಾಟಕರಿಂದ ನಮ್ಮೆಲ್ಲರಿಗೂ ಕೂಡ ಶುಭಾಶಂಸನೆ. ಸಭೆಗೆ ನಮಸ್ಕಾರ. ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರು ಮತ್ತು ನನ್ನ ಹಿರಿಯ ಮಿತ್ರರಾದಂಥ ಪ್ರೊಫೆಸರ್ ಎಂ ಹೆಗಡೆ ಅವರೇ, ನೂಪುರ ಬರಮರಿಯ ವ್ಯವಸ್ಥಾಪಕರಾದಂಥ ಶ್ರೀಮತಿ ಮನೋರಮಾ ಅವರೇ, ಈ ಸಭೆಯಲ್ಲಿರುವ ಎಲ್ಲ ಕಲಾಬಂಧುಗಳ, ವಿದ್ವಾಂಸರ, ಮಹನೀಯರೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಒಂದು ವಿಶೇಷವಾದಂತಹ ಒಂದು ಸಂದರ್ಭವನ್ನ ಇವತ್ತು ನೂಪುರ ಬರಮರಿ ಮತ್ತು ಯಕ್ಷಗಾನ ಅಕಾಡೆಮಿ ಸಂಯುಕ್ತವಾಗಿ ಒಂದು ಆಯೋಜಿಸಿದೆ. ಈಗಾಗಲೇ ನೂಪುರ ಬರಮರಿಯ ಮನೋರಮಾ ಅವರು ಹೇಳಿದಾಗೆ ಭರತನ ನಾಟ್ಯಶಾಸ್ತ್ರವನ್ನ ಅಧಿಕರಿಸಿಕೊಂಡು ಅದರ ಹಿನ್ನೆಲೆ ಮುನ್ನೆಲೆ ಆದಂತಹ ಇತರೆ ಸೋದರ ಕಲೆಗಳ ಜೊತೆಗೆ ಸಾಹಚರ್ಯವನ್ನ, ಸಹಸಂಬಂಧಗಳ ಬಗ್ಗೆ, ಅದು ಆದಾನ ಪ್ರದಾನ ಪಡೆದಿರುವ ಬಗ್ಗೆ ಒಂದು ಬಗೆಯ ಹಂತ ನಡೆದಿದೆ ಈಗಾಗಲೇ ಉಡುಪಿಯಲ್ಲಿ ಪದ್ಮ ಸುಬ್ರಹ್ಮಣ್ಯಂ ಅವರ ನೇತೃತ್ವದಲ್ಲಿ. ಈಗ ಇದು ಎರಡನೇ ಹಂತದ್ದು ಅಂತ ಹೇಳಿದ್ರು. ನಮ್ಮ ಕಲೆಗಳ ಕುರಿತಾದ ನಮ್ಮ ತಿಳುವಳಿಕೆ ಈಗ ನಮ್ಮ ಕಲೆಗಳಿಗೆ ಪಾಶ್ಚಾತ್ಯ ಬೇರೆ ಬೇರೆ ರೀತಿಯ ಕಲೆಗಳು ನಮ್ಮ ಜೊತೆಗೆ ದಾಳಿ ಮಾಡ್ತಿರುವಂಥ ಸಂದರ್ಭದಲ್ಲಿ ನಮ್ಮ ಭಾರತೀಯ ಸಾಂಪ್ರದಾಯಿಕ ಕಲೆಗಳನ್ನ ಉಳಿಸ್ಕೊಳ್ಬೇಕಾದಂಥ ಒಂದು ಅಗತ್ಯವೂ ಕೂಡ ನಮ್ಮ ಜೊತೆಗಿದೆ ಇವತ್ತು. ಏಕೆಂದ್ರೆ ಸಂಗೀತದಲ್ಲಿ ಈಗಾಗಲೇ ಫ್ಯೂಷನ್ ಮ್ಯೂಸಿಕ್ ಅಂತ ಹೇಳಿ ಬಂದು ಶಾಸ್ತ್ರೀಯ ಸಂಗೀತದ ಶುದ್ಧ ಒಂದು ರಸಸ್ಥಾನ ಏನಿತ್ತೋ ಅದು ಭಂಗ ಆಗ್ತಿರುವಂತಹ ಸಂದರ್ಭ ಇದೆ. ಅದು ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಇರ್ಬೋದು, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಕ್ಕೆ ಸಂಬಂಧಪಟ್ಟಿರ್ಬೋದು. ಸಂಗೀತ ಕಲೆಗೆ ಸಂಬಂಧಪಟ್ಟ ಹಾಗೆ ಈಗ ಯಾವ ಬಗೆಯ ಆತಂಕಗಳಿಗೆ ಒಳಗಾಗಿದೆಯೋ ಅದು ಬೇಕೋ ಬೇಡವೋ ಅನ್ನೋದು ಬೇರೆ ಮಾತು. ಆದರೆ
ಭಾರತೀಯ ಸಂಗೀತ ಪದ್ಧತಿಯಲ್ಲಿ ಒಂದು ಮೂಲ ಸ್ಥಾನ ಏನಿದೆಯೋ ಅದು ಭಂಗಪಡಿಸ್ತಾ ಇದೆ ಅನ್ನೋದಂತೂ ನಿಜ. ಹೀಗೆ ಪಾಶ್ಚಾತ್ಯ ಬೇರೆ ಬೇರೆ ಕಲೆಗಳು ಭಾರತೀಯ ಕಲೆಗಳ ಮೇಲೆ ಇರುವ ಒಂದು ಧಾಳಿಯಿಂದ ತಪ್ಪಿಸ್ಕೋಬೇಕು ಅಂದ್ರೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಅದಕ್ಕೆ ಸಾಮಾಜಿಕ ಕಾರಣ, ಸಾಂಸ್ಕೃತಿಕ ಕಾರಣಗಳು, ನಮ್ಮ ಕಮರ್ಷಿಯಲ್ ಆದಂಥ ಆಟಿಟ್ಯೂಡ್ ಏನಿದೆಯೋ ಅದು, ಜೊತೆಗೆ ಇಡೀ ಕಲೆಗಳೆಲ್ಲ ಈಗ ಹೆಚ್ಚು ಕಮರ್ಷಿಯಲ್ ಒಂದು ಹಂತವನ್ನು ತಲುಪ್ತಾ ಇರುವ ಹಂತಗಳಲ್ಲಿ ಅದರ ಜೀವಂತಿಕೆಯನ್ನು ಉಳಿಸ್ಕೊಳ್ಬೇಕಾದದ್ದು ಬಹಳ ಮುಖ್ಯ. ಅದರ ಮೂಲ ಆಕೃತಿಯನ್ನ, ಆಶಯವನ್ನು ಉಳಿಸ್ಕೊಳ್ಬೇಕಾದದ್ದು ಅಗತ್ಯ. ಈ ಆಶಯದ ಒಳಗಡೆ ವಿಸ್ತರಣೆಗೆ ಅವಕಾಶ ಇದೆ. ಆದ್ರೆ ನಮಗೆ ಹೊಂದಿಕೆ ಆಗದಂತಹ ಅನೇಕ ಹೊರಗಿನ ಕಲೆಗಳ ಪ್ರಭಾವ ನಮ್ಮ ಮೇಲೆ ಆಗ್ತಾ ಇರೋದಂತೂ ನಿಜ. ಈ ರೀತಿ ಆಗ್ತಿರುವಾಗ ಈ ಉದಾಹರಣೆಗೆ ಆ ಥರದಲ್ಲಿ ಅನೇಕ ದೇಶಿ ನೃತ್ಯಗಳಿಗೆ, ದೇಶಿ ಕಲೆಗಳಿಗೆ ಸಂಬಂಧಪಟ್ಟ ಹಾಗೆ ಬೇಕಾದಷ್ಟು ವಿಚಾರಗಳನ್ನ ನಾವು ವಿಸ್ತರಣೆ ಮಾಡ್ಕೊಳ್ತಾ ಹೋಗ್ಬೋದು. ಇಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಸಾಂಪ್ರದಾಯಿಕ ಕಲೆಗಳು, ವಿಶೇಷವಾಗಿ ಭರತನಾಟ್ಯಶಾಸ್ತ್ರ ಮತ್ತು ಯಕ್ಷಗಾನಕ್ಕೂ ಕೂಡ ಈಗ ಮುಂಬೈನಲ್ಲಿ ಯಕ್ಷಗಾನ ನಡೀತಿರುವಾಗ ಅದು ಹೇಗೆ ವ್ಯಾಪಾರೀಕರಣದ ಒಳಗಡೆ ಅದು ಸಿಕ್ಕಾಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಮುಂಬೈನಲ್ಲಿ ಅನೇಕ ಸ್ನೇಹಿತರುಗಳು ನನಗೆ ಹೇಳ್ತಾ ಇದ್ದಾರೆ. ಅದರಲ್ಲಿ ಬೇಕಾದಷ್ಟು ಪರ್ಯಟಗಳಾಗಿರ್ಬಹುದಾದ್ರೂ ಅದರ ಮೂಲ ಏನು ಕವಚ ಏನಿದೆಯೋ, ಮೂಲ ಆಶಯ ಏನಿದೆಯೋ ಅದು ಇನ್ನಷ್ಟು ಭಂಗ ಪಡದೇ ಇರುವಂತಹ ಸ್ಥಿತಿಯಲ್ಲಿ ಇನ್ನೂ ಇದೆ. ಈ ಹಿನ್ನೆಲೆಯಲ್ಲಿ ಯಕ್ಷಗಾನ ಅಕಾಡೆಮಿ ತನ್ನ ಶುದ್ಧ ಅದರ ಸತ್ವವನ್ನು ಉಳಿಸಿಕೊಳ್ಳೋ ದೃಷ್ಟಿಯಿಂದ ವಿಶೇಷವಾಗಿ ಯಾವುದೇ ವಿಸ್ತರಣೆ ಆಗ್ಬೇಕಾದ್ರೆ ಹೊರಗಿನ ಪ್ರಭಾವಕ್ಕಿಂತ ಹೊರಗಡೆ ತನ್ನ ಪ್ರತಿಭೆಯ ಲೋಕದಿಂದ ವಿಸ್ತರಣೆ ಆಗ್ಬೇಕು. ಯಾವಾಗ ಒಂದು ಕಲೆ ಅನ್ನೋದು ಸಂಗೀತದಲ್ಲೇ ಬೇಕಾದಷ್ಟು ಘರಾಣ ಬಂತು, ಮೈಸೂರು ಬಾನಿ ಬಂತು, ಮದ್ರಾಸ್ನಲ್ಲಿ ಬಂದಾಗ ಜಿ.ಎನ್. ಬಾಲಸುಬ್ರಹ್ಮಣ್ಯಂ ಅವರು ಅದಕ್ಕೆ ಸಂಗೀತಕ್ಕೆ ಮತ್ತೆ ಒಂದು ಅದರ ಶೈಲಿಯ ಕ್ರಮದಿಂದ ಮತ್ತಷ್ಟು ಒಳಗಿಂದ ವಿಸ್ತರಣೆ ಮಾಡಿದ್ರು. ಒಳಗಿಂದ ಅದಕ್ಕೊಂದು ವಿಕಾಸ ಮತ್ತು ಪ್ರತಿಭೆಯನ್ನ ತಂದುಕೊಟ್ರು. ಯಾವಾಗಲೂ ಹೊರಗಡೆಯಿಂದ ಬರೋಕ್ಕಿಂತ ಒಳಗಡೆ ವಿಸ್ತರಣೆ ಆಗೋದು ಹೆಚ್ಚು ಉಚಿತವಾದ. ಈ ದೃಷ್ಟಿಯಿಂದ ಇವತ್ತಿನ ಈ ಕಾರ್ಯಕ್ರಮ ಏನಿದೆಯೋ ಬಹಳ ಸೂಕ್ತವಾದದ್ದು ಮತ್ತು ಸಮುಚಿತವಾದದ್ದು. ಇದನ್ನ ನಾವು ಹೆಚ್ಚು ನಮ್ಮ ಇವತ್ತಿನ ಹೊಸ ತಲೆಮಾರಿನ ವಿದ್ಯಾರ್ಥಿಗಳಿಗೆ, ಹೊಸ ತಲೆಮಾರಿನ ಕಲಾವಿದರುಗಳಿಗೆ ಇದರ ಪರಿಚಯ ಆಗ್ಬೇಕಾದ ಬಹಳ ಅಗತ್ಯ ಇದೆ. ಭಾರತೀಯ ಸಂಸ್ಕೃತಿಯನ್ನ ಪ್ರತಿನಿಧಿಸುವ 3 ಕೃತಿಗಳು ಬಹಳ ಮುಖ್ಯವಾಗಿ ಅಭ್ಯಾಸ ಮಾಡಬೇಕಾದ. ಒಂದು ಭರತನ ನಾಟ್ಯಶಾಸ್ತ್ರ, ಇನ್ನೊಂದು ವಾತ್ಸಾಯನ ಕಾಮಸೂತ್ರ ಮತ್ತು ಚಾಣಕ್ಯನ ಅರ್ಥಶಾಸ್ತ್ರ. ಈ 3 ಕೃತಿಗಳು ಪರಸ್ಪರ ಸಂಪರ್ಕದಲ್ಲಿ ಇರೋ ಮೂರನ್ನು ಓದದೆ ನೋಡದೇನೆ ಭಾರತೀಯ ಸಂಸ್ಕೃತಿಯ ಕಲೆ, ಅದರ ಯಾವುದರ ತ್ರಿವರ್ಗಗಳು ಅಂತ ಏನ್ ಹೇಳ್ತೀವೋ, ಧರ್ಮ, ಅರ್ಥ, ಕಾಮ, ಆ 3 ಸಮುಚಿತವಾಗಿ ತಿಳಿಬೇಕು ಅಂತ ಹೇಳಿದ್ರೆ ನಮಗೆ ವಾತ್ಸಾಯನ ಕಾಮಸೂತ್ರ, ಚಾಣಕ್ಯನ ಅರ್ಥಶಾಸ್ತ್ರ ಮತ್ತು ಭರತನ ನಾಟ್ಯಶಾಸ್ತ್ರ ಈ 3 ತಿಳಿಬೇಕಾದದ್ದು ಅಗತ್ಯ ಇದೆ. ಈ 3 ಅಭ್ಯಾಸಕ್ಕೆ ಈ ಬಗೆಯ ಕಾರ್ಯಕಲಾಪಗಳು, ಈ ತರದ ಕಾರ್ಯಾಗಾರಗಳು, ವಿಚಾರ ಸಂಕಿರಣಗಳು ಮಗದಷ್ಟು ನಡೆದಷ್ಟು ನಮ್ಮ ಭಾರತೀಯ ಸಂಸ್ಕೃತಿ ಕಲೆಗಳ ಶ್ರೀಮಂತಿಕೆ, ಅದರ ಸಂಪತ್ತು ಹೆಚ್ಚು ಪ್ರವರ್ಧಮಾನಕ್ಕೆ ಬಂದು ನಮ್ಮ ಹೊಸ ತಲೆಮಾರಿನ ತರುಣ ಕಲಾವಿದರುಗಳಿಗೆ ಒಂದು ಹೊಸ ಪ್ರೇರಣೆ, ಒಂದು ಪ್ರೋತ್ಸಾಹ ಕೊಟ್ಟು ಮೂಲ ಅಸ್ತಿತ್ವವನ್ನು ನಾವು ಉಳಿಸಿಕೊಳ್ಳುವ ಬಗೆಗೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಮುಖ್ಯವಾದಂತ ಒಂದು ವಿವಕ್ಷೆ. ಈ ಹಿನ್ನೆಲೆಯಲ್ಲಿ ಪ್ರೊಫೆಸರ್ ಎಂ.ಎ. ಹೆಗಡೆ ಅವರು ಸ್ವತಃ ಸಂಸ್ಕೃತ ವಿದ್ವಾಂಸರು, ಅನೇಕ ಗ್ರಂಥಗಳನ್ನ ಇಂಗ್ಲಿಷ್ನಿಂದ, ಸಂಸ್ಕೃತದಿಂದ ಕನ್ನಡಕ್ಕೆ ತಂದುಕೊಟ್ಟಂಥವರು. ಅಷ್ಟಲ್ಲದೆ ಸ್ವತಃ ಯಕ್ಷಗಾನದಲ್ಲಿ ಅದರ ಆಳ ಅಗಲಗಳನ್ನ ಅರಿತವಂಥವರು, ಕಲೆಗಳ ಬೇರೆ ಬೇರೆ ಸ್ವರೂಪಗಳ ಬಗ್ಗೆ ಚೆನ್ನಾಗಿ ತಿಳಿದವರು. ಇವ್ರ ಜೊತೆಗೆ ನೂಪುರ ಭ್ರಮರಿಯ ಮಂದೋರಮ್ಮ ಅವರು ಒಟ್ಟು ಸೇರಿ ಇರೋದು ಈ ಕಲೆ ಒಂದು ಇವತ್ತಿನ ವರ್ತಮಾನ ಮತ್ತು ಮುಂದಿನ ಭವಿಷ್ಯತ್ತಿಗೆ ಒಂದು ಹೊಸ ಬಗೆಯ ಆವರಣವನ್ನ ಅದನ್ನು ನಿರ್ಮಾಣ ಮಾಡುತ್ತೆ ಅನ್ನೋದ್ರ ಬಗ್ಗೆ ನನಗೆ ವಿಶ್ವಾಸ ಇದೆ. ಅವರ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾದ ಮೇಲೆ ಅವ್ರು ಮಾಡುತ್ತಿರುವಂತಹ ಕೆಲವು ಬಹಳ ಮುಖ್ಯವಾದ ಕಾರ್ಯಾಗಾರದಲ್ಲಿ ಇದು ಒಂದು ಅಂತ ನಾನು ತಿಳಿದಿದ್ದೇನೆ. ಅವರ ಪ್ರಯತ್ನ ಇನ್ನು ಮುಂದಿನ 3 ವರ್ಷಗಳ ಕಾಲ ಇದನ್ನು ವಿಸ್ತರಣೆ ಮಾಡ್ತಾ ಹೋಗ್ಲಿ. ಅವರು ಬೇರೆ ಬೇರೆ ಕಲೆಗಳ ಜೊತೆಗೆ ಇಟ್ಕೊಂಡು ನಡೆಸುವಂತಹ ಒಂದಷ್ಟು ವಿಚಾರ ಸಂಕಿರಣಗಳು, ಕಾರ್ಯಾಗಾರಗಳು, ವಿಶೇಷವಾಗಿ ನಮ್ಮ ತರುಣ ಪೀಳಿಗೆಯ ಕಲಾವಿದರುಗಳಿಗೆ ಸರಿಯಾದ ರೀತಿಯಿಂದ ಅವರು ಒಂದಷ್ಟು ಹೇಳಬೇಕಾದ ಅಗತ್ಯ ಇದೆ. ಆ ದೃಷ್ಟಿಯಿಂದಲೂ ಕೂಡ ಯಕ್ಷಗಾನ ಅಕಾಡೆಮಿ ತನ್ನ ಕಾರ್ಯಕಲಾಪಗಳನ್ನ ವಿಸ್ತರಣೆ ಮಾಡ್ತಾ ಹೋಗ್ಲಿ ಅಂತ ಹೇಳಿ ಅಪೇಕ್ಷೆ ಪಡ್ತಾ
ಮತ್ತೊಮ್ಮೆ ಇಲ್ಲಿ ನಡೆದಿರುವ ಎಲ್ಲ ಹಿರಿಯ ವಿದ್ವಾಂಸರುಗಳಿಗೆ, ವಿಶೇಷವಾಗಿ ನಮ್ಮ ಪುರುಷ ಸರಸ್ವತಿ ಸತಾವಧಾನ್ಯ ಗಣೇಶ್ ಅವರು ಇಲ್ಲಿದ್ದಾರೆ. ಅವರು ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಅವರೇ, ಇದು ಏನು ಅಂದ್ರೆ ಸಾಂಪ್ರದಾಯಿಕವಾಗಿ ದೀಪವನ್ನು ಬೆಳಗಿಸಿ ನಾಲ್ಕು ಮಾತು ನನ್ನ ತೋಚದಿಂದ 2 ಮಾತುಗಳು ತಮ್ಮ ಜೊತೆ ಅರಿಕೆ ಮಾಡ್ಕೊಂಡಿದ್ದೀವಿ. ಅದರ ಸೈದ್ಧಾಂತಿಕ ಭಾಗವನ್ನ ಮತ್ತು ಸಮನ್ವಯ ಭಾಗವನ್ನ ಆರ್ ಗಣೇಶ್ ಅವರು ಮುಂದೆ ನಡೆಸಿಕೊಳ್ತಾರೆ. ಮತ್ತೊಮ್ಮೆ ಎಲ್ಲ ಈ ನೂಪುರ ಭ್ರಮರಿ ಮತ್ತು ಯಕ್ಷಗಾನ ಅಕಾಡೆಮಿಯ ಸ್ನೇಹಿತರುಗಳಿಗೆ ನಾನು ವಂದನೆಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಅಭಿಜಾತ ಸಾಹಿತ್ಯದ ಪರಿವೇಶದಲ್ಲಿ ಕಲೆಯನ್ನು ಗಮನಿಸಿಕೊಳ್ಬೇಕು ಅನ್ನುವಂತಹ ಶುಭಾಶಂಸನೆಯೊಂದಿಗೆ ತಮ್ಮ ಮಾತುಗಳನ್ನು ಹೇಳಿದಂತಹ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ನಮ್ಮೊಂದಿಗಿರುವುದು ಸೌಭಾಗ್ಯ. ಇಂದಿನ ಇಡೀ ಕಾರ್ಯಕ್ರಮದ ಒಟ್ಟು ಬೆನ್ನೆಲುಬಾಗಿ ಪ್ರೇರಣೆಯನ್ನ ಕೊಡ್ತಾ ಇರುವಂತಹ ಮಾನ್ಯ ಅಧ್ಯಕ್ಷರು ಎಂ ಎ ಹೆಗಡೆ ಅವರು ತಮ್ಮ ಮಾತುಗಳನ್ನು ಹೇಳಬೇಕು ಅಂತ ಕೇಳ್ಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಈ ಸಮಯದಲ್ಲಿ ಬಹಳ ಮಾತುಗಳನ್ನು ಆಡಬೇಕಾದ ಅಗತ್ಯ ನನಗೆ ಕಾಣ್ತಾ ಇಲ್ಲ. ಈಗಾಗಲೇ ತಿಳಿಸಬೇಕಾದಂತಹ ವಿಷಯಗಳನ್ನೆಲ್ಲ ತಿಳಿಸಿದ್ದಾರೆ. ಮುಖ್ಯವಾಗಿ ಈ ಕಲ್ಪನೆ, ಇದು ನೂಪುರ ಭ್ರಮರಿಯ ಕಲ್ಪನೆ ಅಂತ ಹೇಳಬೇಕು. ಮನೋರಮಾ ಅವರು ಬಂದು ನಮ್ಮಲ್ಲಿ ಕೇಳಿಕೊಂಡಾಗ ಇದರ ಜವಾಬ್ದಾರಿ ನಮಗೆ ಹೆಚ್ಚಿಂದಿರಲಿ, ನೀವು ನಮ್ಮ ಜೊತೆಯಲ್ಲಿ ಇರಿ ಅನ್ನೋ ಒಂದು ಮಾತುಗಳನ್ನು ಆಡಿದೆ. ಯಾಕಂದರೆ ಇಂಥ ಒಂದು ಕಾರ್ಯಕ್ರಮ, ಅಕಾಡೆಮಿಕ್ ಕಾರ್ಯಕ್ರಮ ಅನ್ನೋದೇನಿದೆಯೋ ಇದನ್ನು ನಿಜವಾಗಿ ನಾವು ನಿರ್ವಹಿಸಬೇಕಾದವರು. ಹಾಗಾಗಿ ನಿಮಗೆ ವ್ಯವಸ್ಥೆ ಎಲ್ಲ ನಾವು ಮಾಡಿಕೊಡ್ತೇವೆ. ಹಣಕಾಸಿನ ವ್ಯವಸ್ಥೆ ನಮ್ಮದು, ಇಡೀ ಕಾರ್ಯಕ್ರಮದ ಸಂಯೋಜನೆ ವ್ಯವಸ್ಥೆ ನಿಮ್ಮದು ಅನ್ನುವ ಒಂದು ಮಾತಿನಿಂದ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಒಪ್ಪಿಸ್ಕೊಂಡೆ. ಆನಂತರ ಆ ಒಂದು ಸಹಯೋಗದ ಮೂಲಕವಾಗಿ ಇವತ್ತು ಈ ಕಾರ್ಯಕ್ರಮ ಸಂಪನ್ನಗೊಳ್ತಾ ಇದೆ. ಇದು ಸಂತೋಷಕರವಾದಂತಹ ಒಂದು ವಿಷಯ. ಇಲ್ಲಿ ನಾನು ಔಪಚಾರಿಕವಾಗಿ ಈ ಉದ್ಘಾಟನಾ ಕಾರ್ಯಕ್ರಮ ಅನ್ನೋದನ್ನು ಇಟ್ಕೊಳ್ಬೇಕಾದ್ದು ನಮಗೆ ಒಂದು ಅನಿವಾರ್ಯವಾದ ಸ್ಥಿತಿ. ಆದರೆ ಅದಕ್ಕೆ ಸೂಕ್ತ ವ್ಯಕ್ತಿ ಅಂತ ನಾವು ಆಲೋಚನೆ ಮಾಡಿದ್ದು ನನ್ನ ಆತ್ಮೀಯ ಸ್ನೇಹಿತರು, ಹಿರಿಯ ವಿದ್ವಾಂಸರು ಆದಂತಹ ಮಲ್ಲೇಪುರಂ ವೆಂಕಟೇಶ್ ಅವರು ಬಂದರೆ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಸೂಕ್ತ ವ್ಯಕ್ತಿ ಅಂತ ಗ್ರಹಿಸಿಕೊಂಡಿದ್ದೇನೆ. ಅವರೀಗ ತಮ್ಮ ಕೆಲವು ಮಾತುಗಳಿಂದ ಅದನ್ನು ಸಮರ್ಥಿಸಿಕೊಂಡಿದ್ದಾರೆ. ಇನ್ನು ಮುಂದಿಂದು ಇನ್ನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಯಾಕಂದರೆ 11 ಗಂಟೆಗೆ ಸರಿಯಾಗಿ ಪ್ರಾರಂಭ ಆಗಬೇಕು ಅಂತ ನಮ್ಮ ಸಂಕಲ್ಪ ಇತ್ತು. ಆ ಒಂದು ದೃಷ್ಟಿಯಿಂದ ಮುಂದೆ ಅವಕಾಶ ಸಿಕ್ಕಿದರೆ ಈ ಎಲ್ಲ ಕಾರ್ಯಕ್ರಮಗಳು ಮುಗಿದು ಸಮಾರಂಭಕ್ಕೂ ನಾನೇ ಅಧ್ಯಕ್ಷನಾಗಿದ್ದೇನೆ. ಆಗ ಇನ್ನೊಂದು ಅಷ್ಟು ಮಾತುಗಳನ್ನು ಆಡಬೇಕು ಎನ್ನುವಂಥ ಒಂದು ಅಪೇಕ್ಷೆ ನನಗೂ ಉಂಟು. ಆದ್ದರಿಂದ ಆದಷ್ಟು ಶೀಘ್ರವಾಗಿ ಈ ವೇದಿಕೆಯನ್ನು ಆಶಯ ಭಾಷಣಕ್ಕೆ ಅಂತ ಸಿದ್ಧತೆ ಮಾಡಿಕೊಳ್ತಾ ಇರುವ ಗಣೇಶ್ ಅವರಿಗೆ ಬಿಟ್ಟುಕೊಟ್ಟು ಈ ಒಂದು ಕಾರ್ಯಕ್ರಮ ಸುಗಮವಾಗಿ ಸಾಗಲಿ. ಬಹಳ ಇಂಥ ಒಂದು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಒಂದು ಅವಕಾಶ ಅಕಾಡೆಮಿಗೆ ದೊರಕಲಿ. ನಿಮ್ಮ ಈ ಒಂದು ಸಭೆಯಲ್ಲಿ ಸೇರಿದ ಯಾವುದಕ್ಕೂ ವಿದ್ವಾಂಸರ ಸಹಕಾರ ಇರಲಿ ಅನ್ನೋದಾಗಿ ಆಶಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದಂತಹ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಿನ ಗೋಷ್ಠಿಗೆ ಚಾಲನೆಯನ್ನು ನೀಡ್ತಾ ಇದ್ದೇನೆ. ತಿಳಿಸಿಕೊಡ್ತಾರೆ. ಇವರೊಂದಿಗೆ ಪ್ರಾತ್ಯಕ್ಷಿಕೆಯಲ್ಲಿ ಮಂಟಪ ಪ್ರಭಾಕರ ಉಪಾಧ್ಯಾಯರು ನಮ್ಮೊಂದಿಗಿರ್ತಾರೆ. ಅವರಿಗೆ ಬೆಂಬಲವಾಗಿ ಹಿಮ್ಮೇಳದಲ್ಲಿ ಎ.ಪಿ. ಪಾಠಕ್ ಅವರು ನಮ್ಮ ಜೊತೆಗಿರ್ತಾರೆ. ಆಶಯ ಭಾಷಣ ಸಹಿತವಾಗಿ ಇರೋ ಕಾರಣ ಇದು 1 ಗಂಟೆಯ ಅವಧಿಯುಳ್ಳದ್ದಾಗಿರುತ್ತೆ. ಇದಾದ ಬಳಿಕ 12 ಗಂಟೆಗೆ ತೆಂಕುತಿಟ್ಟು ಆಂಗಿಕ ಅಭಿನಯಕ್ಕೆ ಭರತನಾಟ್ಯದ ಪ್ರಭಾವ, ಸಾಧ್ಯತೆ, ಬಾಧ್ಯತೆಗಳ ಬಗ್ಗೆ ಹಿರಿಯರಾದಂತಹ ದಶಾವತಾರಿ ಸೂರ್ಯಕುಮಾರ್ ಗೋವಿಂದ ಭಟ್ರು ನಮ್ಮೊಂದಿಗಿದ್ದಾರೆ. ಅವರು ತಮ್ಮ ವಿಚಾರಧಾರೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇಲ್ಲಿ ಸೇರಿರುವಂತಹ ವಿದ್ವಾಂಸರ ಕೈಯಲ್ಲಿ ಮಾತಾಡಿಸೋದಿದ್ರೆ 4 ದಿನ ಆದರೂ ಮುಗಿಯೋದಿಲ್ಲ. ಅಷ್ಟರ ಮಟ್ಟಿಗೆ ನಮ್ಮ ಹತ್ರ ವಿಷಯಕ್ಕೆ ಅವಕಾಶಗಳಿದ್ದಾವೆ. ಅದಾದ ಮೇಲೆ ಕೆಳಗಡೆ ಶಿವಾನಂದ ಹೆಗ್ಡೆ ಅವರು ಮಾತಾಡ್ತಾರೆ. ಈಗ ನಾನು ಈ ವೇದಿಕೆಯನ್ನ ಗಣೇಶ್ ಅವರಿಗೆ ಬಿಟ್ಟುಕೊಡ್ತಾ ಇದ್ದೇನೆ. ಯಕ್ಷಗಾನ ಅಕಾಡೆಮಿ, ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು
ನೂಪುರ ಭ್ರಮರಿಯವರು ಆಯೋಜನೆ ಮಾಡಿರುವ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕಾಗಿ ಆದರಣೀಯರಾದ ಹಿರಿಯ ವಿದ್ವಾಂಸ ಮಿತ್ರರಾದ ಎಂ.ಎ. ಹೆಗಡೆ ಅವರಿಗೆ, ಡಾಕ್ಟರ್ ಮನೋರಮಾ ಅವರಿಗೆ ನನ್ನ ಕೃತಜ್ಞತೆ. ಇದರ ರೂಪುರೇಖೆಗಳನ್ನು ಮನೋರಮಾ ಅವರೇ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಅದರಿಂದ ಹೆಚ್ಚು ಉಪಕ್ರಮ ಬೇಕಿಲ್ಲ. ಮೊದಲಿಗೆ ಭಾರತೀಯ ಸಂಪ್ರದಾಯ ರಂಗಕಲೆಗಳು, ಯಕ್ಷಗಾನ, ಭರತನಾಟ್ಯ ಇತ್ಯಾದಿ ಕಲೆಗಳು ಅಂತ ವಿಸ್ತೃತವಾದ ಶೀರ್ಷಿಕೆ ಇದೆ. ಆ ಶೀರ್ಷಿಕೆ ತುಂಬ ದೊಡ್ಡದಾಗಿದೆ. ಕಾರಣ ಇಷ್ಟೇ, ಅಷ್ಟೆಲ್ಲವನ್ನು ಒಳಗೊಳ್ಳಬೇಕು ಈ ವಿಚಾರಗೋಷ್ಠಿ ಅಂತ. ಹಿಂದೆಯೇ ನಾನು ಸೋದರ ಕಲೆಗಳ ನಡುವೆ ಯಕ್ಷಗಾನ ಅಂತ ಒಂದು ಲೇಖನ ಬರೆದಿದ್ದೆ. ಅದರೊಳಗೆ ಈ ರೀತಿಯಾದ ಒಂದು ತೌಲನಿಕ ಅಧ್ಯಯನದ ದಿಕ್ಸೂಚಿ ಕೊಟ್ಟಿದ್ದೆ. ಏನಂದರೆ, ನಮ್ಮ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಯಕ್ಷಗಾನಕ್ಕೆ ಹತ್ತಿರ ಬರತಕ್ಕಂಥ ಹಲವು ರಂಗಕಲೆಗಳಿವೆ. ಕೇರಳದಲ್ಲಿ ರಾಮನಾಟಂ, ಅದನ್ನೇ ಕಥಕಳಿ ಅಂತಾರೆ. ಮತ್ತು ಅದಕ್ಕೆ ಹಿಂದಿನದು ಕೃಷ್ಣನಾಟಂ, ಅದು ಕೂಡ ಉಂಟು. ಅದು ಗುರುವಾಯೂರ ದೇವಸ್ಥಾನಕ್ಕೆ ಮಾತ್ರ ಸೀಮಿತವಾಗಿದೆ. ಅದಲ್ಲದೆ ಇವೆರಡಕ್ಕೂ ಬಹಳ ಮೂಲ ಅಂತ ಹೇಳಬಹುದಾದ ಕೂಡಿಯಾಟ್ಟಂ, ಅದು ಸಂಸ್ಕೃತ ರಂಗಭೂಮಿಯ ಪರಂಪರೆ, ಕೇರಳದಲ್ಲಿ ಉಳಿದು ಬಂದಿರೋದು. ಅದಲ್ಲದೆ ತುಳ್ಳನ್ ಪ್ರಕಾರದ್ದು ಹಲವು ಉಂಟು. ಅವು ಕೂಡ ಒಂದು ರೀತಿಯ ಅನೌಪಚಾರಿಕವಾದ ಕಥಕಳಿಯ ಬೇರೆ ಮುಖ ಅಂತ ಅನ್ನಬಹುದು. ಆಮೇಲೆ ಕರ್ನಾಟಕದಲ್ಲಿಯೇ ನೋಡಿದ್ರೆ ಯಕ್ಷಗಾನದ 2 ವಿಭಾಗ ಮಾಡುತ್ತದೆ. ಪಡವಲ್ಪಾಯ, ಮೂಡಲ್ಪಾಯ ಅಂತ ಆಗುತ್ತದೆ. ಅಲ್ಲಿ ಮತ್ತೆ ಪಡವಲ್ಪಾಯದಲ್ಲಿ ತೆಂಕು, ಬಡಗು. ಆ ಬಡಗಿನಲ್ಲಿ ಮತ್ತೆ ದಕ್ಷಿಣ ಕನ್ನಡದ ಕುಂದಾಪುರದ ಆಸುಪಾಸಿನ ಬಡಗುತಿಟ್ಟು, ಮತ್ತೆ ಉತ್ತರ ಕನ್ನಡದ ಬಡಗುತಿಟ್ಟು. ಅಲ್ಲಿ ಮತ್ತೆ ಸಭಾಹಿತ ಮಟ್ಟು ಅಂತ ಬೇರೆ. ಇತ್ತ ಕಡೆಗೆ ಬಂದರೆ ಘಟ್ಟದ ಕೋರೆ. ಆಮೇಲೆ ಉತ್ತರ ಕರ್ನಾಟಕಕ್ಕೆ ಬಂದರೆ ದೊಡ್ಡ ಆಟ, ಸಣ್ಣ ಆಟ. ಆ ಸಣ್ಣ ಆಟದಲ್ಲಿ ಸಂಗ್ಯಾಬಾಳ್ಯ ಇರಬಹುದು. ಆಮೇಲೆ ಶ್ರೀಕೃಷ್ಣ ಪಾರಿಜಾತ, ಈ ರೀತಿಯಾದವು. ಇನ್ನು ಮೂಡಲ್ಪಾಯದ ಇತ್ತ ಕಡೆಗೆ ಬಂದರೆ ಇಲ್ಲಿ ಕೇಳಿಕೆ ಅಂತ ಒಂದು ಪ್ರಕಾರ ಉಂಟು, ಮೂಡಲ್ಪಾಯ ಅಂತ ಉಂಟು. ಹೀಗೆ ಹಲವು ವಿಧದಲ್ಲಿ ಕರ್ನಾಟಕದಲ್ಲಿ ಇದೆ. ಇನ್ನು ಆಂಧ್ರ ಪ್ರದೇಶಕ್ಕೆ ಬಂದರೆ ತೂರ್ಪು ಯಕ್ಷಗಾನ ಅಂತ ಕರಾವಳಿಗೆ ಹತ್ತಿರವಾದಂಥ ಒಂದು ಯಕ್ಷಗಾನ ಪದ್ಧತಿ ಇದೆ. ಅದರ ಒಂದು ಕವಲಾಗಿ ಕೂಚಿಪುಡಿ ಭಾಗವತ ಮೇಳ ಇದೆ. ಆಮೇಲೆ ನೋಡಿದ್ದು ನಾವು ಅಲ್ಲಿ ಮಾಲೆ ಯಕ್ಷಗಾನ, ಚಿಂದು ಯಕ್ಷಗಾನ, ಜಾಂಬವ ಯಕ್ಷಗಾನ, ಹೀಗೆ ಬೇರೆ 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 ಪ್ರಕಾರದ ರಂಗಭೂಮಿಗಳು ಉಂಟು. ಆಮೇಲೆ ಅವುಗಳ ಒಂದು ಕವಲೆ ತಮಿಳುನಾಡಿಗೆ ಹೋಗಿರುವಂಥದ್ದು ಮೆಲಟ್ಟೂರು ಭಾಗವತ ಮೇಳ ಅಂತ. ಮೆಲಟ್ಟೂರು ಮತ್ತೆ ಸೂಲಮಗ್ಗಲಂ ಇತ್ಯಾದಿ ಪ್ರದೇಶಗಳಲ್ಲಿ ತಂಜಾವೂರು ಜಿಲ್ಲೆಯಲ್ಲಿ ಈಗಲೂ ಕೂಡ ಅವು ಹಾಗೋ ಹೀಗೋ ಜೀವ ಉಳಿಸಿಕೊಂಡಿವೆ. ಇನ್ನು ತಮಿಳುನಾಡಿಗೆ ನೋಡಿದಾಗ ತೆರುಕೂತ್ತು, ಅದು ಬೀದಿಯ ಆಟ, ಬೀದಿಯ ಕುಣಿತ, ಬಯಲಾಟ. ಹೀಗೆ ಇವೆಲ್ಲ ಕೂಡ ಬಾಹ್ಯ ಪ್ರಯೋಗ ಅಂತ ನಾಟ್ಯಶಾಸ್ತ್ರದಲ್ಲಿ ನಾಟ್ಯಶಾಸ್ತ್ರಕಾರ ಯಾವುದನ್ನು ಹೇಳಿದ್ದಾನೆ ಅದಕ್ಕೆ ನಿಕಟವಾಗಿ ಬರತಕ್ಕಂಥ ಪ್ರಯೋಗಗಳು ಇವೆ. ಇವಲ್ಲದೆ ಬೇರೆಯೇ ಬೇಕಾದಷ್ಟು ದೇಶಿ ಕಲೆಗಳು ಇವೆ. ಅವೆಲ್ಲದನ್ನು ಒಟ್ಟಿಗೆ ಈ ವಿಚಾರಗೋಷ್ಠಿಯಲ್ಲಿ ಆಲೋಚನೆ ಮಾಡೋದಕ್ಕೆ ತುಂಬಾ ನೇಪಥ್ಯ ಕಲಕಲಹ ಹೆಚ್ಚಾಗಿದೆಯಲ್ಲ. ನನ್ನ ಮಾತು ನನಗೆ ಕೇಳಿಸಿದಷ್ಟು ಕೋಲಾಹಲ ಆಗ್ತಾ ಇದೆ. ದಯಮಾಡಿ ಬೇರೆಯವರು ಸ್ವಲ್ಪ ನನಗೆ ಬಿಡುವು ಕೊಡಬೇಕು ಅಂತ ಪ್ರಾರ್ಥನೆ. ಈ ತರಹ ಈ ಚಿಕ್ಕ ಗೋಷ್ಠಿಯಲ್ಲಿ, ಒಂದು ದಿವಸದ ಗೋಷ್ಠಿಯಲ್ಲಿ ಎಲ್ಲ ಅಂಶಗಳನ್ನು ಚರ್ಚೆ ಮಾಡೋದಕ್ಕಾಗದೆ ಹೋಗಬಹುದು. ಒಂದು ಕೊರತೆ ಏನೆಂದರೆ, ಕೇರಳದ ಯಾವುದೇ ಒಂದು ರಂಗಭೂಮಿಯ ಪ್ರಾತಿನಿಧಿಕವಾದ ಪರಿಚಯ ಅಥವಾ ಪ್ರಾತ್ಯಕ್ಷಿಕೆ ಆ ಥರದ್ದಿಲ್ಲಿ ಆಗ್ತಾ ಇಲ್ಲ. ಮಿಕ್ಕವರು ಯಾರಾದರೂ ಅದನ್ನು ನೋಡಿದ್ರೆ ಪರವಾಗಿಲ್ಲ. ಆದರೆ ತುಂಬ ವ್ಯಾಪ್ತಿ ಇದೆ ಅನ್ನೋದನ್ನು ನಾವು ನೋಡ್ಕೋಬೇಕು. ಆಮೇಲೆ ಇನ್ನೊಂದು ಸ್ವಾರಸ್ಯ ಏನಂದರೆ, ನಾಟ್ಯಶಾಸ್ತ್ರದ ಗ್ರಂಥ ಪರಂಪರೆ ಒಂದು ದೊಡ್ಡ ಹಿನ್ನೆಲೆಯಾಗಿದೆ. ಅವುಗಳು ಎಷ್ಟು ಮಟ್ಟಿಗೆ ಇಲ್ಲಿ ಬಳಕೆ ಆಗುತ್ತದೆ ಅಂತ ನೋಡಬೇಕು. ನಾಟ್ಯಶಾಸ್ತ್ರದಲ್ಲಿ ಬಾಹ್ಯ, ಆಭ್ಯಂತರ ಎರಡೂ ಬಗೆಯ ಪ್ರಯೋಗಗಳನ್ನು ಹೇಳಿದ್ದಾರೆ. ಬಾಹ್ಯ ಬಯಲಾಟ, ಆಭ್ಯಂತರ ಬೇರೆ ಬೇರೆ ರಂಗಮಂಟಪಗಳಲ್ಲಿ ಮಾಡುವಂಥದ್ದು. ಅವುಗಳಿಗೆ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇದೆ. ಅಂದರೆ ವ್ಯತ್ಯಾಸ ಇದೆ ಅಂದರೆ ವಿರೋಧ ಇದೆ ಅಂತಲ್ಲ. ನಮ್ಮಲ್ಲಿ ಈಗ ವ್ಯತ್ಯಾಸ ಇದೆ ಅಂದ್ರೆ ವೈಷಮ್ಯ ಇದೆ ಅನ್ನೋದೇ ಒಂದು ಸಿದ್ಧಾಂತ ಆಗಿದೆ. ಹಾಗಲ್ಲ ಅನ್ನೋದು ನೋಡಬೇಕು. ಅದು ಟೆಂಪರ್ಮೆಂಟಲ್ ಡಿಫರೆನ್ಸ್ ಅಂತ ಇಂಗ್ಲಿಷ್ನಲ್ಲಿ ಏನು ಹೇಳ್ತಾರೆ, ಒಂದೊಂದು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಒಂದೇ ರಾಗವನ್ನು ಬೇರೆ ಬೇರೆ ಶ್ರುತಿಗಳಲ್ಲಿ ಹಾಡದಂತೆ ಅಂತ ನಾವು ಗಮನಿಸ್ಕೊಳ್ಬೇಕು. ಜೊತೆಗೆ ನಾಟ್ಯಶಾಸ್ತ್ರದ ಆ ಪರಂಪರೆ ಪ್ರಯೋಗದಿಂದ ಸ್ವಲ್ಪವೂ ವಿಮುಖವಲ್ಲ ಅಂತ ಅನ್ನೋದನ್ನು ನಾವು ನೋಡಬೇಕು. ಪ್ರಯೋಗವನ್ನ ಇಟ್ಟುಕೊಂಡೇ ನಡ್ಕೊಂಡು ಬಂದಿರೋದು. ಕಾಳಿದಾಸನ ಮಾತನ್ನ ಇಲ್ಲಿ ಜ್ಞಾಪಕ ಮಾಡ್ಕೊಳ್ಳೋದಾದ್ರೆ, ಪ್ರಯೋಗ ಪ್ರಧಾನ ಹಿ ನಾವು ನಾಟ್ಯಶಾಸ್ತ್ರ ಅಂತ ಮಾಲವಿಕಾಗ್ನಿ ಮಿತ್ರದಲ್ಲಿ ಹೇಳ್ತಾನೆ. ರಂಗ ಪ್ರಯೋಗ ಇಲ್ಲದೆ ಇದ್ರೆ ಪ್ರಾಶಸ್ತ್ಯ ಬರುವಂಥದ್ದಲ್ಲ ಅಂತ. ಅಲ್ಲಿ ನಮಗೆ ನಾಟ್ಯಶಾಸ್ತ್ರದಲ್ಲಿ ಏನೇ ನೃತ್ಯ ಅನ್ನುವ ಪದ ಬರದೇ ಇದ್ರೂ ನೃತ್ಯಕ್ಕೆ ಬೇಕಾದ ಎಲ್ಲ ಸಾಮಗ್ರಿಯೂ ಸಿಗುತ್ತದೆ.
ಅಲ್ಲಿ ನೃತ್ಯ ನಾಟ್ಯ ಎರಡನ್ನೇ ಹೇಳಿದ್ರು. ನೃತ್ಯ ಈ ಶಬ್ದದಿಂದ ವಿವಕ್ಷಿತವಾಗದಿದ್ರೂ ಬಂದಿದೆ ಅಂತ ಅನ್ನೋದನ್ನ ಮುಂದೆ 2 ಮಾತುಗಳಲ್ಲಿ ತಿಳಿಸ್ತೀನಿ. ನೃತ್ಯ ಶುದ್ಧವಾದ ಅಂಗಚಲನೆ. ಪ್ರಾಯಶಃ ಯಾವುದೇ ಒಂದು ರಂಗದ ಚಟುವಟಿಕೆಗೆ ವಿಶಿಷ್ಟವಾಗಿ ಸ್ವಾರಸ್ಯವನ್ನ ಸ್ವಂತಿಕೆಯನ್ನ ಕೊಡೋದಿದ್ರೆ ಅದು ನೃತ್ಯ ಅಂತ ನನಗನ್ಸುತ್ತೆ. ಅಂಗಚಲನೆಯ ಸಾಧ್ಯತೆಗಳನ್ನ, ಅಂಗಚಲನೆಯ ಸುಂದರವಾದ ಸಾಧ್ಯತೆಗಳನ್ನು ಹೇಳುತ್ತವೆ. ಆ ದೃಷ್ಟಿಯಿಂದಲೇ ಇವತ್ತು ನೃತ್ಯ ಪ್ರಕಾರಗಳು ಅಂತ, ಡಾನ್ಸ್ ಫಾರ್ಮ್ಸ್ ಅಂತ ಎಷ್ಟೆಲ್ಲ ಇದೆ, ಅವುಗಳಲ್ಲಿ ವೈಶಿಷ್ಟ್ಯ ಎದ್ದು ತೋರುವಂತಹದ್ದಿದ್ರೆ ಮೊದಲು ಆಂಗಿಕದಲ್ಲಿ ಬರಬೇಕು. ಆ ಆಂಗಿಕದ ವೈಶಿಷ್ಟ್ಯವೇ ನೃತ್ಯ ಅನ್ನೋ ಭಾಗದಲ್ಲಿ ಇರ್ತದೆ. ಇದು ಇತಿವೃತ್ತ, ಒಂದು ಕಥೆಯನ್ನು ಆಶ್ರಯಿಸಿಕೊಂಡಿರೋದಿಲ್ಲ. ಆ ಕಾರಣದಿಂದಲೇ ಅದು ಅಬ್ಸ್ಟ್ರಾಕ್ಟ್, ಅಮೂರ್ತವಾದದ್ದಾಗಿರ್ತದೆ. ಅದರ ಮುಖ್ಯ ತಾತ್ಪರ್ಯ ಇರೋದು ಒಂದು ಉಲ್ಲಾಸದಲ್ಲಿ, ಒಂದು ರಂಜನೆಯಲ್ಲಿ. ಭರತನೇ ಪೂರ್ವರಂಗದ ನೃತ್ಯವನ್ನು ಕುರಿತು ಹೇಳುವಾಗ ಆ ಮಾತ್ರದ ಒಂದು ಅಂಶವನ್ನು ಹೇಳ್ತಾರೆ, ಶೋಭಾಕಾರಣಂ, ಶೋಭಾಕಾರಿ ಅಂತ. ಒಂದು ಸೊಗಸನ್ನ, ಚೆಲುವನ್ನ ತಂದುಕೊಡಬೇಕು ಅಂತ. ಕುಣಿತ ತನ್ನಂತೆ ತಾನೇ ಒಂದು ಮಗು ಮಾಡದಾಗಲೂ ಕೂಡ ಸಾಮಾನ್ಯವಾಗಿ ಅನೌಪಚಾರಿಕವಾಗಿ ಮನೆ ಮಂದಿ ಒಂದು ಸಿನಿಮಾದಲ್ಲೆಲ್ಲ ನಾವು ನೋಡುತ್ತೇವಲ್ಲ, ಮದುವೆ, ಪೂಜೆ ಇತ್ಯಾದಿ ಸಮಾರಂಭಗಳಲ್ಲಿ ಮಾಡುವಂಥದ್ದು, ಅವೆಲ್ಲಕ್ಕೂ ಕೂಡ ವಿಶೇಷವಾದ ಇತಿವೃತ್ತ ಇರೋಲ್ಲ. ಆದರೆ ತನ್ನಂತೆಯೇ ರಮಣೀಯವಾದ ಅಂಗಚಲನೆ ಇರ್ತದೆ. ಇದೇ ಆಯಾ ನೃತ್ಯ ಶೈಲಿಗಳ ಸ್ವಂತಿಕೆಯ ಮೂಲಧಾತು ಅಂತ ನನಗನ್ಸುತ್ತೆ. ಆಮೇಲೆ ಅದಕ್ಕೆ ತಕ್ಕಂತ ಸಂಗೀತ ಬರ್ತದೆ. ನೀವು ಈ ಚಲನೆಗೆ ತಕ್ಕ ಸಂಗೀತ ಅಂತ ನೋಡ್ತಾ ಬರ್ಬೋದು. ಯಕ್ಷಗಾನದ ಆ ಗಾನಕ್ರಮ ಆ ಚಲನೆಗೆ ತಕ್ಕಂತೆ ರೂಪುಗೊಂಡಿರುತ್ತೆ. ಕೂಚಿಪುಡಿಯದು ಹಾಗಿರುತ್ತದೆ, ಒಡಿಸ್ಸಿದು ಆ ಥರ ಇರ್ತದೆ. ಒಡಿಸ್ಸಿಯ ಆಂಗಿಕವನ್ನ ಕಂಡಾಗ ಅಲ್ಲಿರುವ ಲಾಲಿತ್ಯಕ್ಕೂ ಅದು ಒಪ್ಪಿಕೊಂಡಿರುವ ಸಂಗೀತಕ್ಕೂ ಎಷ್ಟು ದೊಡ್ಡ ಸಂಬಂಧ ಇದೆ ಅಂತ ಗೊತ್ತಾಗುತ್ತೆ. ಕಥಕ್ ನೃತ್ಯವನ್ನು ನೋಡಿದಾಗ ಅಲ್ಲಿರ್ತಕ್ಕಂಥ ಪಾದ ಕ್ರಿಯೆಗಳು ಯಾವುದಿವೆ, ಪಾದ ಪಾಠ ಯಾವುದಿವೆ, ಅದಕ್ಕೆ ತಕ್ಕಂತೆ ತಬಲಾದ ಲಯ ಹೇಗೆ ಹೋಗುತ್ತದೆ, ಮತ್ತೆ ಅಲ್ಲಿರುವ ಕೋಮಲವಾದ ಒಂದು ರೀತಿ ಪ್ರವಾಹದ ಗತಿಯ, ತರಂಗಿತ ಗತಿಯ, ಫ್ಲೋಯಿ ಅಂತ ನಾವೇನು ಹೇಳ್ತೀವಿ, ಆ ಬಗೆಯ ಆಂಗಿಕಕ್ಕೆ ರಾಗಾಲಾಪ ಹೇಗೆ ಅನುಕೂಲವಾಗಿ ಒದಗಿ ಬರ್ತದೆ. ಅದೇ ರೀತಿಯಲ್ಲಿ ಸದಿರ್ನಲ್ಲಿ ಆ ಲೆಕ್ಕಾಚಾರಕ್ಕೆ ಸರಿಯಾಗಿ ಹೇಗೆ ಕರ್ನಾಟಕ ಸಂಗೀತದ ರಾಗತಾಳಗಳು ಒಟ್ಟುಗೂಡಿವೆ, ಇದನ್ನು ನೋಡಿದಾಗ ಆಂಗಿಕವನ್ನು ಅನುಸರಿಸಿ ಅಲ್ಲಿಯ ಸಂಗೀತ ಅನ್ನುವ ಆಯಾಮದ ವಾಚಿಕ ಬರ್ತದೆ. ಆಮೇಲೆ ಸಾಹಿತ್ಯ ಅದರ ಜೊತೆಗೆ ಸೇರ್ಕೊಳ್ಳುತ್ತೆ. ಈ ಸಂಗೀತದ ಆಚೆಗಿರುವ ಸಾಹಿತ್ಯ ಅಂದ್ರೆ ವಾಚಿಕಾಭಿನಯದಲ್ಲಿ 2 ಕವಲುಂಟು. ಒಂದು ಶ್ರುತಿಲಯ ಪ್ರಧಾನವಾದ ವಾಚಿಕ, ಮತ್ತೊಂದು ಶಬ್ದಾರ್ಥ ಪ್ರಧಾನವಾದ ವಾಚಿಕ. ಈ ಶಬ್ದಾರ್ಥ ಪ್ರಧಾನವಾದ ವಾಚಿಕ 3ನೇದಾಗಿ ಹಂತಕ್ಕೆ ಬರುತ್ತೆ. ಆಮೇಲೆ ಆಹಾರ್ಯ ಬರುತ್ತೆ, ಅಲಂಕಾರ. ಆದರೆ ಒಂದು ಸ್ವಾರಸ್ಯ ಏನಂದ್ರೆ ಆ ಆಹಾರ್ಯ ಮತ್ತೆ ಆಂಗಿಕವನ್ನು ನಿರ್ದೇಶ ಮಾಡುತ್ತದೆ. ಯಕ್ಷಗಾನ ಬಲ್ಲವರಿಗೆ ಗೊತ್ತು, ಯಕ್ಷಗಾನದ ಬಿಕ್ಕಟ್ಟು ಯಾವುದುಂಟು, ಆ ಮೈಗೆ ಹಾಕುವ ಕಟ್ಟುಗಳು, ವೇಷಗಳು, ಸ್ತ್ರೀ ಪುರುಷ ವೇಷದ್ದು, ಅದರೊಳಗೆ ಬಣ್ಣದ ವೇಷ, ಪುಂಡು ವೇಷ, ಕೇದಿಯ ಮುಂದಲೆ, ಈ ಥರದ್ದೆಲ್ಲ ಯಾವ್ಯಾವ ವೇಷಗಳಿವೆ, ಆ ವೇಷಗಳ ಅಂಗರಚನೆ, ಅಲಂಕಾರ ರಚನೆ ಆಂಗಿಕವನ್ನು ಹೇಗೆ ನಿರ್ದೇಶಿಸಿದೆ ಅಂತ ಕೂಡ ಗೊತ್ತಾಗುತ್ತದೆ. ಹೀಗೆ ಪರಸ್ಪರ ಒಂದಕ್ಕೊಂದು ಪೂರಕವಾಗಿ ಬರುತ್ತದೆ. ಅದು ಈ ಕ್ರಮ. ಮತ್ತೆ ಇನ್ನು ಉಳಿಯೋದು ಸಾತ್ವಿಕ. ಈ ಸಾತ್ವಿಕ ಅಭಿನಯ ಯಾವ ಒಂದು ಕಲೆಯದು ಸೊತ್ತಲ್ಲ. ತನ್ನುಮ ಸಾತ್ವಿಕಂ ಶಿವಂ ಅಂತ ಹೇಳಿದಂತೆ ಅದು ಎಲ್ಲದರೊಳಗೂ ಚೈತನ್ಯ ಸ್ವರೂಪಿಯಾಗಿ ಇರಬೇಕಾದದ್ದು. ಅದರಿಂದಲೇ ಸಾತ್ವಿಕಾಭಿನಯದಲ್ಲಿ ಯಾವುದೇ ದ್ವೈತ ಇರೋಕ್ಕೆ ಸಾಧ್ಯ ಇಲ್ಲ. ಸಾತ್ವಿಕಾಭಿನಯ ಸರ್ವಂ ಶಿವಂ ಅದ್ವೈತ. ಅದನ್ನು ಇಟ್ಟುಕೊಂಡು ಮಿಕ್ಕ ಕಡೆ ಸಾಕಾರವಾಗಿ ಯಾವುದನ್ನ ಸಗುಣ ಸಾಕಾರ ಅಂತ ಮಾಡಬೇಕು, ಹಾಗೆ ಮಾಡ್ಕೊಂಡು ಬರ್ತಿದ್ದಂತೆ ಆಂಗಿಕ, ವಾಚಿಕ, ಆಹಾರ್ಯ ಇವುಗಳು ಸೇರ್ತಾ ಬರುತ್ತೆ. ಸಾತ್ವಿಕ ಎಲೆಕ್ಟ್ರಿಸಿಟಿ ಇದ್ದಂತೆ, ನೀವು ವಾಷಿಂಗ್ ಮಿಷಿನ್ ಆದ್ರೂ ಆನ್ ಮಾಡಿ ಪರವಾಗಿಲ್ಲ, ಅಥವಾ ಟ್ಯೂಬ್ಲೈಟ್ ಆದ್ರೂ ಆನ್ ಮಾಡಿ ಪರವಾಗಿಲ್ಲ, ಇಲ್ಲ ಟಿವಿ ಆದ್ರೂ ನೋಡಿ ಪರವಾಗಿಲ್ಲ, ಇಲ್ಲ ಸೆಲ್ ಫೋನ್ ಚಾರ್ಜ್ ಮಾಡ್ಕೊಂಡು ಕೇಳಿ ತೊಂದರೆ ಇಲ್ಲ. ಆ ಬಗೆಯಲ್ಲಿ ಇರಬೇಕು. ಅದಿಲ್ಲದೆ ಇದ್ರೆ ಸಾತ್ವಿಕ ಅನ್ನುವ ಶಿವ ಇಲ್ಲದೆ ಕಲೆಶವ ಆಗುತ್ತೆ. ಈ ದೃಷ್ಟಿಯಿಂದ ಸಾತ್ವಿಕದ ಮೇಲೆ ಎಲ್ಲರಿಗೂ ಅಧಿಕಾರವಿದೆ, ಆದರೆ ಯಾರಿಗೂ ಸಂಪೂರ್ಣವಾದ ಅಧಿಕಾರವಿದೆ. ಅಷ್ಟಮಹಿಷಿಯರಿಗೆಲ್ಲ ಕೃಷ್ಣನ ಜೊತೆಗೆ ದಾಂಪತ್ಯ ಭಾವ ಉಂಟು, ಕೃಷ್ಣನ ಸೊತ್ತಲ್ಲ. ನತ್ವಹಂ ತೇಷು ತೇ ಮಯಿ ಅಂತ ಗೀತೆಯಲ್ಲಿ ಹೇಳಿದಂತೆ ಅಂತ ಗೊತ್ತಾಗುತ್ತೆ. ಇಲ್ಲಿ ನೋಡಿದಾಗ ನಾಟ್ಯಶಾಸ್ತ್ರದಲ್ಲಿ ನೃತ್ಯ ಯಥೇಷ್ಟವಾಗಿದೆ. ತಾಂಡವ ಲಕ್ಷಣಾಧ್ಯಾಯ ಅನ್ನುವ 4ನೇ ಅಧ್ಯಾಯದಲ್ಲಿ ವಿಸ್ತೃತವಾಗಿ ಬರ್ತದೆ. ಆದರೆ ನೃತ್ಯ ಅನ್ನುವಾಗ ಏನಾಗುತ್ತದೆ, ಈ ಸಾಹಿತ್ಯ ಇರುತ್ತದೆ. ಅಂದರೆ ವಾಚಿಕಾಭಿನಯದ ಶುದ್ಧ ಸಂಗೀತವಲ್ಲದೆ ಅಪ್ಲೈಡ್ ಮ್ಯೂಸಿಕ್ ಅಂತ ಹೇಳುವಂತ ಸಾಹಿತ್ಯವೂ ಸೇರಿಕೊಳ್ಳುತ್ತದೆ. ಆದರೆ ಆ ಸಾಹಿತ್ಯ ತುಂಬಾ ವ್ಯಾಪಕವಾಗಿರೋಲ್ಲ, ಸೂಚ್ಯವಾಗಿರುತ್ತದೆ. ಅಂದ್ರೆ ಯಾವುದೋ ಒಂದು ಭಾವವನ್ನ, ಒಂದು ಸನ್ನಿವೇಶವನ್ನು ಹಿಡಿದು ಅದರ ವ್ಯಾಖ್ಯಾನ ಮಾಡೋಕ್ಕೆ ಅನುಗುಣವಾಗಿ ನಾನು ನೋಡಿದಂತೆ ಹೇಳುವುದಾದ್ರೆ, ನೃತ್ಯ ಕೇವಲ ಆ ಘಟನೆಗಳನ್ನ ಪುನಃ ಕಥನ ಮಾಡೋದು, ಪುನರ್ ನಿರೂಪಣ ಮಾಡೋದಷ್ಟೇ ಅಲ್ಲದೆ ಪುನರ್ ವ್ಯಾಖ್ಯಾನ ಮಾಡುತ್ತದೆ ಅಂತ ಅನ್ಬೇಕು.
ನೃತ್ಯ ಈಸ್ ಮೋರ್ ಎ ಕಾಮೆಂಟ್ರಿ ದ್ಯಾನ್ ಎ ನೆರೇಷನ್ ಅಂತ. ಈ ವ್ಯತ್ಯಾಸವನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ತುಂಬ ಜನ ನೃತ್ಯವನ್ನ ನೆರೆಟಿವ್ ಮಾಡೋದಕ್ಕೆ ನೋಡ್ತಾರೆ. ಶ್ರುತಿ ಜೋರಾಗಿದೆ. ಆದರೆ ನೃತ್ಯ ವ್ಯಾಖ್ಯಾನ. ಈ ಕಾರಣದಿಂದಲೇ ಒಂದು ಸಮಸ್ಯೆ ಏನಾಗುತ್ತದೆ, ಈ ನೃತ್ಯ ಪದ್ಧತಿಗಳು ಯಾವುದಿವೆ, ಕಥಕ್ ಆಗಲಿ, ಇವತ್ತಿನ ಸದಿರ್ ಆಗಲಿ, ಕೂಚಿಪುಡಿ ಆಗಲಿ, ಬೇರೆ ಬೇರೆ ನೃತ್ಯ ಪದ್ಧತಿಗಳಲ್ಲಿ ಕಥನವನ್ನು ವಿಸ್ತಾರ ಮಾಡಕ್ ಹೋದಾಗ ಅವರುಗಳಿಗೆ ತುಂಬಾ ತೊಂದರೆ ಇರುತ್ತೆ. ಯಾಕೆಂದ್ರೆ ಅವರು ವೇಷವನ್ನು ಹಾಕಿಕೊಂಡು ನಾಟ್ಯ ಪದ್ಧತಿಗೆ ಪೂರ್ಣವಾಗಿ ಬಂದಿಲ್ಲ, ನಾಟ್ಯ ಪದ್ಧತಿ ಪೂರ್ಣವಾಗಿ ಮೈಗೂಡಿಲ್ಲ, ನೃತ್ಯ ಪದ್ಧತಿನ ಬಿಡೋಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಅರೆಬರೆ ಅನ್ನುವಂಥ ಸ್ಥಿತಿ ಬರುತ್ತದೆ. ಈ ನೃತ್ಯಕ್ಕೆ ಬೇಕಾದ ಅಂಶ ಭರತನ ನಾಟ್ಯಶಾಸ್ತ್ರದಲ್ಲಿ ಇದೆಯಾ? ಹೌದು, ಇದ್ದೇ ಇದೆ. ಅದು ದಶವಿಧವಾದ ಲಾಸ್ಯಾಂಗಗಳಲ್ಲಿದೆ. ತುಂಬ ಜನ ಲಾಸ್ಯಾಂಗಗಳು ದಶರೂಪಕದಲ್ಲಿ ಒಂದಾದ ಬಾಣದ ಅಂಗ ಅಂತ ಭಾವಿಸಿದ್ದಾರೆ. ಆದರೆ 1963ರಲ್ಲೇ ರಾಘವನ್ ಅವರು ಒಂದು ಲೇಖನ ಬರೆದು ತೋರ್ಪಡಿಸ್ತಾರೆ, ಇಲ್ಲ ಅದು ಎಲ್ಲಕ್ಕೂ ಸಂಬಂಧಪಟ್ಟಿತ್ತು ಅಂತ. ನಾಟ್ಯಶಾಸ್ತ್ರದಲ್ಲಿ ಲಾಸ್ಯಾಂಗ ಮತ್ತು ವೀಥ್ಯಂಗ ಅಂತ ಎರಡು ಅಂಶಗಳು ಬರುತ್ತೆ. ವೀಥ್ಯಂಗ ಮಾತಿಗೆ ಸಂಬಂಧಪಟ್ಟಿದ್ದು, ಲಾಸ್ಯಾಂಗ ಅಭಿನಯಕ್ಕೆ ಸಂಬಂಧಪಟ್ಟಿದ್ದು. ಇವು ಎಲ್ಲವೂ ಕೂಡ ಅಷ್ಟೂ ರೂಪಕಗಳಿವೆ ಅಂತ. ಯಾಕೆಂದ್ರೆ ಸಾಹಿತ್ಯ ದರ್ಪಣವನ್ನಾಗಲಿ, ಭೋಜರಾಜನ ಶೃಂಗಾರ ಪ್ರಕಾಶವನ್ನಾಗಲಿ ಎಲ್ಲ ನೋಡಿದಾಗ ನಮಗೆ ಸ್ಪಷ್ಟ ಆಗುತ್ತೆ. ಈ ಅವಿವೇಕ ಮೊದಲು ಮಾಡಿದ್ದು ಭಾವಪ್ರಕಾಶ ಅಂದ್ರೆ ಶಾರದಾತನಿಯ. ಅವನು ಲಾಸ್ಯಾಂಗಗಳನ್ನ ಬಾಣಕ್ಕೆ ಸೀಮಿತ ಮಾಡಿದ. ಆದ್ರೆ ಭರತನಲ್ಲಿ ಹಾಗಿಲ್ಲ. ಇರಲಿ, ಈ ಲಾಸ್ಯಾಂಗಗಳಲ್ಲಿ ನೋಡಿದ್ರೆ ಅಲ್ಲಿ ಕಂಡುಬರತಕ್ಕಂಥ ಅಂಶಗಳೆಲ್ಲ ಇದರ ಒಳಗೊಳ್ಳುತ್ತೆ. ಗೇಯ ಪದ, ಸ್ಥಿತಪಾಠ್ಯ, ಆಸೀನ, ಪುಷ್ಪಗಂಡಿಕ, ಪ್ರಚ್ಛೇದ್ಯ, ತ್ರಿಮೂಢಕ, ಸೈಂಧವ, ದ್ವಿಮೂಢಕ, ಉತ್ತಮೋತ್ತಮ, ಉಕ್ತ ಪ್ರತ್ಯುಕ್ತ ಅಂತ 10. ಕೆಲವು ಕಡೆ 12, 13 ಅಂತಲೂ ವ್ಯತ್ಯಾಸಗಳಿವೆ. ಅದು ಗೌಣ. ಈ ಹೆಸರುಗಳನ್ನು ಕೇಳಿ ಯಾರು ಹಂಚ್ಕೋಬೇಕಾಗಿಲ್ಲ. ಇವತ್ತು ನೃತ್ಯದಲ್ಲಿ ಏನು ಮಾಡ್ತಾರೆ ಅವೆಲ್ಲ ಇದರೊಳಗಿದೆ. ಇದರೊಳಗಿರೋದನ್ನೇ ಸಾಮಾನ್ಯವಾಗಿ ನೃತ್ಯದಲ್ಲಿ ಮಾಡೋದು. ಕೂತು ಅಭಿನಯ ಮಾಡೋದು, ನಿಂತು ಅಭಿನಯ ಮಾಡೋದು, ಸಂವಾದ ತೋರಿಸೋದು, ಅಂದ್ರೆ ಒಂದು ಸಾಹಿತ್ಯವನ್ನ ವ್ಯಾಖ್ಯಾನಾತ್ಮಕವಾಗಿ ಮಾಡೋದು, ಇಂಟರ್ಪ್ರಿಟೇಟಿವ್ ಅಂತ ಏನ್ ಹೇಳ್ತೀವಿ, ಅದು ಈ ನೃತ್ಯ. ಇನ್ನು ನಾಟ್ಯದಲ್ಲಿ ವ್ಯಾಖ್ಯಾನಕ್ಕಿಂತ ಅನುಕೀರ್ತನ, ಅನುಜೀವನ ಉಂಟು. ಅದೇ ಆಗುವುದು, ಲಿವಿಂಗ್ ದಿ ಕ್ಯಾರೆಕ್ಟರ್ ಅಂತ ಆಗುತ್ತದೆ. ಹೀಗಾಗಿ ಆ ಪಾತ್ರ ತನ್ನ ಚೌಕಟ್ಟಿಂದ ಆಚೆಗೆ ಹೋಗೋಕ್ಕಾಗಲ್ಲ, ತಾನೇ ಆಗಿ ಮಾಡಬೇಕು. ಮತ್ತೆ ಅದು ಒಂದು ಸೀಮಿತವಾದ ಅಭಿನಯ ಮಾಡಬೇಕು. ತುಂಬಾ ವಿಸ್ತೃತವಾದ ಅಭಿನಯ ಮಾಡಕ್ ಹೋದ್ರೆ ಎದುರಿಗಿರ್ತಕ್ಕಂಥ ಪಾತ್ರದ ಗತಿ ಏನಾಗಬೇಕು, ಒಟ್ಟು ಕಥೆಯ ವೇಗ ಏನಾಗಬೇಕು, ಇದನ್ನ ಕಂಡಾಗ ನಾಟ್ಯ ಪದ್ಧತಿ ನೃತ್ಯ ಪದ್ಧತಿಯಷ್ಟು ವಿಸ್ತೃತವಾದ ವ್ಯಾಖ್ಯಾನ ಲಕ್ಷಣದಲ್ಲ. ಇದು ಕಂಡಾಗ ನಮಗೆ ಗೊತ್ತಾಗುತ್ತದೆ ವಾಚಿಕಾಭಿನಯ ಪ್ರಧಾನವಾದ ಹರಿಕತೆಗೆ ಹತ್ತಿರ ಬರತಕ್ಕಂಥದ್ದು ಈ ನೃತ್ಯ ಪದ್ಧತಿ ಅಂತ. ವಾಚಿಕಾಭಿನಯ ಮುಂದಾದಾಗ ಹರಿಕತೆ ಆಗೋದು, ಆಂಗಿಕಾಭಿನಯ ಮುಂದಾದಾಗ ನೃತ್ಯವಾಗುತ್ತದೆ ಅಂತ ಹೇಳಬಹುದು. ಆ ಕಥಾ ಕೀರ್ತನ ಪದ್ಧತಿ ಬೆಳೆದು ಬಂದ ರೀತಿಯನ್ನು ನೋಡಿದಾಗ, ಉಪರೂಪಕಗಳು ಬೆಳೆದು ಬಂದಿದ್ದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತದೆ. ದಶರೂಪಕಗಳಲ್ಲಿ ನಾಟ್ಯ ಪ್ರಾಧಾನ್ಯ ಅಂತ ಹೇಳ್ತೀವಿ. ಅಂದ್ರೆ ಥಿಯೇಟ್ರಿಕಲ್, ಆಯಾ ಪಾತ್ರಗಳು, ಆಯಾ ವೇಷಗಳು ಆ ರೂಪದಲ್ಲಿ ನಿಂತು ಕಥೆಯನ್ನು ನಡೆಸುತ್ತವೆ. ಆದರೆ ನೃತ್ಯದಲ್ಲಿ ಪಾತ್ರ ಬದಲಾಗ್ತಾ ಇರುತ್ತೆ, ನಟ ಒಬ್ಬನೇ ಆಗಿರ್ತಾನೆ. ಈ ಕಾರಣದಿಂದಲೇ ನಾನು ಏಕಹಾರ್ಯ ಬಹುಹಾರ್ಯ ಅಂತ ನಾಟ್ಯಶಾಸ್ತ್ರದಲ್ಲಿರೋ ಪರಿಭಾಷೆಗೆ ಭಿನ್ನವಾದ ಮತ್ತೊಂದು ಪರಿಭಾಷೆ ರೂಪಿಸಿದ್ದೀನಿ. ಏಕಾಹಾರ್ಯ ಬಹುಆಹಾರ್ಯ ಅಂತ. ಒಂದೇ ವೇಷದಲ್ಲಿ ಮಾಡುವುದು ಅಂತ. ಏಕ ಆಹಾರ್ಯ, ಬಹು ಆಹಾರ್ಯ, ಅನೇಕ ವೇಷದಲ್ಲಿ ಮಾಡುವುದು ಅಂತ. ಯಾಕೆಂದ್ರೆ ಏಕಹಾರ್ಯ ಅಂದ್ರೆ ಒಬ್ಬ ನಟನೆ ಮಾಡತಕ್ಕಂಥದ್ದು ಅಂತ. ಒಬ್ಬ ನಟ ಮಾಡುವುದಕ್ಕೂ ಒಂದು ವೇಷ ಮಾಡೋದಕ್ಕೂ ವ್ಯತ್ಯಾಸ ಇದೆ. ನೃತ್ಯದಲ್ಲಿ ಏಕಹಾರ್ಯ ಜೊತೆಗೆ ಏಕಾಹಾರ್ಯ ಎರಡೂ ಆಗಿದೆ. ಆದರೆ ಬಾಣ ಅಂತನ್ನುವ ದಶರೂಪಕದಲ್ಲಿ ಯಾವುದಿದೆ ಅದರೊಳಗೆ ಏಕ ಆಹಾರ್ಯ ಮತ್ತು ಏಕಹಾರ್ಯ ಎರಡೂ ಅಲ್ಲ. ಅವನು ಒಂದೇ ವೇಷದಲ್ಲಿದ್ದು ಒಂದೇ ಪಾತ್ರದಲ್ಲಿ ಮಾಡ್ತಾನೆ. ಇಲ್ಲಿ ನೃತ್ಯದಲ್ಲಿ ಏನಾಗುತ್ತೆ, ಬಹು ಜನರನ್ನು ಮಾಡತಕ್ಕಂಥದ್ದನ್ನು ಒಂದೇ ವೇಷದಲ್ಲಿ ನಿಂತ್ಕೊಂಡು ಮಾಡ್ತಾನೆ. ಈ ವ್ಯತ್ಯಾಸಗಳನ್ನ ನಾವು ಗಮನಿಸಿಕೊಂಡಾಗ ತಿಳಿಯುತ್ತದೆ ಹೇಗೆ ನೃತ್ಯ ನಾಟ್ಯ ಇವುಗಳಿಗೆ ಸಂಬಂಧ ಇದೆ ಅಂತ. ಈ ಮೂರರಲ್ಲೇನೆ ಎಲ್ಲ ಪ್ರಾದೇಶಿಕ ರಂಗಭೂಮಿಗಳು ಕೂಡ ಬೇರೆ ಬೇರೆ ಪ್ರಪೋರ್ಷನ್ ಅನ್ನು ಹೊಂದಿವೆ, ಬೇರೆ ಬೇರೆ ಅಂತಸ್ತುಗಳನ್ನು ಇಟ್ಕೊಂಡಿವೆ ಅಂತ ನಮಗೆ ಗೊತ್ತಾಗುತ್ತದೆ. ಯಾಕೆಂತಂದ್ರೆ ಇವತ್ತಿನ ನೃತ್ಯ ಪದ್ಧತಿಗಳೆಲ್ಲ ಕೂಡ ವ್ಯಾಖ್ಯಾನ ರೂಪವನ್ನು ಅವಲಂಬಿಸಿಕೊಂಡು ಬಂದಿವೆ. ಅವು ಹೆಚ್ಚು ಮುನ್ನೆಲೆಗೆ ಇವತ್ತು ಬಂದಿವೆ. ದುರ್ದೈವದಿಂದ ನಾಟ್ಯ ಪದ್ಧತಿಗಳು ಹಿನ್ನೆಲೆಯಲ್ಲಿ, ನಾಟ್ಯ ಪದ್ಧತಿಗಳು ಹಿಂದಾಗ್ಬಿಟ್ಟಿದೆ. ಆ ಸೋಷಿಯಲ್ ಹೈರಾರ್ಕಿ, ಎಕನಾಮಿಕ್ ಹೈರಾರ್ಕಿನೂ ಹಾಗೆ ಆಗಿದೆ. ಆದರೆ
ಈ ನಾಟ್ಯ ಪದ್ಧತಿಯ ಆಕರ್ಷಣೆ ಯಾರನ್ನೂ ಬಿಡುವಂಥದ್ದಲ್ಲ. ಆ ನಾಟ್ಯ ಪದ್ಧತಿಯ ಆಕರ್ಷಣೆಯೇ ತುಂಬಾ ಪರಿಷ್ಕೃತವಾಗಿ, ತುಂಬಾ ತಾಂತ್ರಿಕವಾಗಿ ಬೆಳೆದು ಸಿನಿಮಾ ಆಗಿದೆ ಅಂತಂದ್ರೆ, ಅದರ ಆಕರ್ಷಣೆ ಬಂದಾಗ ಕಥೆ ಯಾರಿಗೂ ಬೇಕು, ವ್ಯಾಖ್ಯಾನ ತುಂಬಾ ರಸಿಕರಿಗೆ ಮಾತ್ರ ಬೇಕು. ಕಥೆ ಘಟನಾತ್ಮಕವಾಗಿ ನಡೆಯುವಂಥದ್ದಿದೆ, ಅದು ಸಾಮಾನ್ಯರಿಗೆಲ್ಲ ತುಂಬಾ ರಂಜಕವಾದದ್ದು. ಜನರಿಗೆ ಹೆಚ್ಚು ಮುಟ್ಟಬೇಕು ಅಂದಾಗ ಡಾನ್ಸ್ ಡ್ರಾಮಾ ಬಂತು. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಡಾನ್ಸ್ ಡ್ರಾಮಾ ಹಿಸ್ಟ್ರಿ ಹೇಗಾಗಿದೆ ಅಂತ. ಹೀಗಾಗಿ ಆಧುನಿಕ ಕಾಲದಲ್ಲಿ ನೃತ್ಯ ಪದ್ಧತಿಗಳೆಲ್ಲ ವ್ಯಾಖ್ಯಾನ ಪದ್ಧತಿಯ ಸೀಮಿತವಾದ, ರಸಿಕನಿಷ್ಠವಾದ, ಸಹೃದಯನಿಷ್ಠವಾದದಕ್ಕಿಂತ ಬಹುಸಮಾಜ ನಿಷ್ಠವಾದ ರೀತಿಯಲ್ಲಿ ಬೆಳಕೊಳ್ಳೋದಕ್ಕೆ ಹೋದಾಗ ಇವು ಮತ್ತೆ ಕಂಡುಕೊಳ್ತಾ ಬಂದಿದೆ ದೊಡ್ಡ ರೀತಿಯಲ್ಲಿ ರಂಗಪ್ರಯೋಗ ಹೇಗೆ ಮಾಡೋದು ಅಂತ. ಯಕ್ಷಗಾನದಂಥವು ಮೊದಲಿಂದ ನಾಟ್ಯ ಪದ್ಧತಿಯಲ್ಲಿ ಉಳಿದವು, ಅವು ಇಂಥ ನೃತ್ಯ ಕಲೆಗಳಿಗೆ ತಮ್ಮ ಯೋಗದಾನವನ್ನು ಕೊಡಬಹುದು ಅನ್ಸುತ್ತೆ. ಅಂದ್ರೆ ಯಕ್ಷಗಾನ ತುಂಬಾ ರಸಿಕನಿಷ್ಠವಾಗಬೇಕು ಅಂತಂದಾಗ, ಶುದ್ಧ ಸತ್ವನಿಷ್ಠವಾಗಬೇಕು ಅಂದಾಗ ನೃತ್ಯ ಪದ್ಧತಿಯ ಕಡೆಗೆ ಒಲಬೇಕಾಗುತ್ತೆ. ಅದೇ ಸಂದರ್ಭದಲ್ಲಿ ನೃತ್ಯ ಪದ್ಧತಿಗಳೆಲ್ಲವೇ ಹೆಚ್ಚು ಸಮಾಜನಿಷ್ಠವಾಗಬೇಕು, ಹೆಚ್ಚು ಜನರಿಗೆ ಮುಟ್ಟಬೇಕು ಅಂತಂದಾಗ ನಾಟ್ಯದ ಕಡೆಗೆ ಬರಬೇಕು. ಅಂದ್ರೆ ಏನಾಗುತ್ತದೆ, ಯಕ್ಷಗಾನ ತಾನು ಸೀಮಿತವಾದ ಚೌಕಟ್ಟಿನಲ್ಲಿ ಸ್ವಲ್ಪದ ಇನ್ವೆಸ್ಟ್ಮೆಂಟ್ ನಲ್ಲಿ ಗಟ್ಟಿಯಾಗಿ ರಸಿಕರಿಗೆ ಮುಟ್ಟಿಸ್ತೀನಿ ಎನ್ನುವಾಗ ಅದು ನೃತ್ಯ ಪದ್ಧತಿಯ ಕಡೆಗೆ ಬರಬೇಕು. ಆ ಮಟ್ಟದ ಕಲಿಕೆಯನ್ನು ಯಕ್ಷಗಾನ ಮಾಡಿಕೊಳ್ಬೇಕು. ಮುಂದೆ ನಾನು ಹೇಳ್ತಕ್ಕಂಥ ಏಕವ್ಯಕ್ತಿ ಯಕ್ಷಗಾನ ಆ ರೀತಿಯಾದದ್ದು. ಯಕ್ಷಗಾನವನ್ನ ಒಂದು ರಸಿಕರಿಗೆ ಮಾತ್ರ, ಸಣ್ಣ ಗುಂಪಿನ ರಸಿಕರಿಗೆ ಮಾತ್ರ ಅದು ವ್ಯಾಖ್ಯಾನಾತ್ಮಕವಾಗಿ ಮಾಡಬೇಕು ಅಂದಾಗ ನೃತ್ಯಾಂಶ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಲ್ಲದೆ ಈ ಭರತನಾಟ್ಯ ಅಂತ ಹೇಳುವಂಥ ಸದಿರ್ ಬೆಳವಣಿಗೆ ಇರ್ಬೋದು, ಕೂಚಿಪುಡಿ, ಭಾಗವತ ಮೇಳ, ಅದು ನೃತ್ಯ ಪದ್ಧತಿ ಆಗ್ಬಿಡುತ್ತೆ. ಮೊದಲು ನಾಟ್ಯ ಪದ್ಧತಿ ಇದ್ದದ್ದು, ಈಗ ಮತ್ತೆ ಅದನ್ನು ನಾಟ್ಯ ಪದ್ಧತಿ ಮಾಡ್ತಿದ್ದಾರೆ. ಒಡಿಸ್ಸಿ ತುಂಬಾ ಕಾಲ ನೃತ್ಯ ಪದ್ಧತಿಯಾಗಿ ಉಳಿದದ್ದು, ಈಗ ಅದು ಕೂಡ ನಾಟ್ಯ ಪದ್ಧತಿ ಆಗುವಂತೆ ಒಂದು ಟೋಟಲ್ ಥಿಯೇಟರ್ ತರಹ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕಥಕ್ ಇವೆಲ್ಲದರೊಳಗೂ ಹಾಗೆ ಆಗ್ತಾ ಇದೆ. ಅವುಗಳೆಲ್ಲ ಯಕ್ಷಗಾನದಂಥವುಗಳಿಂದ ಕಲಿಬೇಕು. ಕಲಿಯೋದು ಅಂದ್ರೆ ಏನ್ ಕಲಿಬೇಕಾಗುತ್ತೆ? ವಾಚಿಕಾಭಿನಯ ಕಲಿಬೇಕು. ಮೊದಲು ಕಲಿಬೇಕಾಗುತ್ತೆ ವಾಚಿಕಾಭಿನಯ. ಇವತ್ತು ಯಕ್ಷಗಾನಕ್ಕಿರುವಂತ ಅನೇಕ ಶಕ್ತಿ ಸಾಧ್ಯತೆಗಳಲ್ಲಿ ಬಲವಾದದ್ದು ಒಂದು ಆಶುವಾದಂತ ವಾಚಿಕಾಭಿನಯ. ಆ ಆಶುವಾದ ವಾಚಿಕಾಭಿನಯ ಇಲ್ಲದೇ ಇದ್ರೂ ಮಿಕ್ಕವುಗಳಿಗೆ ಆ ಮಟ್ಟದ ವಾಕ್ಸಿದ್ಧಿಯನ್ನು ಪಡ್ಕೊಳ್ಬೇಕಾಗುತ್ತೆ. ಅಲ್ಲಿ ಯಕ್ಷಗಾನ ಕೊಡಬಹುದು. ಜೊತೆಗೆ ಕಥೆಯನ್ನ ಹೇಳುವ ಕ್ರಮ ಅಂತ ಇದೆಯಲ್ಲ, ಅದು ಬಹಳ ಲೀಲೆ, ಲಾಘವ ತಿಳಿದುಕೊಳ್ತಾ ಇದೆ. ಉದಾಹರಣೆಗೆ ಭಾಗವತನ ಜೊತೆಗೆ ಸಂವಾದ ಮಾಡುವಂಥದ್ದಿರ್ಬೋದು, ನೋಡಿದಾಗ ಗೊತ್ತಾಗುತ್ತದೆ ಹೇಗೆ ನಿರೂಪಣೆ ಮಾಡ್ತಾರೆ. ಪೀಠಿಕೆ ಹೇಳೋದು ಅಂತ ಇದೆ, ಅಂದ್ರೆ ಇಡೀ ಒಂದು ಕಥೆಗೆ, ಪಾತ್ರಕ್ಕೆ ಒಂದು ಹಿನ್ನೆಲೆಯನ್ನು ಕೊಡತಕ್ಕಂಥದ್ದು. ಈ ರೀತಿಯಲ್ಲೆಲ್ಲ ವಾಚಿಕೆ ಅಭಿನಯ ಬರುತ್ತದೆ. ಜೊತೆಗೆ ಮತ್ತು ಒಂದು ಏನಂದ್ರೆ, ಹೆಚ್ಚು ಜನವನ್ನು ಮುಟ್ಟುವಲ್ಲಿ ಬಹಳ ಮುಖ್ಯವಾಗುವಂತ ಒಂದು ರಸ ಹಾಸ್ಯ. ನೃತ್ಯ ಪದ್ಧತಿಯಲ್ಲಿ ನೋಡಿ ಹಾಸ್ಯ ಇಲ್ಲ ಅನ್ನೋಷ್ಟು ಕಡಿಮೆ, ಮಾಡಿದ್ರು ಪಾಪ ಅಪಹಾಸ್ಯಕ್ಕೆ ತುತ್ತಾಗುತ್ತೆ. ಯಾಕೆಂದ್ರೆ ಲೆಕ್ಕಾಚಾರಕ್ಕೆ ಮಾಡಕ್ ಹೋದ್ರೆ ಎಲ್ಲಾಗುತ್ತೆ. ಅಂದ್ರೆ ಯಕ್ಷಗಾನದಂತಹ ನಾಟ್ಯ ಪದ್ಧತಿಯಲ್ಲಿ ಬಹಳ ಸಮೃದ್ಧವಾಗಿರುವುದು ಹಾಸ್ಯ. ಈ ಹಾಸ್ಯ ಅದಕ್ಕೆ ಒಂದು ಅಸೆಟ್ಟು ಹೌದು, ಲಯಬಿಲಿಟಿನೂ ಹೌದು. ಎಲ್ಲಿವರೆಗೆ ಅಂದ್ರೆ ಪ್ರಕರಣವೇ, ಪ್ರಸಂಗವೇ ಹಾಸ್ಯಾಸ್ಪದ ಆಗುವ ಮಟ್ಟಿಗೆ ಬಳಕೆ ಹೋಗ್ಬಿಡುತ್ತೆ, ಪಾತ್ರದ ಔಚಿತ್ಯ ಮತ್ತೊಂದು ಎಲ್ಲ ಬಿಟ್ಟು. ಹೀಗಾಗಿ ನೃತ್ಯ ಪದ್ಧತಿಯ ಶಿಸ್ತನ್ನು ಒಂದಿಷ್ಟು ಇಟ್ಟುಕೊಂಡು ಈ ನಾಟ್ಯ ಪದ್ಧತಿ ಸ್ವಲ್ಪ ತನ್ನ ಹಾಸ್ಯ ಎಣೆ ಮೀರೋದನ್ನ ಹದ ಮಾಡ್ಕೊಳ್ಬೇಕು. ತಮ್ಮಲ್ಲಿ ಸಮೃದ್ಧವಾದ ಕುಚ್ಚುಳೆಯಂತೆ ಹರಿಯುವಲ್ಲ ಹಾಸ್ಯವನ್ನ ನೃತ್ಯ ಪದ್ಧತಿಗೆ ಕೊಡಬೇಕು. ಈ ರೀತಿಯಲ್ಲಿ ಕೊಡುಕೊಳ್ಳೆ ಮಾಡ್ಕೋಬೇಕು. ಜೊತೆಗೆ ಈ ಮೊದಲೇ ನಾನು ಹೇಳಿದೆ, ನೃತ್ಯದಲ್ಲಿ ಕಡಿಮೆ ಸಾಹಿತ್ಯ ಇರ್ತದೆ, ನಾಟ್ಯದಲ್ಲಿ ವಿಸ್ತೃತವಾಗಿರ್ತದೆ ಅಂತ. ಯಕ್ಷಗಾನಕ್ಕಿರುವ ಸಾಹಿತ್ಯದ ಸಮೃದ್ಧಿ ಅದ್ಭುತವಾದದ್ದು, ಅಪಾರವಾದದ್ದು ಅಂತ ನನಗನ್ಸುತ್ತೆ. ಈ ದೃಷ್ಟಿಯಿಂದ ನಮ್ಮ ನರ್ತಕರು ಬೇರೆ ಬೇರೆ ದೇಶೀಯ ನೃತ್ಯ ಕಲೆಗಳನ್ನ ಬಲ್ಲಂಥವರು ಹೊಸ ಸಾಹಿತ್ಯ ಬೇಕು ಅಂದ್ರೆ ಎಲ್ಲೆಲ್ಲೂ ಪ್ರಯಾಣಕ್ಕೆ ಬದಲಾಗಿ ಯಕ್ಷಗಾನ ಸಾಹಿತ್ಯವನ್ನು ಆಶ್ರಯಿಸುವುದು ಅತ್ಯುತ್ತಮ ಅಂತ ನನಗನ್ಸುತ್ತೆ. ಅದು ಕನ್ನಡ ನಾಡಿಗಂತೂ ಕೊರತೆಯೇ ಇಲ್ಲ, ಅಷ್ಟರ ಮಟ್ಟಿಗೆ ಉಂಟು. ಇಲ್ಲೇ ನಮ್ಮ ಪಾದೇಕಲ್ ವಿಷ್ಣು ಭಟ್ರು ಇದ್ದಾರೆ, ಅವರು ವಿಸ್ತೃತವಾದ ಸೂಚಿಯನ್ನೇ ಮಾಡಿದ್ದಾರೆ. ಎಷ್ಟು 4,000 ಯಕ್ಷಗಾನಗಳ 5,000 ಯಕ್ಷಗಾನಗಳ ಉಪಲಬ್ಧದಲ್ಲಿರ್ತಕ್ಕಂಥದ್ದು ಬಿಟ್ರೆ ಇನ್ನೂ ಹೆಚ್ಚು. ಹೀಗಿರುವಾಗ ಯಾವ ಮಟ್ಟದ ಸಾಹಿತ್ಯ ಇದೆ ಅಂತ ಗೊತ್ತಾಗುತ್ತದೆ. ಮತ್ತೆ ನೃತ್ಯ ಪದ್ಧತಿಗೆ ಬಂದಾಗ ಸಂಗೀತ ವಿಸ್ತೃತವಾಗಬೇಕಾಗುತ್ತೆ. ವ್ಯಾಖ್ಯಾನ ಮಾಡಬೇಕು ಅಂದ್ರೆ ಕಡಿಮೆ ಸಾಹಿತ್ಯ ಅಂದ್ರೆ ಇನ್ನು ವಾಚಿಕ ವಿಸ್ತಾರ ಆಗೋದು ಎಲ್ಲಿ? ಗೇಯದಲ್ಲಿ, ಅಂದ್ರೆ ಗಾನದಲ್ಲಿ. ಗೇಯ ಅಂದ್ರೆ ಲಿರಿಕ್ ವಾರ್ ಮ್ಯೂಸಿಕ್, ಗಾನ ಅಂದ್ರೆ ಮ್ಯೂಸಿಕ್. ಹೀಗಾಗಿ ಸಂಗೀತದಲ್ಲಿ ವಿಸ್ತಾರ ಆಗಬೇಕು ಅಂದ್ರೆ ನಾಟ್ಯ ಪದ್ಧತಿ ಮಾಡಿಕೊಳ್ಬೇಕಾದ್ದೇನು? ತಾನು ನೃತ್ಯ ಪದ್ಧತಿ ಆಗಬೇಕು ಅಂತಂದ್ರೆ ಸೀಮಿತವಾದ ಮಟ್ಟುಗಳಿಗಿಂತ ಆಚೆಗೆ ಮಟ್ಟುಗಳಿಗೆ ಮೂಲವಾದ ರಾಗದ ಕಡೆ ಗಮನ ಕೊಡಬೇಕು. ಅಂದ್ರೆ ಯಕ್ಷಗಾನ ಸಸ್ಟೆನೆನ್ಸ್ ಬೇಕು, ನಿಲುಗಡೆ ಬೇಕು ಅಂದ್ರೆ ಯಾವ್ಯಾವ ಮಾದರಿಗಳಿಗೆ ಮೂಲ ಏನಿದೆ ಅದರ ಕಡೆ ಹೋಗ್ಬೇಕು.
ಇದೇನಾದ್ರು ಗೊತ್ತಿದೆ, ಈಗ ನವರೋಜ್ ಏಕ ಅಂತಂದ್ರೆ ಅದು ದುಃಖದಲ್ಲಿದ್ದಾಗಲೂ, ಹರ್ಷದಲ್ಲಿದ್ದಾಗಲೂ, ಕೋಪದಲ್ಲಿದ್ದಾಗಲೂ ಆ ಮಟ್ಟಿನಲ್ಲೇ ಬರ್ತಾ ಇರುತ್ತೆ. ಹಾಗಲ್ಲ, ನವರೋಜ್ ರಾಗಕ್ಕೆ ಅಸಂಖ್ಯವಾದ ರೂಪ ಇದೆ. ಮಧ್ಯಮಾವತಿ ತ್ರಿವುಡೆಗೆ ಅನೇಕವಾದಂತಹ ರೂಪ ಇದೆ. ಹೇಗೆ ಮಧ್ಯಮಾವತಿ ರಾಗವಾಗಿ ಆ ಸಾಧ್ಯತೆಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕಾಗುತ್ತೆ. ಹಾಗೆ ಮಾಡಿದ್ರೆ ವ್ಯಾಖ್ಯಾನಕ್ಕೆ ಬೇಕಾಗಿರ್ತಕ್ಕಂಥ ಗಾನಸ್ಥೈರ್ಯ ಸಿದ್ಧಿ ಆಗುತ್ತದೆ. ಇವುಗಳ ಬಗ್ಗೆ ಆಲೋಚನೆ ಮಾಡಬೇಕು. ಅಂದ್ರೆ ಒಂದು ಭರತ ಮುನಿಯಲ್ಲಿ ನೃತ್ಯವೂ ಇತ್ತು, ನಾಟ್ಯವೂ ಇತ್ತು, ಮತ್ತೆ ನೃತ್ಯ ಹೆಸರಿಲ್ಲದೆ ಇದ್ರು ಅದು ವಿವರಣೆಯಾಗಿ, ಅದು ಪ್ರಯೋಗವಾಗಿ ಇದ್ದೇ ಇತ್ತು. ಆದರೆ ಈ ದೇಶೀಯ ರಂಗ ಪರಂಪರೆಗಳಲ್ಲಿ ನೋಡಿದಾಗ, ನಾಟ್ಯವಾಗಲಿ ನೃತ್ಯವಾಗಲಿ ಯಾವುದರಲ್ಲೂ ಕಂಡಾಗ ನಮಗೆ ಒಂದೊಂದು ಬೆಳೀತಾ ಬಂದದ್ದು ಗೊತ್ತಾಗುತ್ತದೆ. ಯಾಕೆ? ಅದು ಜನಮಾನಸಕ್ಕೆ ತಕ್ಕಂತೆ ಬೆಳೆಯುತ್ತದೆ. ಅದರೊಳಗೆ ಯಾವ ತಪ್ಪು ಇಲ್ಲ. ಜನಕ್ಕೆ ಹೆಚ್ಚಾಗಿ ಬೇಕಾದದ್ದು ಇತಿವೃತ್ತವೇ ಬೇಕು, ಕಥೆ ಬೇಕು. ಕಥೆಯನ್ನು ಕೇಳೋದಕ್ಕೆ ಪ್ರತಿಯೊಬ್ಬರು ಇಷ್ಟಪಡ್ತಾರೆ. ಕಥೆಯ ಒಂದೊಂದು ಪಾತ್ರಗಳ ಸ್ವಭಾವವನ್ನ, ಒಂದೊಂದು ಸನ್ನಿವೇಶಗಳ ಸೂಕ್ಷ್ಮತೆಯನ್ನ ಆಸ್ವಾದ ಮಾಡಬೇಕು ಅಂದ್ರೆ ವಿವರ ಬೇಕಾಗುತ್ತದೆ. ಆ ಡೀಟೇಲಿಂಗ್ ಅಲ್ಲಿ ನೋಡ್ತೀವಿ. ಎಲ್ಲಿವರೆಗೆ ಅಂತಂದ್ರೆ, ನೀವು ಅದನ್ನ ಬೇಕು ಅನ್ನೋ ಕಾರಣಕ್ಕೋಸ್ಕರವೇ ಭರತನ ನಾಟ್ಯ ಪ್ರಯೋಗದಲ್ಲಿ ಕೂಡ ಧ್ರುವಗೀತೆಗಳನ್ನು ಇಟ್ಟುಕೊಂಡು ಧ್ರುವಗೀತೆಗಳಲ್ಲಿ ನೃತ್ಯಕ್ಕೆ ಬೇಕಾದ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ವಿಸ್ತಾರವನ್ನ, ವ್ಯಾಖ್ಯಾನವನ್ನ ಮಾಡಿಕೊಳ್ತಾ ಬಂದಿದ್ದಾರೆ. ಇದನ್ನ ಗಮನಿಸಿಕೊಂಡಾಗ ಮಾಸ್ ಅಂಡ್ ಕ್ಲಾಸ್ ಎರಡೂ ಮೇಲು ಕೀಳು ಅಲ್ಲೇ ಅಲ್ಲ. ನಾವು ತುಂಬಾ ತಪ್ಪು ತಿಳ್ಕೊಂಡ್ಬಿಟ್ಟಿದ್ವಿ. ಮಾಸ್ ಅನ್ನೋದು ಕೀಳು, ಕ್ಲಾಸ್ ಅನ್ನೋದು ಮೇಲು ಅಂತ. ಅದು ಒಂದೇ ಮನುಷ್ಯನ ಎರಡು ಬಗೆಯ ಮನೋಧರ್ಮ. ಕೆಲವರಿಗೆ ಸಮಾಧಾನವಾಗಿ ವಿವರವಾಗಿ ಕೂತ್ಕೊಂಡು ನೋಡ್ಬೇಕು ಅಂತ ಕೆಲವೊಮ್ಮೆ ಅನ್ಸುತ್ತೆ. ಮತ್ತೆ ಇನ್ನು ಕೆಲವೊಮ್ಮೆ ಉತ್ಸಾಹ ತ್ವರಿತ ಎಲ್ಲ ಬೇಕು ಅನ್ಸುತ್ತೆ. ನಾನು ಕಮರ್ಷಿಯಲ್ ಸಿನಿಮಾನೂ ನೋಡ್ತೀನಿ, ಗಂಭೀರವಾದಂತ ನೃತ್ಯವನ್ನು ಆಸ್ವಾದ ಮಾಡ್ತೀನಿ. ನನ್ನೊಳಗೆ ಅದು ಯಾವುದೇ ವಿಷಯದಲ್ಲಿ ಅಪರಾಧ ಪ್ರಜ್ಞೆಯೂ ಇಲ್ಲ, ಸಂಕೋಚವೂ ಇಲ್ಲ. ಅಂದ್ರೆ ಎಲ್ಲರಲ್ಲೂ ಇದೇ ತರ ಇರುತ್ತೆ, ಹಾಗಿದ್ದೇ ಇರುತ್ತೆ. ಅಂದ್ರೆ ಸ್ಟೇಪಲ್ ಫುಡ್ ಅಂತ ಯಾವ್ದಿರುತ್ತದೆ, ಅದ್ರ ಜೊತೆಗೆ ರುಚಿಯಾಗಿರ್ತಕ್ಕಂಥ ಬೇರೆದು ಬೇಕು ಅಂತ ಅನಿಸ್ತಾ ಇರುತ್ತೆ. ಆ ಬಗ್ಗೆ ನೀವು ಬಂದಿದೆ. ಅದರಿಂದ ಇವುಗಳಲ್ಲಿರ್ತಕ್ಕಂಥ ಟೆಂಪರ್ಮೆಂಟಲ್ ಡಿಫರೆನ್ಸಸ್, ಅದನ್ನ ಟ್ರೀಟ್ಮೆಂಟ್ನ ಡಿಫರೆನ್ಸಸ್ ಅನ್ನ ಧ್ಯೇಯೋದ್ದೇಶಗಳಲ್ಲಿ ಏನೇ, ಆದರ್ಶದಲ್ಲಿ ಏನೇ, ಅಲ್ಲಿರುವಂಥ ಗವರ್ನಿಂಗ್ ಫಿಲಾಸಫಿ, ಆ ತತ್ವದಲ್ಲಿಯೇ ವ್ಯತ್ಯಾಸ ಅಂತ, ವೈಷಮ್ಯ ಅಂತ ಭಾವಿಸಿಕೊಳ್ಳೋದು ತಪ್ಪಾಗುತ್ತದೆ. ಈ ಬಗೆಯಲ್ಲಿ ನೋಡಬಹುದು. ಮತ್ತೊಂದು, ಈ ನಾಟ್ಯ ಪದ್ಧತಿಯಾಗಿ ಬೆಳೆದು ಬಂದಾಗ ಸಂಸ್ಕೃತ ನಾಟಕಗಳಲ್ಲಿ ಇರುವ ಒಂದು ಬಿಕ್ಕಟ್ಟು, ಒಂದಿಷ್ಟು ಸ್ವಾತಂತ್ರ್ಯವನ್ನು ಕೊಟ್ಟರು, ನಿರ್ಬಂಧವೂ ಕೊಟ್ಟಿದೆ. ಯಕ್ಷಗಾನಕ್ಕೆ ಒಂದು ಸೌಲಭ್ಯ ಇದೆ, ಅದು ಉಪರೂಪಕಗಳಲ್ಲಿರುವಂಥ ಸೌಲಭ್ಯ. ಉಪರೂಪಕಗಳಲ್ಲೆಲ್ಲ ಸಾಹಿತ್ಯದ ಗಾನ ಸ್ವರೂಪ, ಗೇಯ ಸ್ವರೂಪ ಇರುತ್ತದೆ. ವಾಚಿಕವನ್ನು ಅವರೇ ಬೆಳೆಸ್ಕೊಂಡು ಹೋಗ್ತಾರೆ, ಅಂದ್ರೆ ಸಂವಾದವನ್ನು ಅವರೇ ಬೆಳೆಸ್ಕೊಂಡು ಹೋಗ್ತಾರೆ. ಯಕ್ಷಗಾನಕ್ಕೆ ಈ ಸ್ವಾತಂತ್ರ್ಯ ತುಂಬಾ ದೊಡ್ಡದಾಗಿರೋದ್ರಿಂದ ಅನುಕೂಲ ಕಂಡಂತೆ ಹಿಗ್ಗಿಸಿಕೊಳ್ಳಬಹುದು, ಕುಗ್ಗಿಸಿಕೊಳ್ಳಬಹುದು. ಜೊತೆಗೆ ನಮ್ಮ ಯಾವುದೇ ರಂಗ ಪರಂಪರೆಯಲ್ಲೂ ನೋಡಿ, ಶಾಸ್ತ್ರ ಶಾಸನಕ್ಕಿಂತ ಅನುಶಾಸನಕ್ಕೆ ಇರ್ತಕ್ಕಂಥದ್ದು. ಅಂದ್ರೆ ಕಲಾವಿದನನ್ನ ಹಿಂಬಾಲಿಸಿ ಬರುವಂತ ಅನುಶಾಸನವೇ ಹೊರತು ಕಲಾವಿದನ ತಲೆ ಮೇಲೆ ಕೂತ್ಕೊಳ್ತಕ್ಕಂಥದ್ದಲ್ಲ. ನೋಡಿದಾಗ ಗೊತ್ತಾಗುತ್ತೆ. ಯಕ್ಷಗಾನವನ್ನ ಒಂದು ಪ್ರಾತಿನಿಧಿಕವಾಗಿ ಇಟ್ಕೊಂಡ್ರೆ ಅದು ಒಂದು ಬಗೆಯಲ್ಲಿ ನಮ್ಮ ಸನಾತನ ಧರ್ಮ ಇದ್ದಂತೆ. ಇಲ್ಲಿ ಒಬ್ಬ ಪ್ರವಾದಿಯ ಮಾತು ಇಲ್ಲ, ಒಂದು ಪವಿತ್ರ ಗ್ರಂಥ ಅನ್ನೋ ನಿರ್ಬಂಧ ಇಲ್ಲ, ತುಂಬಾ ಸ್ವಾತಂತ್ರ್ಯ ಇದೆ, ಜೊತೆಗೆ ಬಾಧ್ಯತೆಯೂ ಇದೆ. ಈ ಬಗೆಯ ಒಂದು ಫ್ಲೆಕ್ಸಿಬಿಲಿಟಿ ಇದೆಯಲ್ಲ, ಇದು ತುಂಬಾ ದೊಡ್ಡದಾದದ್ದು. ಯಕ್ಷಗಾನಕ್ಕೆ ಅದೊಂದು ಬಾಧ್ಯತೆ ಕೂಡ ಹೌದು. ಸನಾತನ ಧರ್ಮಕ್ಕಿರುವ ಸ್ವಾತಂತ್ರ್ಯ, ಸೌಲಭ್ಯ, ಸರ್ವಜನೀಯತೆ ಇದಷ್ಟು ಕೂಡ ಯಕ್ಷಗಾನದಂತಹ ರಂಗಕಲೆಯಲ್ಲಿ, ನಾಟ್ಯ ಕಲೆಯಲ್ಲಿ ಇದೆ ಅಂತ ಅನಿಸುತ್ತದೆ. ಮತ್ತೆ ಹಾಗಿದ್ರೆ ಇದಕ್ಕೆ ಶಾಸ್ತ್ರ ಇಲ್ವೇ ಅಂದ್ರೆ ಇದೆ. ಅದು ಕಲಾವಿದರ, ಕಲಾ ಪರಂಪರೆಯ, ಸಹೃದಯ ಪರಂಪರೆಯ ಒಂದು ಅಂತಶ್ಚೈತನ್ಯ, ಕಲೆಕ್ಟಿವ್ ಕಾನ್ಷಿಯಸ್ನೆಸ್. ಅಂದ್ರೆ ಇಲ್ಲಿ ಒಬ್ಬರು ಗುರು ಶಿಷ್ಯ ಪರಂಪರೆ ಅಂತ ಕಟ್ಟುನಿಟ್ಟಾದದ್ದಿಲ್ಲ. ಲಿಖಿತವಾದ ಗ್ರಂಥ ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ ಹೇಳಿ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಇಲ್ಲ. ಆದ್ರೆ ನೋಡಿದಾಗ ಒಳ್ಳೆ ಸೀಸನ್ಸ್ ಇರೋದೇ ಇದು ಯಕ್ಷಗಾನ, ಇದು ಯಕ್ಷಗಾನ ಅಲ್ಲ ಅಂತ. ಕಲಾವಿದ ನೋಡಿ ನೋಡಿ ಕಲಿತಾ ಇದು ಯಕ್ಷಗಾನ ಆಗುತ್ತೆ, ಇದು ಯಕ್ಷಗಾನ ಆಗೋಲ್ಲ, ಇದು ಯಕ್ಷಗಾನೀಯವಾಗಬೇಕು, ಇದು ಯಕ್ಷಗಾನೀಯವಾಗದೆ ಹೋಯ್ತು ಅಂತಂತಾರೆ. ಅಂದ್ರೆ ಆ ಮಟ್ಟದ ಪ್ರಬುದ್ಧತೆ ಬೇಕು. ಈ ಬಗೆಯಲ್ಲಿ ನೋಡಿದಾಗ ಸನಾತನ ಧರ್ಮಕ್ಕಿರುವ ಸೌಲಭ್ಯ, ಸಂಕಟ ಎಲ್ಲ ಯಕ್ಷಗಾನಕ್ಕಿದೆ. ಇವತ್ತು ಜಾಗತಿಕ ಸ್ತರದಲ್ಲಿ ಸಂಘಟಿತವಾದ ಮತಗಳ ಒಂದು ಕೋಲಾಹಲ ಏನಿದೆ, ಅದರ ತರಾನೇ ಯಕ್ಷಗಾನಕ್ಕೂ ಕೂಡ ಪ್ರತಿಕೂಲವಾದ ವಾತಾವರಣ ಇದೆ. ಸಂಘಟಿತವಾದ ಮತಗಳು ಹೇಗೆ ಸನಾತನ ಧರ್ಮವನ್ನು ಆಕ್ರಮಣ ಮಾಡುತ್ತೋ, ಹಾಗೆ ಸಂಘಟಿತವಾದ ಕಲೆಗಳು ಯಕ್ಷಗಾನವನ್ನು ಆಕ್ರಮಣ ಮಾಡ್ತಾರೆ. ಈ ಯಕ್ಷಗಾನದ ಈ ಆಂತರಿಕ ಸೌಲಭ್ಯ ಏನಿದೆ, ಅದು ಭಾರತೀಯ ರಂಗಕಲೆಯ ಸೌಲಭ್ಯ.
ಅದನ್ನ ಮಿಕ್ಕ ಎಷ್ಟೋ ರಂಗಕಲೆಗಳು ಮರೆತು ಬಿಟ್ಟಿವೆ. ಈಗ ಯಕ್ಷಗಾನದ ಸೋದರ ಕಲೆಗಳಾದ ಮೂಡಲ್ಪಾಯ ಮೊದಲಾದವುಗಳಲ್ಲಿ ಇದೆ ಇದ್ರೂ ಕೂಡ ಯಕ್ಷಗಾನ ಅಷ್ಟು ಗಟ್ಟಿಯಾಗಿಲ್ಲ. ಆದ್ರೆ ನೋಡಿ ಒಂದು ಸ್ವಾರಸ್ಯ, ಯಕ್ಷಗಾನ ಅಸಂಘಟಿತ ಅಂತಲೇ ಅದರಷ್ಟು ಸಂಘಟಿತವಾದ ವೃತ್ತಿ ಆಯಾಮ ಮತ್ತೆ ಯಾವುದಕ್ಕೂ ಇಲ್ಲ. ಯಕ್ಷಗಾನವನ್ನು ಇವತ್ತು ದುಡ್ಡು ಕೊಟ್ಟು ನೋಡುವಂತೆ ನಮ್ಮ ನೃತ್ಯಗಳನ್ನ ಯಾರೋ ದುಡ್ಡು ಕೊಟ್ಟು ನೋಡುವಂತ ಸ್ಥಿತಿಲಿಲ್ಲ. ಯಕ್ಷಗಾನವನ್ನ ಫುಲ್ ಟೈಮ್ ಆಗಿ ಒಬ್ಬ ವೃತ್ತಿ ಕಲಾವಿದ ಬದುಕೋ ತರಹ ಅದರೊಳಗಿರುವ ವೃತ್ತಿಪರತೆ ವಿತಿನ್ ದಿ ಕೋರ್ಸ್ ಮಿಕ್ಕ ಕಲೆಗಳಲ್ಲಿ ಇದೆ. ದೇ ಆರ್ ಪ್ರೊಫೆಷನಲ್ ಬಟ್ ಇಟ್ ಇಸ್ ನಾಟ್ ಎ ಪ್ರೊಫೆಷನ್. ಹಾಗಾಗಿದೆ ಮಿಕ್ಕವರಿಗೆ. ಇವರು ಪ್ರೊಫೆಷನಲ್ ಅಲ್ಲದೆ ಇದ್ರು ಇದು ಪ್ರೊಫೆಷನ್ ಆಗಿದೆ. ಈ ಎಲ್ಲಾ ವಿಚಿತ್ರ ವಿಲಕ್ಷಣ್ಯಗಳು ತುಂಬಾ ಇದೆ. ಈ ದೃಷ್ಟಿಯಿಂದ ಕೂಡ ಆಲೋಚನೆ ಮಾಡಬಹುದು. ಈ ತರ ಬೇಕಾದಷ್ಟು ಉಂಟು. ಸಮಯಾಭಾವದಿಂದ ಹೆಚ್ಚನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ಳಕ್ಕಾಗ್ತಾ ಇಲ್ಲ. ಈಗ ನಾವು ಇದರ ಒಂದು ರೂಪವಾಗಿ ಮಾಡಿದ್ದ ಏಕವ್ಯಕ್ತಿ ಯಕ್ಷಗಾನದ ಒಂದೆರಡು ಅಂಶಗಳನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಪಡ್ತೀನಿ. ಅದಕ್ಕಾಗಿ ಪ್ರೀತಿಯಿಂದ ನಮ್ಮ ಕರೆಯನ್ನು ಮನಸ್ಸಿ ಬಂದವರು ಶ್ರೀಯುತ ಪದ್ಮನಾಭ ಪಾಠಕ್ ಅವರು ಮತ್ತು ಅವರ ಶಿಷ್ಯರು ಹಾಗೆ ಮಂಟ ಪ್ರಭಾಕರ್ ಉಪಾಧ್ಯಾಯರು ಬಂದಿದ್ದಾರೆ. ಇಲ್ಲಿ ನಾನು ಹೇಳಿಕೊಡುವಂಥದ್ದು ಒಂದೆರಡು ಅಂಶ ಪ್ರಾತ್ಯಕ್ಷಿಕೆಯಾಗಿ ಕೆಲವನ್ನು ತೋರಿಸುವುದಾಗುತ್ತದೆ. ಈ ನನ್ನ ಉಪಕ್ರಮ ಭಾಷಣದಲ್ಲಿ ಒಂದು ಮಾತು ಹೇಳಿದೆ, ಅದಂದ್ರೆ ಯಕ್ಷಗಾನ ನೃತ್ಯವಾದರೆ ಚೇಂಬರ್ ಕಾನ್ಸೆಪ್ಟ್ ಅಂತೀವಲ್ಲ, ಚಿಕ್ಕ ಚಿಕ್ಕ ರಸಿಕ ಗೋಷ್ಠಿಗಳಿಗೆ ಆಗುತ್ತದೆ ಅಂತ ಆ ಡೈಮೆನ್ಷನ್ ಅಲ್ಲಿ ಬಂದದ್ದು. ಇದರ ಹಿನ್ನೆಲೆ ಹೀಗಿದೆ, ಪ್ರತಿಯೊಂದು ಪ್ರದೇಶಕ್ಕೂ ಕೂಡ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ತನ್ನದೇ ಆದ ಒಂದು ನೃತ್ಯ ಕಲೆ ಇದೆ. ಈಗ ಆಂಧ್ರಕ್ಕೆ ಕೂಚಿಪುಡಿ ಇದೆ, ತಮಿಳುನಾಡಿಗೆ ದಾಸಿಯಾಟ್ಟಂ, ಸದಿರ್ ಇದೆ, ಕೇರಳಕ್ಕೆ ಕಥಕ್ಗಳಲ್ಲಿ ಸಹೋದರಿಯಾಗಿ ಬಂದಂತ ಮೋಹಿನಿ ಆಟ್ಟಂ ಇದೆ, ಮತ್ತೆ ಉತ್ತರ ಭಾರತದಲ್ಲಿ ಕಥಕ್ ಇದೆ, ಒಡಿಸಿ ಇದೆ, ಸತ್ರಿಯ ಇದೆ. ಆದರೆ ಕರ್ನಾಟಕಕ್ಕೆ ಒಂದು ಸ್ವತಂತ್ರವಾದ ನೃತ್ಯ ಶೈಲಿ ಇಲ್ವಲ್ಲ. ಮೈಸೂರು ನೃತ್ಯ ಶೈಲಿ ಇದೆ ಅಂತಾರೆ, ಆದರೆ ಅದರ ಆಂಗಿಕದ ವಿಶಿಷ್ಟತೆ ಏನು ಅಂತಿಲ್ಲ. ಅದು ಇದ್ರೆ ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ ಯಕ್ಷಗಾನದಲ್ಲಿ ಮಾತ್ರ ಅಂತ ನನಗೆ ಅನ್ನಿಸ್ತು. ಹೀಗಾಗಿ ಯಕ್ಷಗಾನದ ಆಂಗಿಕದಲ್ಲಿರುವ ವೈಚಿತ್ರ್ಯ ತುಂಬಾ ದೊಡ್ಡದು. ಇದರ ವ್ಯಾಪ್ತಿ ಬಹಳ ಗಟ್ಟಿಯಾದದ್ದು. ಆ ಕಾರಣದಿಂದ ಆಂಗಿಕವನ್ನ ಸಾತ್ವಿಕ ಕೇಂದ್ರೀಕೃತವಾಗಿ ಮಾಡಿಕೊಂಡು ಈ ಗಾನ ಪದ್ಧತಿಯ ವ್ಯಾಖ್ಯಾನ ರೂಪದಲ್ಲಿ ನೃತ್ಯವಾಗಿ ಬೆಳೆಸಬೇಕು ಅಂತನ್ನುವ ದೃಷ್ಟಿ ಇಟ್ಟುಕೊಂಡು ಏಕಾಹಾರ್ಯವಾಗಿ ಒಂದೇ ವೇಷ ಒಂದೇ ಪಾತ್ರವಾಗಿ ಇರುವಂತೆ ಮಾಡಿದ್ದಾಯಿತು. ಅದರೊಳಗೆ ಇವತ್ತು ನಾನು 4 ಅಂಶ ತೆಗೆದುಕೊಳ್ಳೋದಾಗುತ್ತೆ. ಅದಕ್ಕೆ ಮುನ್ನ ಕೆಲವೊಂದು ನಾಟ್ಯಶಾಸ್ತ್ರದ ಚಲನವಲನಗಳನ್ನು ಹಾಕೊಂಡಿದ್ದೀನಿ. ನಾಟ್ಯಶಾಸ್ತ್ರ ಎಲ್ಲರಿಗೂ ಬೇಕಾಗಿರೋ ಸೂರ್ಯ ಚಂದ್ರನ ಬೆಳಕಿದ್ದಂತೆ. ತುಂಬಾ ಜನಕ್ಕೆ ನಮ್ಮ ಯಕ್ಷಗಾನದ ಎಷ್ಟೋ ಜನಕ್ಕೆ ಹೊರಗಿನ ಅಂಶ ಇದ್ರೆ ಅದು ಭರತನಾಟ್ಯ ಅಂತ. ಅವ್ರ ಪಾಪ ಭರತನಾಟ್ಯವನ್ನು ಎಷ್ಟೋ ಬಾರಿ ಗಮನಿಸಿರೋಲ್ಲ. ತಾವು ಕಂಡಿಲ್ಲದ ನೃತ್ಯ ಪದ್ಧತಿ ಏನಾದ್ರು ಕಾಣಿಸ್ತು ಅಂದ್ರೆ ಅದು ಭರತನಾಟ್ಯ ಬಂದ್ಬಿಡುತ್ತು ಅಂತ. ಒಂದು ರೀತಿ ಒಳ್ಳೆಯದೇನೆ, ಎಲ್ಲಾ ಚಲನವಲನಗಳು ಭರತನಿಂದ ಬಂದದ್ದೇನೆ. ಆದರೆ ನಾವು ಇವತ್ತು ಭರತನಾಟ್ಯ ಅಂತ ಹೆಸರಾದ ಸದಿರ್ನ ಯಾವ ಒಂದು ಹೆಜ್ಜೆಯನ್ನು ಬಳಸಲಿಲ್ಲ. ಮಾಡಿದ್ದೆಲ್ಲ ನಾಟ್ಯಶಾಸ್ತ್ರದ ಕೆಲವೊಂದು ಚಾರಿಗಳನ್ನ ಮತ್ತು ನೃತ್ಯಹಸ್ತಗಳನ್ನ ಮತ್ತೆ ಕೆಲವೊಂದು ಕರಣಗಳನ್ನ ಬಳಸಿಕೊಂಡಿದ್ದು ಅಷ್ಟೇನೆ. ಮತ್ತೆ ಮಿಕ್ಕಿದ್ದೆಲ್ಲ ಯಕ್ಷಗಾನದಲ್ಲಿ ಇರುವಂಥವನ್ನ ಸ್ವಲ್ಪ ಶುದ್ಧವಾಗಿ ಮಾಡಿದ್ದು, ಶುದ್ಧಾನ ಒಪ್ಪವಾಗಿ ಮಾಡಿದ್ದು. ಅದನ್ನ ಶುದ್ಧವಾಗಿ ಮಾಡಿದ್ದನ್ನು ಶ್ರುತಿಬದ್ಧವಾಗಿ ಹೇಳಿದ್ರೆ ಕರ್ನಾಟಕ ಸಂಗೀತ ಅಲ್ಲ ಅಂತಾರಲ್ಲ, ಏನ್ ಮಾಡೋದು ಅಂತ ನಮ್ಮ ಬಾಲಮುರಳಿ ಕೃಷ್ಣ ಅವರು ಕೇಳಿದ್ರು. ಆ ತರಹ ಎಷ್ಟೋ ಕಡೆ ಹಾಗಾಯ್ತು. ಅದರಿಂದ ಯಾವ ಒಂದು ಕೆಲವು ಚಲನೆಗಳನ್ನ ನಾವು ಅನ್ವಯ ಮಾಡಿಕೊಂಡು ಇದರೊಳಗೆ ನಮಗೆ ತುಂಬಾ ಮಾರ್ಗದರ್ಶನ ಮಾಡಿದವರು ಸ್ವರ್ಗೀಯ ಸುಂದರಿ ಸಂತಾನಂ ಅವರು. ಆ ಕೆಲವೊಂದು ಚಲನೆಗಳನ್ನ ಮಂಟಪರು ತೋರಿಸ್ತಾರೆ. ಚಾರಿಗಳಲ್ಲಿ ಬದ್ಧಾಚಾರಿ, ಇದೊಂದು ಭೂಮಿಚಾರಿ. ಒಳ್ಳೆ ನಡಿಗೆ ಮಾಡಿದ್ರೆ ಅದು ಬದ್ಧಾಚಾರಿ ಆಗಿರುತ್ತೆ, ಸ್ತ್ರೀವೇಷದ ಒಳ್ಳೆ ನಡಿಗೆ. ಮತ್ತೆ ಸ್ಥಿತಾವರ್ತ, ಇದೊಂದು ಭೂಮಿಚಾರಿ. ಆಮೇಲೆ ಊರುದ್ವೃತ್ತ, ನೂಪುರಪಾದ. ಮಂಟಪರು ಮರೆತೇ ಬಿಟ್ಟಿದ್ದಾರೆ ಅನ್ಸುತ್ತೆ. ಇದು ಯಕ್ಷಗಾನದಲ್ಲಿ ಇರ್ತಕ್ಕಂಥದ್ದೇನೆ. ಸ್ವಲ್ಪ ನೂಪುರಪಾದವನ್ನು ಸೇರಿಸಿ ಮಾಡಿದ್ದಾಗಿತ್ತು. ಅಪಕ್ರಾಂತ ಅದು ಆಕಾಶಚಾರಿಯಲ್ಲಿ ಬಂತು. ಯಕ್ಷಗಾನದಲ್ಲಿ ತುಂಬಾ ಅಪಕ್ರಾಂತ ಪುರುಷವೇಷಗಳು ಬಹಳ ಮಾಡ್ತೀವಿ ಇರುವಂಥದ್ದೇನೆ, ಆದರೆ ಅದನ್ನು ಹೀಗೆ ಅಳವಡಿಸಿಕೊಂಡಿದ್ದಾಗಿತ್ತು. ಈ ತರ ಕೆಲವು ಹೆಜ್ಜೆಗಳನ್ನು ಬಳಸ್ಕೊಂಡು ಮತ್ತೆ ಯಕ್ಷಗಾನದಲ್ಲಿ ಇದೇ ನಮಗೆ ಗೊತ್ತಿರಲಿಲ್ಲ. ಒಂದು ಸ್ತ್ರೀವೇಷದ ಕಮ್ಮಟ ಮಾಡಿದಾಗ
ಅಲ್ಲಿ ಮಾರ್ಗೋಳಿ ಗೋವಿಂದ ಸೇವೆಗಾರರು ತುಂಬಾ ವಯಸ್ಸಾದ ಹಿರಿಯ ಸ್ತ್ರೀವೇಷಧಾರಿ, ಅವರು ಉದ್ಘಾಟನಾ ನೃತ್ಯ ಮಾಡಿದ್ರು. ನೋಡಿದ್ರೆ ಸುಂದರವಾದಂತಹ ಮತ್ತಲ್ಲಿ ಸಮಸ್ಯರಿತ ಮತ್ತಲ್ಲಿ ಕಾಣಿಸ್ತಾ ಇತ್ತು. ನಾವು ಅದನ್ನ ನಾಟ್ಯಶಾಸ್ತ್ರದಿಂದ ಹಾಕೊಂಡಿದ್ದು. ಇದು ನೋಡಿ ಹೇಗೆ ವ್ಯತ್ಯಾಸ ಯಾವ ತರ ಅಂದ್ರೆ, ಅಪ್ಪಟ ಮತ್ತಲ್ಲಿ ಇದಕ್ಕಿಂತ ಸ್ವಲ್ಪ ಬೇರೆಯಾಗಿರುತ್ತೆ. ಅಪ್ಪಟ ಮತ್ತಲ್ಲಿಯಲ್ಲಿ ಪಾದ ಮಡಚಿಕೊಂಡು ಬರ್ತದೆ. ಮೊದಲಿಕ ಯಾರಾದ್ರೂ ದಯಮಾಡಿ ಬಂದು ತೋರಿಸಕ್ ಸಾಧ್ಯವಾ? ಆದರೆ ಯಕ್ಷಗಾನದಲ್ಲಿ ಕುಂಚಿತ ಇಲ್ಲದ ಅಗ್ರತಲ ಸಂಚಾರದ ಪಾದದಿಂದಲೇ ಮಾಡುವುದಾಗುತ್ತೆ. ಕುಂಚಿತ ಅಂದ್ರೆ ಕಾಲು ಮಡಚಿಕೊಳ್ಳೋದಾಗುತ್ತೆ. ಆದರೆ ಯಕ್ಷಗಾನದಲ್ಲಿ ಹಾಗಲ್ಲ. ಯಾಕೆ ಅಂದ್ರೆ ಯಕ್ಷಗಾನ ಬಯಲಾಟ, ಬಾಹ್ಯ ಪ್ರಯೋಗ. ಬಾಹ್ಯ ಪ್ರಯೋಗದಲ್ಲಿ ಸಮತಟ್ಟಾದ ನಯವಾದಂತ ರಂಗ ಇರೋದಿಲ್ಲ. ಭತ್ತದ ಗದ್ದೆ ಮೇಲೆ ಮೊದಲು ಮಾಡ್ತಾ ಇದ್ರು. ಅವರು ಕುಂಚಿತ ಪಾದ ಅಂತ ಕಾಲು ಮಡಚ್ಕೊಂಡ್ರೆ ಚರ್ಮ ಕಿತ್ತು ಹೋಗುತ್ತೆ. ಹಾಗಾಗಿ ಅವ್ರು ಅಂಚಿತ ಪಾದ ಮಾಡ್ತಾರೆ. ಅಂಚಿತ ಪಾದದಲ್ಲಿ ಮಾಡಿದ್ರೆ, ಅಗ್ರತಲ ಸಂಚಾರದಲ್ಲಿ ಮಾಡಿದ್ರೆ ದಯವಿಟ್ಟು ಮತ್ತಲ್ಲಿ ಮಾಡಿ. ಧನ್ಯವಾದ. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ, ಈ ಮತ್ತಲ್ಲಿಯಲ್ಲಿ ಹಾರಿಗಿಂತ ಗೋಲು ಜಾಸ್ತಿ. ಇಟ್ ಇಸ್ ಆಸಿಲೇಷನ್ ಮೋರ್ ದನ್ ಜಂಪ್. ಅಂದ್ರೆ ಮಂಟಪ ಮಾಡಿದಾಗ ಜಂಪ್ ಪುಟಿತ ಇರುತ್ತದೆ. ಮತ್ತೆ ಇದು ಯಕ್ಷಗಾನದ ಜೀವಧಾತು ಹೌದು, ಉತ್ಸಾಹ ಹೌದು. ಇದನ್ನ ನೋಡಿದಾಗ ಗೊತ್ತಾಗುತ್ತೆ. ಮತ್ತೆ ಅದಕ್ಕೆ ಕಾರಣ ನೆಲ, ಅಂದ್ರೆ ಎಷ್ಟೆಲ್ಲ ಅಂಶಗಳು ಪ್ರಭಾವ ಬೀರ್ತಾ ಇತ್ತು ಅಂತ ಗೊತ್ತಾಗುತ್ತದೆ. ಆಮೇಲೆ ನಾವು ಕೇಶಬಂಧ, ನಿತಂಬ ಈ ಬಗೆಯ ನೃತ್ಯಾಸ್ತ್ರಗಳನ್ನು ಬಳಸ್ಕೊಂಡ್ವಿ. ಲಲಿತಾ, ವಲಿತಾ, ಇವೆಲ್ಲೆಲ್ಲೂ ನಾವು ನೋಡ್ತಕ್ಕಂಥದ್ದೇ ಆಗಿದೆ. ಆಮೇಲೆ ಇರುವಂತದ್ದನ್ನೇ ಒಪ್ಪವಾಗಿ ಮಾಡುವಂಥದ್ದು. ಆ ಒಪ್ಪವಾಗಿ ಇರುವ ಯಕ್ಷಗಾನ ಅಂಶ ಮಾಡುವಲ್ಲಿ ನಮಗೆ ಯಕ್ಷಗಾನ ಗುರು ಬನ್ನಂಜೆ ಸಂಜೀವ ಸುವರ್ಣ ಅವರು ತುಂಬಾ ನೆರವನ್ನು ಕೊಟ್ಟರು. ಈಗ ಜಾರುಡುಪ್ಪೆ, ಇದನ್ನ ಮುಂದಿನ ಗ್ರಂಥಗಳು ಆಭಾಸ ಭಂಗ ಅಂತ ಕರೀತಾರೆ. ಅತಿಭಂಗ, ಆಭಾಸ ಭಂಗ ಅಂತ. ಮತ್ತೆ ಸಲಾಂ ಹೆಜ್ಜೆ. ಸಲಾಮು ಅನ್ನೋ ಪದ ಆಮೇಲೆ ಪ್ರಭಾವದಿಂದ ಬಂದದ್ದು, ಮೊದಲಿಂದ ಇದ್ದದ್ದು. ಅದು ನಮಸ್ಕಾರ. ಸಲಾಂ ಹೆಜ್ಜೆ ಪರಂಪರೆಯಲ್ಲಿದೆ, ಅದನ್ನು ಹಾಗೆ ಮಾಡ್ತೀವಿ. ಮಾಡಿದ್ವಿ ಅಂದ್ರೆ ಉತವಾ ನೂತನ ವಸ್ತು ಪ್ರೇಕ್ಷಕ ಕ್ಷಮಾಹ, ಇದ್ದದ್ದನ್ನೇ ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಅನ್ನುವಂತ ಮಾಡಿದ್ದು. ಮತ್ತೆ ದಿಕ್ಪಾಲಕ ವಂದನೆ ಈ ತರ ಪೂರ್ವರಂಗದ ಅಂಶ ಮಾಡುವಾಗ 6 ಯಕ್ಷಗಾನದಲ್ಲಿರುವ ಬೇರೆ ಬೇರೆ ತಾಳಗಳನ್ನೇ ಇಟ್ಟುಕೊಂಡು 6 ಬೇರೆ ಬೇರೆ ತಾಳಗಳನ್ನ ಸೇರಿಸಿಕೊಂಡು ಮಾಡಿದ್ದಾಗಿತ್ತು. ಹೀಗೆ ಯಕ್ಷಗಾನದ ಪೂರ್ವರಂಗದ ಅಂಶಗಳನ್ನು ಎಷ್ಟೋ ಬಾರಿ ಅಭ್ಯಾಸಿಗಳು ಮಾಡ್ತಾರೆ. ಅಭ್ಯಾಸಿಗಳು ಮಾಡುವಾಗ ಅಪ್ಪಟ ಸೊಗಸಿರೋಲ್ಲ, ಶುದ್ಧತೆಯೂ ಇರೋಲ್ಲ, ಅದರೊಳಗೆ ಅಭಿನಯದ ಪ್ರಬುದ್ಧತೆ ಇರೋಲ್ಲ. ಆ ಕಾರಣದಿಂದಲೇ 3ನೇ ಚಂಡೆ ಹೊಡೆತ ಬಂದಾಗಲೇ, 3ನೇ ಅಬ್ಬರ ಬಂದಾಗಲೇ ರಂಗಸ್ಥಳಕ್ಕೆ ಎಲ್ಲರೂ ಪ್ರೇಕ್ಷಕರು ಬರ್ತಾರೆ. ಗುಡ್ಡದ ಮೇಲೆ ಕೇಳಿ ಹೊಡೆದಾಗ, ಚೌಕಿನಲ್ಲಿ ಹೊಡೆದಾಗ ಯಾರೋ ಬರೋಲ್ಲ, ಕೊನೆಗೆ ಬರ್ತಾರೆ ಜನ. ಇದೆಲ್ಲ ಅಷ್ಟರೊಳಗೆ ಬಾಲ ಗೋಪಾಲ ಮತ್ತು ಕಟ್ಟಹಾಸ್ಯಗಳು ಇವೆಲ್ಲ ಮುಗಿದಿರುತ್ತದೆ. ಆ ರೀತಿಯಲ್ಲೇನೆ ಈ ಪೂರ್ವರಂಗದ ಅಂಶಗಳನ್ನು ವ್ಯವಸ್ಥಿತವಾದ ಒಂದು ಅಂಶವಾಗಿ, ಒಂದು ಐಟಮ್ ಆಗಿ ಮಾಡುವ ಕೆಲಸ ಆಯ್ತು. ಇಂಥದ್ದನ್ನು ಮಾಡಿದ್ವಿ. ಅದರಿಂದ ನೋಡಿದಾಗ ಗೊತ್ತಾಗುತ್ತೆ, ನಾನು ಮೊದಲೇ ಹೇಳಿದೆ, ಆಂಗಿಕಾಭಿನಯವೇ ಹೆಚ್ಚು ಒಂದು ಕಲೆಯ, ರಂಗಕಲೆಯ, ನೃತ್ಯ ಕಲೆಯ, ನಾಟ್ಯ ಕಲೆಯ ಲಕ್ಷಣವನ್ನು ತೋರಿಸುತ್ತದೆ ಅಂತ. ಈ ಆಂಗಿಕ ಯಕ್ಷಗಾನದನ್ನೇ ಪ್ರಧಾನವಾಗಿ ಇಟ್ಟುಕೊಂಡಿದ್ದು. ಕೆಲವೊಂದು ನಾಟ್ಯಶಾಸ್ತ್ರದಿಂದ ತೆಗೆದುಕೊಂಡು ಬಂದ್ವಿ, ಅದು ಬಿಟ್ಟು ಯಾವುದು ಹೊಸದಲ್ಲ. ಆದರೆ ಗೇಯಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರೆ ಸುಮಾರು ಒಂದು 90 ರಾಗ ಬಳಸಿದ್ವಿ. 90 ರಾಗಗಳನ್ನು ಬಳಸುವಾಗ ನಾವು ಆ ರಾಗದ ಮಂದ್ರ, ಮಧ್ಯಮ, ತಾರ 3 ಸಂಚಾರಗಳನ್ನು ಅಳವಡಿಸಿಕೊಂಡಿದ್ದಾರೆ. ಯಾಕೆಂದ್ರೆ 2 ಗಂಟೆ ಕಾಲ ಒಂದೇ ವೇಷ, ಒಂದೇ ಅಭಿನಯ ರಂಗಸ್ಥಳದಲ್ಲಿ ನಿಲ್ಲಿಸ್ಕೊಳ್ಬೇಕು ಅಂದ್ರೆ ಗಾನದಲ್ಲಿ ಏಕತಾನತೆಯನ್ನು ತರೋದಕ್ಕೆ ಸಾಧ್ಯ ಇಲ್ಲ ಅಂತ. ಛಂದಸ್ಸುಗಳನ್ನು ಅದೇ ರೀತಿಯಾಗಿ ಮಾಡ್ಕೊಂಡು ಸುಮಾರು 40 ಬಗೆಯ ಛಂದಸ್ಸುಗಳನ್ನ, ಅದರೊಳಗೆ ಪದಗಳು, ಪದ್ಯಗಳು 2 ಬಗೆಯಲ್ಲೂ ಇದ್ವು, ಅದನ್ನೆಲ್ಲ ಸೇರಿಸಿಕೊಂಡಿದ್ದಾಯಿತು. ಇನ್ನು ನಾನು ಕೆಲವೊಂದು ಅಂಶಗಳನ್ನ ನಿಮ್ಮ ಮುಂದೆ ನಿವೇದನೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದರಿಂದ ನಮ್ಮ ಈ ಹೊತ್ತಿನ ಪ್ರಸ್ತುತಿ ಮುಗಿಯುತ್ತದೆ. ಮೊದಲಿಗೆ ಎಲ್ಲರೂ ಕೇಳಿರ್ತಕ್ಕಂಥ ಚಂದಭಾಮ
ಈ ಚಂದಭಾಮ ಎಲ್ಲರಿಗೂ ಗೊತ್ತಿರುವ 2 ಸಾಲಿನ ಪದ. ಅದನ್ನ ವಾಕ್ಯಾರ್ಥಾಭಿನಯವಾಗಿ ಹೇಗೆ ಮಾಡೋದು? ವಾಕ್ಯಾರ್ಥಾಭಿನಯವೇ ವ್ಯಾಖ್ಯಾನ. ಪದಾರ್ಥಾಭಿನಯ ಅನುವಾದ ಆದರೆ ವಾಕ್ಯಾರ್ಥಾಭಿನಯ ಅನುವಾದ ವ್ಯಾಖ್ಯಾನ ಅನುಕೀರ್ತನ, ಅನುಕರಣ ಪದಾರ್ಥಾಭಿನಯ, ಅನುಕೀರ್ತನ ವಾಕ್ಯಾರ್ಥಾಭಿನಯ. ಆ ಚಂದಭಾಮ 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 ಕೇಳೆ ಚಂದಭಾಮ ಚಂದೀರ ವದನೆ ಕೇಳೆ ಚಂದಭಾಮ ಚಂದಿರ ವದನೆ ಕೇಳೆ ಚಂದಭಾಮ ಕೇಳೆ ಚಂದಭಾಮ ಚಂದನ ಗಂಧಿ ಕೇಳೆ ಚಂದಭಾಮ ಚಂದನ ಗಂಧಿ ಕೇಳೆ ಚಂದಭಾಮ ಚಂದಿರ ವದನೆ ಕೇಳೆ ಚಂದಭಾಮ ಚಂದಿರ ವದನೆ ಕೇಳೆ ಚಂದಭಾಮ 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 ಚಂದನ ಗಂಧಿ ಕೇಳಿ ಚಂದನ ಗಂಧಿ ಕೇಳಿ ಚಂದನ ಗಂಧಿ ಕೇಳಿ ಚಂದಭಾಮ ಕೇಳಿ ಚಂದಭಾಮ 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 ಓ ಚಂದಭಾಮ ದಿನದ ತಯ್ಯ ದಿನದ ದಿನ ದೀಪ್ತ ದಿನ ತಯ್ಯ ತಯ್ಯ ತಾರೆ ತಗ ತಯ್ಯ ತಯ್ಯ ದಿನದ ದಿನ ದೀಪ್ತ ದಿನ ತೋಂತ ತೋಂತ ದಿನ ರೇ ತಾಗೃತ್ಯ ದಿನ ದೇಂ ತಾಗೃತ್ಯ ದಿನ ತಂ ತಾಗೃತ್ಯ ದಿನ ಧೀಂ ತಾಗೃತ್ಯ ದಿನ ತಂ ತಾಗೃತ್ಯ ದಿನ ದಿದ್ದಿಂ ತಾಗೃತ್ಯ ದಿನ ದಿದ್ದಿಂ ತಾಗೃತ್ಯ ದಿನ ದಿದ್ದಿಂ ತಾಗೃತ್ಯ ದಿನ ದಿದ್ದಿಂ ತದಿದ ತಯ್ಯ ತಾದಿರಿರಿತಾಂ ದಿರಿರಿರಿರಿತಾಂ 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 ದಾದಾಗೃತ್ಯ ದರ್ಗೃತ್ಯ ದತ್ತಿನ ತತ್ತಿನ ತಾಂ ದಾದಾಗೃತ್ಯ ದರ್ಗೃತ್ಯ ದತ್ತಿನ ತತ್ತಿನ ತಾಂ ದಾದಾಗೃತ್ಯ ದರ್ಗೃತಾಂ ದಾದಾಗೃತ್ಯ ದರ್ಗೃತಾಂ 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 ಪಕುದಿ ಕುದಕದ ದಿನದ ದಿಗಿಣ ಕೊಂಗ ದಿನಂಗ ದಾಗೃತ್ಯ ದರ್ಗೃತ್ಯ ತದ ತದಿನ ದಿನ ಕೊಂಗ ದಾರಯ್ಯ ದಿಗಿಣ ಚಂದಭಾಮ ಮಾಡಿದ್ದನ್ನ ಅದು ಪೂರ್ಣವಾಗಿ 15-20 ನಿಮಿಷಗಳಲ್ಲಿ ಮಾಡ್ತಾ ಇದ್ದದ್ದು. ಗೆಳತಿಯೊಬ್ಬಳನ್ನ ನೀನು ನಾನು ಅಂತ ಪೀಠಿಕಾ ಸ್ತ್ರೀವೇಷ ಮಾಡುವಾಗ ಒಬ್ಬರೇ ಇದ್ರು. ಈ ನಿತ್ಯ ಸ್ತ್ರೀವೇಷ ಅಂತ ಇಬ್ಬರು ಸೇರಿ ಮಾಡೋದುಂಟು. ನಾಟ್ಯಶಾಸ್ತ್ರದಲ್ಲಿ ಆಸಾರಿಕ ಅಂತ 4 ಜನ ಮಾಡ್ತಾರೆ. ಅದೇ ಇಲ್ಲಿಗೆ ಬಂದದ್ದು. ಇನ್ನೊಬ್ಬಳನ್ನ ನೀನು ಬಂದು ಮಾಡು ಅಂತ ಕರೆಯೋದು, ಅವಳನ್ನ ರಂಗಕ್ಕೆ ಸಜ್ಜು ಮಾಡೋದು, ಅವಳಿಗೆ ಸಂಕೋಚ, ಅವಳಿಗೆ ಉತ್ಸಾಹ ಇರೋಲ್ಲ, ತಾನು ಚಂದ ಇಲ್ಲ, ಸುಂದರಿಯಾಗಿಲ್ಲ ಅಂದ್ರೆ ಅವಳಿಗೆ ಧೈರ್ಯ ತುಂಬೋದು. ಈ ತರದ ವ್ಯಾಖ್ಯಾನ ಅದರೊಳಗೆ ಬರುತ್ತೆ. ಆಮೇಲೆ ಮತ್ತೊಂದು ಇನ್ನೊಂದು ತುಂಡು ಪದ ಆ ಪೀಠಿಕಾ ಸ್ತ್ರೀವೇಷ ಮಾಡುವಂಥದ್ದು ರಂಗನ್ಯಾತಿಕೆ ಬಾರನು, ಮೋಹನ ರಾಗದ ತಾಳದಲ್ಲಿರ್ತಕ್ಕಂಥದ್ದು. ಅಲ್ಲಿ ಅಷ್ಟೇ ರಂಗನ್ಯಾತಿಕೆ ಬಾರ ತಿಂಗಳಾಯಿತು ಪೂರ ಬೆಳ್ತಿಂಗಳು ಬಿರುಸಾಯಿತಿ ಅಂತ ವಿಪ್ರಲಬ್ಧ ಶೃಂಗಾರ, ವಿರೋತ್ಕಂಠಿತ ಶೃಂಗಾರ, ಅಭಿಸಾರಿಕೆ ಎಲ್ಲಾ ರೀತಿಯಾದ ನಾಯಕಿಯರಿಗೂ ಅವಕಾಶ ಇರುವಂತೆ ಬರುತ್ತದೆ. ಕೇಂದ್ರಭೂತವಾಗಿರೋದು ವಿರಹ, ವಿಪ್ರಲಂಬ. ಈಗ ಅದರ 1-2 ಸಾಲನ್ನ ನೋಡಬಹುದು. ರಂಗ ಶ್ರೀರಂಗ ರಂಗನ್ಯಾತಕೆ ಬಾರನೆ ರಂಗನ್ಯಾತಕೆ ಬಾರನೆ ರಂಗನ್ಯಾತಕೆ ಬಾರನೆ ಅಂಗನಾಮಣಿ ಅಂಗನಾ
ಜಾಜಿ ಮಲ್ಲಿಗೆ ಜಾಜಿ ಮಲ್ಲಿಗೆ ಜಾಜಿ ಮಲ್ಲಿಗೆ ಜಾಜಿ ಮಲ್ಲಿಗೆ ಸೂಜಿಯಂತಾಯಿತು ಸೂಜಿಯಂತಾಯಿತು ಜಾಜಿ ಮಲ್ಲಿಗೆ ಹೂವು ಸೂಜಿಯಂತಾಯಿತು ಓ ಜನ ಗೆಳತಿ ಭೋಜನ ಸಖಿ ಭೋಜನ ವಿಷ ಆಯಿತು ಭೋಜನ ವಿಷವಾಯಿತು ಬಾಲೆನಿ ಪೋಲಿ ಗೋಪಾಲನ ಕರೆತಾರೆ ಬಾಲೆನಿ ಪೋಲಿ ಗೋಪಾಲನ ಕರೆತಾರೆ ಗೋಪಾಲನ ಕರೆತಾರೆ ಬಾಲಂದು ಧರ ಸಖನ ನೀ ಕರೆತಾರೆ ಮೌಳೆಂದು ಧರ ಸಖನ ನೀ ಕರೆತಾರೆ ಬಾಲೆಂದು ಧರ ಸಖನ ರಂಗ ಶ್ರೀರಂಗ ರಂಗ ರಂಗ ನನಗೆ ಮರನೆ ಅಂಗನಮಣಿ ರಂಗ 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 ನನಗೆ ಮರನೆ ರಂಗನ್ಯತಕ್ಕೆ ಬಾರನೆ 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 ಹೀಗೆ ಇವು ಯಕ್ಷಗಾನದ ಸಿದ್ಧ ಸಾಹಿತ್ಯವಾದರೆ ಏಕವ್ಯಕ್ತಿ ಯಕ್ಷಗಾನಕ್ಕಾಗಿ ಮಾಡಿದ ರಚನೆಯಲ್ಲಿ ಒಂದು ರುಕ್ಮಿಣಿ ಕೃಷ್ಣನಿಗೆ ಪತ್ರ ಬರೆಯುವಂಥದ್ದು. ಯಾವುದು ನಮ್ಮ 10 ವಿಧವಾದ ಲಾಸ್ಯಾಂಗಗಳಲ್ಲಿ ಒಂದು ಸ್ಥಿತಪಾಠ್ಯ ಆಸೀನ ಅಂತೆಲ್ಲ ಕರೀತಾರಲ್ಲ, ಇದು ಸ್ಥಿತಪಾಠ್ಯ ಆಸೀನ ಎರಡೂ ಕೂಡ ಬರುತ್ತದೆ. ಕೂತು ಮಾಡುವುದು ನಿಂತು ಮಾಡುವುದು ಎರಡೂ ಕೂಡ. ಏನೆಂದೊರೆಯಲಿ ಏನೆಂದರುಹಲಿ ಅಂತ, ಏನು ಬರೀಲಿ ಏನಂತ ಹೇಳಲಿ ಅಂತನ್ನುವ 2 ಸಾಲುಗಳನ್ನ ನೀವು ಕೇಳಬಹುದು. ಭಾಮಿನಿ ಪದ್ಯ ಕೂಡ ಉಂಟು. ಮೊದಲಿಗೆ ಕೇಳಿ ನಿನ್ನ ಏನೆಂದೊರೆಯಲಿ ಏನೆಂದರುಗಲಿ ಏನೆಂದಳಲಿಡಲಿ ಏನೆಂದೊರೆಯಲಿ
ಹೋಗಲಿ ಏನೆಂದಳಲಿಡಲಿ. ಬಾಳಿನ ಹಾಳೆಗೆ ಬಯಕೆಯ ಲೇಖನಿ ಮೇಳನವಾಗಿರುವುದು. ಬಾಳಿನ ಹಾಳೆಗೆ ಬಯಕೆಯ ಲೇಖನಿ ಮೇಳನವಾಗಿರುವುದು. ಗೋಳಿನ ಮಸಿಯಲಿ ನಾಳೆಯ ಕನಸೆ ಓಲೆಯ ಬರೆದಿರುವುದು. ಗೋಳಿನ ಮಸಿಯಲಿ ನಾಳೆಯ ಕನಸೆ ಓಲೆಯ ಬರೆದಿರುವುದು. ಬರೆಯೋದೇ ಇದೆ ಹರಿಲಯದೆ ಕಳವಳಗಡಲಿನ ಮೇಲೆ ಕಳವಳಗಡಲಿನ ಮೇಲೆ ತಳಮಲದೆಲೆಗಳ ಮಾಲೆ ತಳಮಲದೆಲೆಗಳ ಮಾಲೆ ಬಾಳಿನ ಹಾಳೆಗೆ ಇವಾಗ ಕೈ ನಡುಗುತ್ತೆ, ಹಿಡ್ಕೊಂಡು ಬರೆಯೋದಿಕ್ಕೆ ಆಗೋದಿಲ್ಲ. ಆಮೇಲೆ ಬರೆಯೋಕೆ ಆರಂಭ ಮಾಡಿದಾಗ ದೂರಕ್ಕಾದಾಗ ಪದಗಳು ತನಗೂ ಕೃಷ್ಣನಿಗೂ ದೂರ ಆಗ್ತಾ ಇದೆ, ಅಂತರವನ್ನು ಹತ್ತಿರಕ್ಕೆ ತರಬೇಕು ಅಂತ ಹತ್ತಿರಕ್ಕೆ ಬರೆದಾಗ ಕಣ್ಣಿಗೆ ಕಾಣುವುದಂತೆ ಆಗುತ್ತೆ ಅಂತ ಅದಕ್ಕೆ ಮತ್ತೆ ಬಹಳ ರಂಗಸ್ಥಳದಲ್ಲಿ ಇದು ಒಂದು 10-15 ನಿಮಿಷ ವಿಸ್ತರಿಸಿಕೊಳ್ಳುತ್ತದೆ. ಅಂದರೆ ಪದಾರ್ಥಾಭಿನಯ ಹೋಗಿ ವಾಕ್ಯಾರ್ಥಾಭಿನಯ ಆಗೋದು, ನಾಟ್ಯ ಹೋಗಿ ನೃತ್ಯ ಆಗೋದು ಹೇಗೆ ಅಂತ ನೋಡಬಹುದು. ಅಂದರೆ ಆ ಸನ್ನಿವೇಶದ ವ್ಯಾಖ್ಯಾನವಾಗುತ್ತದೆ. ಮುಖ್ಯವಾಗಿ ಭಾರತೀಯ ಕಲೆ ಸಾಹಿತ್ಯಗಳಲ್ಲಿ ಅತ್ಯುಚ್ಚವಾದ ಭಾವ ಸಮೃದ್ಧಿಯನ್ನು ಪಡೆಯೋದು, ರಸ ಶಿಖರವನ್ನು ಪಡೆಯೋದು ಯಾವಾಗ ಅಂತಂದ್ರೆ ಒಂದು ಸನ್ನಿವೇಶನ ಒಂದು ಪಾತ್ರವನ್ನ ಅನೇಕ ಮಗ್ಗಲುಗಳಿಂದ ನೋಡಿ ವಿವರಣೆ ಕೊಟ್ಟಾಗ ಆ ಇಡೀ ಘಟಕದ ವಿಶ್ವರೂಪದ ದರ್ಶನವೇ ಆಗುತ್ತದೆ. ಈ ಅರ್ಥದಲ್ಲಿ ಅನುಕೀರ್ತನ ಅನ್ನುವುದು ಬರುತ್ತದೆ. ಇದನ್ನ ಏಕವ್ಯಕ್ತಿಯಲ್ಲಿ ಮಾಡಲ್ಪಟ್ಟಿದ್ದು. ಅಂದ್ರೆ ಏಕವ್ಯಕ್ತಿಯನ್ನ ಎಷ್ಟೋ ಜನ ಈಗಿರುವಂತ ಪದ್ಧತಿಗಿಂತ ವಿರುದ್ಧವಾಗಿ ಮಾಡಲ್ಪಟ್ಟಿದ್ದು ಮತ್ತೊಂದು ಏನೇನೋ ಅಂದುಕೊಂಡ್ರು. ಆಮೇಲೆ ಪ್ರಬುದ್ಧರಾದವರು ಅದು ಹಾಗಲ್ಲ ಅಂತ ತಿಳ್ಕೊಂಡ್ರು. ಅಲ್ಲಿರುವುದಿಷ್ಟೇ, ಯಕ್ಷಗಾನದ ನಾಟ್ಯ ಪದ್ಧತಿಯಲ್ಲಿ ಮತ್ತೊಂದು ಕವಲಾಗಿದ್ದು ಬಂದರೆ ನೃತ್ಯದ ಸ್ವತಂತ್ರ ಉಳಿಯುತ್ತದೆ ಅಂತ. ಆ ಮೂಲಕವಾಗಿ ನಮ್ಮ ರಾಜ್ಯದ ಒಂದು ವಿಶಿಷ್ಟವಾದ ನೃತ್ಯ ಪದ್ಧತಿಯೂ ಬೆಳೆಯಬಹುದು ಅಂತ ಒಂದು ದೃಷ್ಟಿ ಇತ್ತು. ಮತ್ತೊಂದು ಚೇಂಬರ್ ಕಾನ್ಸರ್ಟ್ ಅಂತ ಮಾಡೋದಕ್ಕೆ ಹೊರಟಾಗ ಅಭ್ಯಾಯನವಾಗಬೇಕು ಅಂತಂದ್ರೆ ರಸಿಕರಿಗೆ ವಿಸ್ತೃತವಾಗಿ ಒಂದಂಶವನ್ನ ವ್ಯಾಪಕವಾಗಿ ತೋರಿಸಬೇಕು. ಇದರ ಒಂದು ರೂಪವನ್ನೇ ವಾಚಿಕಾಭಿನಯದ ಶಿಖರವಾಗಿ ನಮ್ಮ ದಿವಾಕರ ಹೆಗಡೆಯವರ ಏಕವ್ಯಕ್ತಿ ತಾಳಮದ್ದಳೆಯಲ್ಲಿ ನೋಡಬಹುದು. ಅಲ್ಲಿ ಆ ಇಡೀ ಪಾತ್ರ ಈಚೆಗೆ ಅವರು ಮಾಡಿದಂತ ಕನಕ ಜಾನಕಿ ಎನ್ನುವ ಏಕವ್ಯಕ್ತಿ ತಾಳಮದ್ದಳೆಯಲ್ಲಿ ಆ ವಿಶ್ವರೂಪವನ್ನು ಕಾಣಬಹುದಾಯಿತು. ಈ ಸೀತೆಯ ಸಮೃದ್ಧವಾದ ಸಮಗ್ರವಾದ ಜೀವನವನ್ನು ಕಾಣಿಸ್ತಕ್ಕಂಥದ್ದು. ಅಂದ್ರೆ ಇವು ಒಂದಕ್ಕೊಂದು ವಿರುದ್ಧವಲ್ಲ, ಒಂದಕ್ಕೊಂದು ಪೂರಕ. ನಮ್ಮ ಸಂಸ್ಕೃತದ ರಂಗ ಪರಂಪರೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ. ಮೃಚ್ಛಕಟಿಕ ಅಪ್ಪಟ ನಾಟ್ಯ ಆದ್ರೆ ಶಾಕುಂತಲದಲ್ಲಿ ನಾಟ್ಯವೂ ಇದೆ, ನೃತ್ಯತ್ವವೂ ಉಂಟು. ಅದೇ ನೀವು ಇನ್ನೂ ರತ್ನಾವಳಿ ಅಂತ ಬಂದಾಗ ರತ್ನಾವಳಿಯಲ್ಲಿ ನೃತ್ಯತ್ವ ಹೆಚ್ಚು, ನಾಟ್ಯತ್ವ ಕಡಿಮೆ. ಹೀಗೆ ಆ ರೂಪಕಗಳಲ್ಲೇ ಗೊತ್ತಾಗುತ್ತೆ. ಉದಾಹರಣೆಗೆ ಮುದ್ರಾ ರಾಕ್ಷಸಕ್ಕೆ ಬಂದ್ರೆ ಅದು ಅಪ್ಪಟ ನಾಟ್ಯ. ಎಲ್ಲಿವರೆಗೆ ನಾಟ್ಯ ಅಂತಂದ್ರೆ ಅಲ್ಲಿ ಒಂದು ಸ್ತ್ರೀ ಪಾತ್ರವೂ ಬರುವುದಿಲ್ಲ, ಅಲ್ಲಿ ಯಾವುದೇ ಕೈಶಿಕಿ ವೃತ್ತಿಗೆ ಅಂದ್ರೆ ಲಾಸ್ಯಕ್ಕೆ ಅವಕಾಶವೇ ಇಲ್ಲ. ಆತರ ಅದೂ ನಾಟಕವೇ. ಆದ್ರೆ ಸಮೃದ್ಧವಾದ ಕೈಶಿಕಿಗೆ ಅವಕಾಶ ಇರ್ತಕ್ಕಂಥ ವಿಕ್ರಮೋರ್ವಶೀಯವೂ ನಾಟಕವೇ. ಇದನ್ನು ನೋಡಿದಾಗ ಡಿಗ್ರೀಸ್ ಆಫ್ ಡಿಫರೆನ್ಸ್ ಯಾವ ತರ ಇರುತ್ತದೆ ಅಂತ ಗೊತ್ತಾಗುತ್ತೆ. ಈ ಹಾಸನ್ನ, ಈ ವಿಸ್ತಾರವನ್ನ ಇದನ್ನ ಗಮನದಲ್ಲಿಟ್ಟುಕೊಂಡು ನೃತ್ಯ ನಾಟ್ಯ ಪದ್ಧತಿಗಳು ಯಾರಿಂದ ಯಾರು ಎಷ್ಟು ಪಡೆಯಬೇಕು, ಯಾರಿಗೆ ಎಷ್ಟು ಕೊಡಬೇಕು, ತಮ್ಮೊಳಗೆ ಆ ಪದ್ಧತಿಯನ್ನು ಅಳವಡಿಸಿಕೊಳ್ಬೇಕಾದ್ರೆ ಯಾವ ಯಾವ ಎಚ್ಚರಗಳನ್ನು ಪಾಲಿಸಬೇಕು, ಎಲ್ಲಿ ಮಡಿ ಬಿಡಬೇಕು, ಎಲ್ಲಿ ಮಡಿ ಹಿಡಿಯಬೇಕು, ಇದೆಲ್ಲ ಗೊತ್ತಾಗುತ್ತದೆ ಅನ್ಸುತ್ತೆ. ಧನ್ಯವಾದ, ನಮಸ್ಕಾರ. ನಾಟ್ಯರಂಗ ಪ್ರಕಾರ ಭಾರತೀಯ ನೃತ್ಯ ಸಂಪ್ರದಾಯಕ್ಕೆ ಹೇಗೆ ಸಂವಾದಿಯಾಗಬಲ್ಲದು, ಯಾವ ತರದ ಸವಾಲುಗಳನ್ನ ಅದು ಎದುರಿಸ್ತಾ ಇದೆ, ಮತ್ತು ಭಾರತೀಯ ಬೇರೆ ಬೇರೆ ಈಗ ರಾಜ್ಯಗಳನ್ನ ತೆಗೆದುಕೊಂಡ್ರೆ ತಮಿಳುನಾಡು, ಒಡಿಸ್ಸಾ ಅಥವಾ ಮಹಾರಾಷ್ಟ್ರ ಅಥವಾ ಈ ತರ ಕಥಕ್, ಒಡಿಸ್ಸಿ, ಕೂಚಿಪುಡಿ ಈ ತರ ಪ್ರಾತಿನಿಧಿಕ ಕಲೆಗಳೆಲ್ಲ ಉಂಟು. ಅದೇ ನಮ್ಮ ಕರ್ನಾಟಕಕ್ಕೆ ಅಂತ ಆಗ್ಬೇಕಾದ್ರೆ ನಾವು ಯಕ್ಷಗಾನವನ್ನ ನಾಟ್ಯ ಕಲೆ ಅಂತ ಪರಿಗಣಿಸಿರುವ ಕಾರಣ ನೃತ್ಯ ಎನ್ನುವಂತಹ ಅಂಶ ಯಾವ ನೆಲೆಯಲ್ಲಿ ಕಾಣೋದಾಗಿದ್ರೆ ಅದನ್ನ ನಮ್ಮ ಒಳಗಿನ ನಾಟ್ಯದಿಂದಲೇ ಅಂದ್ರೆ ಯಕ್ಷಗಾನದಲ್ಲೇ ಹೇಗೆ ಆಯ್ದುಕೊಳ್ಬೇಕು ಅನ್ನೋದನ್ನ ತುಂಬಾ ಸುಂದರವಾಗಿ, ಅಧ್ಯಯನಶೀಲವಾಗಿ ಮತ್ತು ಒಂದು
ದೊಡ್ಡ ಮಟ್ಟದ ಕೊಡುಗೆ ಅಂತಲೇ ವಿಧಾನವರ್ಧನ ಅವರನ್ನ ಗೌರವ ಮತ್ತು ಯಕ್ಷಗುರುವಾದಂತಹ ದಿವಾಣ ಶಿವಶಂಕರ್ ಭಟ್ರು ಇವತ್ತು ತೆಂಕುತಿಟ್ಟು ಆಂಗಿಕ ಅಭಿನಯಕ್ಕೆ ಭರತನಾಟ್ಯದ ಪ್ರಭಾವ ಈ ಕುರಿತಾಗಿ ಅವರು ಮಾತನಾಡಲಿಕ್ಕಿದ್ದಾರೆ. ಅಧ್ಯಯನವನ್ನು ನಡೆಸಿ ಏನನ್ನು ಕೊಂಡಿದ್ದೇವೆ ಎಂಬುದನ್ನು ನನ್ನ ಅನುಭವದಿಂದ ತಿಳಿಸುವುದಕ್ಕಾಗಿ ಬಂದ ತೆಂಕುತಿಟ್ಟಿನ ಮೇಳಗಳಲ್ಲಿ 70 ವರ್ಷಗಳ ಸಂಚಾರದ ಅನುಭವ. ನಾನು ಯಕ್ಷಗಾನ ಪ್ರವೇಶ ಮಾಡುವ ಹೊತ್ತಿಗೆ ಈ ರಂಗಕ್ರಮ ಅಥವಾ ರಂಗಕಲೆ ನಾಟ್ಯ ವಿಧಾನ ಹೇಗಿತ್ತೋ ಅದು ಈಗ ಇಲ್ಲ. ಅದನ್ನೇ ನಾವೀಗ ಕುಣಿ ತೋರಿಸಿದರೆ ಇದು ಯಕ್ಷಗಾನ ಹೌದವಲ್ವ ಅಂತ ಕೇಳುವವರು ಇದ್ದಾರೆ. ದಿನ ದಿನ ಬದಲಾಗುತ್ತಿರುವಂತಹ ಈ ಆಂಗಿಕ ವಿಧಾನದಲ್ಲಿ ಯಾವುದು ಸ್ಥಿರವಾಗಿ ಉಳಿಯಬೇಕು, ಯಾವುದನ್ನು ನಾವು ಉಪಯೋಗಿಸಿಕೊಂಡರೆ ಹೆಚ್ಚು ಪರಿಣಾಮಕಾರಿಯಾದೀತು ಎಂಬುದನ್ನು ಯೋಚಿಸಬೇಕಾಗಿ ಬರ್ತದೆ. ಧರ್ಮಸ್ಥಳ ಯಕ್ಷಗಾನ ಲಲಿತ ಕಲಾ ಕೇಂದ್ರದಲ್ಲಿ ಅಧ್ಯಾಪಕನಾಗಿ ನಾನು ಸೇರಿದ ಮೇಲೆ ಯಕ್ಷಗಾನ ನೃತ್ಯ ವಿಧಾನ ಹೇಗೆ ಇರಬಹುದು, ಇರಬೇಕು ಎಂಬುದನ್ನು ಯೋಚಿಸಿಕೊಂಡು ಒಂದು ಪಠ್ಯವನ್ನು ಸಿದ್ಧಪಡಿಸಿದ್ದೇವೆ. ಅದರಂತೆಯೇ ಅಲ್ಲಿ ಹೇಳಿಕೊಡುವುದಕ್ಕೂ ಸಿದ್ಧ. ಪೂಜ್ಯರಾದ ದಿವಂಗತ ಕುರಿಯ ಶಿವಶಾಸ್ತ್ರಿಗಳು, ಮಾಂಬಾಡಿ ನಾರಾಯಣ ಭಾಗವತರು, ಪಡ್ರೆ ಚಂದು ಮುಂತಾದವರು ಆ ಲಲಿತ ಕಲಾ ಕೇಂದ್ರವನ್ನು ನಡೆಸಿಕೊಂಡು ಬಂದರು. ಬೇರೆ ಬೇರೆ ರಂಗಕಲೆಗಳನ್ನು ಕಂಡು ನೃತ್ಯ ವಿಧಾನಗಳನ್ನು ಗುರುತಿಸಿಕೊಂಡು ಯಕ್ಷಗಾನಕ್ಕೆ ಅದರಿಂದ ಎಷ್ಟು ಪ್ರಯೋಜನವಾಗಿದೆ, ಯಾವ ರೀತಿಯಲ್ಲಿ ಅದು ಪರಿಣಾಮವನ್ನುಂಟು ಮಾಡಿದೆ ಎಂಬುದನ್ನು ಲಕ್ಷಿಸಿಕೊಂಡು ಲಲಿತ ಕಲಾ ಕೇಂದ್ರದಲ್ಲಿ ನಾನು ಅಧ್ಯಾಪನವನ್ನು ಮಾಡಿದೆ. ನನಗೆ ಹೆಚ್ಚಿನ ಲಕ್ಷ್ಯವಾದದ್ದು ಭರತನಾಟ್ಯದ ಬಗ್ಗೆ. ನಾಟ್ಯಶಾಸ್ತ್ರೋಕ್ತವಾದ ಅಡವುಗಳು, ಚಲನೆಗಳು, ಅಭಿನಯ ಪ್ರಕಾರವು ಇದನ್ನೆಲ್ಲ ಕಂಡು ಅದನ್ನು ಯಕ್ಷಗಾನದಲ್ಲಿ ಯಕ್ಷಗಾನೀಯವಾಗಿ ಪ್ರಯೋಗಿಸಿದಾಗ ಏನು ಪರಿಣಾಮವಾಗುತ್ತದೆ ಎಂಬುದನ್ನು ಕಂಡುಕೊಂಡೆ. ಅದನ್ನೇ ತೋರಿಸಿಕೊಡುತ್ತಾ ಬಂದುದರಿಂದ ಎಷ್ಟೋ ಬಾರಿ ಅಲ್ಲಿಗೆ ಬಂದ ಹಿರಿಯ ಕಲಾವಿದರು ನೀವು ಏನು ಹೇಳಿಕೊಡ್ತೀರಿ, ಇದು ಯಕ್ಷಗಾನವೋ ಭರತನಾಟ್ಯವೋ ಸಂದೇಹ ಬರ್ತದೆ ನನಗೆ ಹೇಳಿದವರಿಗೂ. ಹಸ್ತಕ್ಷೇತ್ರ ವಿಸ್ತಾರ, ಪದಚಲನೆಯ ವಿಧಾನ, ಅದನ್ನು ಹೇಗೆ ಮಾಡಬಹುದು, ಹೇಗೆ ಮಾಡಬೇಕು ಎಂಬುದನ್ನು ನಾಟ್ಯಶಾಸ್ತ್ರವನ್ನು ಲಕ್ಷ್ಯದಲ್ಲಿಟ್ಟುಕೊಂಡೆ. ಸಭಾಲಕ್ಷಣದಲ್ಲಿ ನಮಗೆ ಏನು ಹೇಳ್ತಾರೋ ಅದನ್ನು ಗಮನಿಸಿಕೊಂಡು ನಾನು ಅಳವಡಿಸಿಕೊಂಡೆ. ಅದನ್ನೇ ಹೇಳಿಕೊಟ್ಟಿದ್ದೆ. ಎಷ್ಟೋ ಮಂದಿ ಆಕ್ಷೇಪಿಸಿದವರಿದ್ದರು. ಆಕ್ಷೇಪಿಸಿದರೂ ಹೇಳಿಕೊಡುವುದನ್ನು ನಾನೇನು ಕಡಿಮೆ ಮಾಡಿದೆ. ಯಕ್ಷಗಾನದ ಬಗ್ಗೆ ಅಧಿಕೃತವಾಗಿ ಹೇಳುತ್ತಿದ್ದಂತಹ ಕುಕ್ಕಿಲ ಕೃಷ್ಣ ಭಟ್ರು, ಶಿವರಾಮ ಕಾರಂತರು ಇವರನ್ನೆಲ್ಲ ಮಾತನಾಡಿಸಿ ಅವರ ಅಭಿಪ್ರಾಯವನ್ನು ತಿಳಿದುಕೊಂಡು ನಾನು ಆಂಗಿಕವಾಗಿ ನೃತ್ಯ ವಿಧಾನವನ್ನು ಕ್ರೋಢೀಕರಿಸಿಕೊಂಡೆ. ಶಿವರಾಮ ಕಾರಂತರ ಇದರಲ್ಲಿ ಉಡುಪಿಯ ಗುಮ್ಮಟದಲ್ಲಿ 4 ಗಂಟೆಗಳ ಕಾಲ ಪೂರ್ವರಂಗ ಪ್ರಯೋಗ ಮಾಡಿ ತೋರಿಸಿಕೊಂಡೆ. ಮೆಚ್ಚಿಕೊಂಡಿದ್ದರು. ಇಷ್ಟು ನೃತ್ಯ ವಿಧಾನ ತೆಂಕುತಿಟ್ಟಿನ ಯಕ್ಷಗಾನದಲ್ಲಿ ಇದೆಯೇ, ನೀನು ಹೇಳಿಕೊಟ್ಟುದನ್ನು
ಕುಣಿಯುವುದು ನೋಡಿದರೆ ಆಶ್ಚರ್ಯವಾಗ್ತದೆ ನನಗೆ. ಆದರೆ ನೀವು ನೋಡದೇ ಇದ್ದರೆ ನಾನು ಅದಕ್ಕೆ ಹೊಣೆಯಲ್ಲ ಸ್ವಾಮಿ. ನಾನು ಏನೂ ಹೇಳುವುದಕ್ಕಿಲ್ಲ. ನೀವು ಬೇರೆ ಬೇರೆ ನೃತ್ಯದ ವಿಧಾನಗಳನ್ನು ನೋಡುವುದಕ್ಕಾಗಿರಲಿಲ್ಲ. ಒಬ್ಬ ಪಾತ್ರಧಾರಿ ಒಂದು ಪಾತ್ರವನ್ನು ರಂಗದಲ್ಲಿ ಪ್ರಯೋಗ ಮಾಡುವ ಹೊತ್ತಿಗೆ ಆ ಪ್ರದರ್ಶನದಲ್ಲಿ ಕಲಿತ ನೃತ್ಯವನ್ನೆಲ್ಲ ತೋರಿಸುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಭಾಗವತನಿಗೆ ತಿಳಿದ ರಾಗಗಳನ್ನೆಲ್ಲ ಒಂದು ರಾತ್ರಿಯಲ್ಲಿ ಹೇಳುವುದಕ್ಕೂ ಆಗುವುದಿಲ್ಲ. ಎಲ್ಲ ಕಾಲಗಳಲ್ಲಿಯೂ ಪದ್ಯಗಳನ್ನು ಹೇಳುವುದಕ್ಕೆ ಆಗುವುದಿಲ್ಲ. ಹೀಗಿರುವಾಗ ಒಂದು ಪ್ರದರ್ಶನವನ್ನು ನೋಡಿ ಅವ ಕುಣಿಯುವುದು ಯಕ್ಷಗಾನ ಅಲ್ಲ, ಅವ ಕುಣಿಯುವುದು ಬೇರೆ ಎಂದು ಹೇಳುವುದು ಸರಿಯಲ್ಲ ಅಂತ ನನಗನಿಸ್ತದೆ. ನಿಲುಮೆಗಳ ರೀತಿಯಲ್ಲಿ, ಹಸ್ತಕ್ಷೇತ್ರ ವಿಸ್ತಾರದಲ್ಲಿ, ಪದಚಾಲನೆಯಲ್ಲಿ, ರಂಗ ಸಂಚಾರದಲ್ಲಿ ಕೆಲವೊಂದು ಕ್ರಮಗಳನ್ನು ನಾನು ಭರತನಾಟ್ಯದಿಂದಲೇ ನೋಡಿ ಯಕ್ಷಗಾನಕ್ಕೆ ಹೊಂದಿಕೆಯಾಗುವಂತೆ ಬದಲಾವಣೆ ಮಾಡಿದ್ದರು. ಭರತನಾಟ್ಯಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ ಹೇಳಿದರೂ ನೋಡಿದವರು ಹೇಳಬೇಕು. ಕೇವಲ ಇದು ಸರಿಯಲ್ಲ ಎಂದು ಹೇಳಿದರೆ ನಾನು ಒಪ್ಪೋದಿಲ್ಲ. ಅದು ಯಾಕೆ ಸರಿಯಲ್ಲ, ಅದು ಯಾಕೆ ಅದಲ್ಲ ಎಂಬುದನ್ನು ಸ್ಪಷ್ಟವಾಗಿ ಹೇಳಬೇಕು. ಹಾಗೆಯೇ ಭಾರತೀಯ ರಂಗಕಲೆಗಳಲ್ಲಿ ಪರಸ್ಪರ ಹೊಂದಿಕೆ ಇದೆ ಎಂಬುದನ್ನು ಪ್ರಾಯಶಃ ಪ್ರೇಕ್ಷಕರು ಮರೆತಿರ್ತಾರೆ ಅಂತ ನನಗನ್ನಿಸ್ತದೆ. ಉತ್ತರದ ನೃತ್ಯ ವಿಧಾನಗಳಾಗಲಿ, ದಕ್ಷಿಣದ ನೃತ್ಯ ವಿಧಾನಗಳಾಗಲಿ, ಭರತನಾಟ್ಯ ಇರ್ಬೋದು, ಕಥಕ್ ಇರ್ಬೋದು, ಮಣಿಪುರಿ ಇರ್ಬೋದು, ಕೂಚುಪುಡಿ ಇರ್ಬೋದು, ಕಥಕ್ಕಳಿ ಇರ್ಬೋದು, ಎಲ್ಲ ನೃತ್ಯ ವಿಧಾನಗಳಲ್ಲಿ ಮೂಲಭೂತವಾದಂತಹ ತತ್ವ ಒಂದೇ ಆಗಿರುತ್ತದೆ ಎಂಬುದಾಗಿ ನಿಶ್ಚಯಿಸಿಕೊಂಡವನು. ಪಂಚಭೂತಗಳಿಂದ ಸಿದ್ಧವಾದಂತಹ ಶರೀರದಲ್ಲಿ ಮನಸ್ಸನ್ನು ಸೇರಿಸಿಕೊಂಡು ನಾವು ಅಭಿನಯವನ್ನು ಮಾಡ್ತೇವೆ. ಉತ್ತರದ ನರ್ತಕನಿಗಿರುವಂತಹ ದೇಹಸ್ಥಿತಿ ಒಂದು, ದಕ್ಷಿಣದ ನರ್ತಕನಿಗಿರುವಂತಹ ದೇಹಸ್ಥಿತಿ ಒಂದು ಎಂಬುದು ಇಲ್ಲವೇ ಇಲ್ಲ. ಎಲ್ಲ ದೇಹಗಳು ಪಂಚಭೂತಗಳಿಂದಲೇ ಸಿದ್ಧವಾದ ಮನಸ್ಸನ್ನು ಸೇರಿಸಿಕೊಂಡಾಗ ಆ ನೃತ್ಯ ವಿಧಾನಕ್ಕೆ ಒಂದು ಸ್ವರೂಪವನ್ನು ನಾವು ಕಲ್ಪಿಸ್ತೇವೆ. ಅದು ಕ್ರಮಬದ್ಧವಾಗಿದ್ದರೆ ಅದನ್ನು ಶಾಸ್ತ್ರೀಯ ಎಂದು ನಾವು ಕರೆಯುತ್ತೇವೆ. ಜಾನಪದವೇ ಶಾಸ್ತ್ರೀಯವಾಗಿ ಪರಿವರ್ತನವಾದ್ದನ್ನು ಎಲ್ಲ ನೃತ್ಯ ವಿಭಾಗಗಳಲ್ಲಿಯೂ ನಾವು ನೋಡುತ್ತೇವೆ. ನಾನು ಏನು ತಿಳಿಸಿಕೊಟ್ಟೆನೋ ಅದು ಎಷ್ಟು ಪರಿಣಾಮಕಾರಿಯಾಗಿದೆ ಎಂಬುದನ್ನು ಮಾತ್ರ ಲಕ್ಷಿಸಿಕೊಂಡು ನಾನು ಯೋಚಿಸಿದೆ. ಸವ್ಯಾಪಸವ್ಯಗಳಿಗೆ ಸಂಚಾರ, ಹಿಂದೆ ಮುಂದೆ ಹೋಗುವ ಕ್ರಮ, ರಂಗದಲ್ಲಿ ಕುಣಿತದಲ್ಲಿರುವಂತಹ ತಾತ್ವಿಕ ವಿಚಾರಗಳು, ಇದನ್ನೆಲ್ಲ ಲಕ್ಷಿಸಿಕೊಂಡು ನೃತ್ಯ ವಿಧಾನವನ್ನು ನಾವು ಯಕ್ಷಗಾನದಲ್ಲಿ ಕಾಣ್ತೇವೆ. ಉತ್ತರದಿರುವುದು, ದಕ್ಷಿಣದಿರುವುದು, ಶರೀರ ಒಂದೇ ತಾನೆ. ಶರೀರಕ್ಕೆ ಕಥಕ್ ನೃತ್ಯವನ್ನು ಮಾಡುವ ಪಂಚಭೂತಗಳಿಂದ ಸಿದ್ಧವಾದ ದೇಹ ಇದ್ದವಲ್ಲ ಯಾರಾದರೂ ಹೇಳ್ತಾರೆ, ಆಲೋಚನೆ ಮಾಡಿ. ಅಥವಾ ಕಥಕ್ಕಳಿಯನ್ನು, ಭರತನಾಟ್ಯವನ್ನು ಅಭ್ಯಾಸ ಮಾಡುವ ಅವನ ದೇಹದಲ್ಲಿ ಪಂಚಭೂತಗಳಿಲ್ಲ ಅಂತ ಯಾರೂ ಹೇಳುವುದು. ಈ ದೇಹಸ್ಥಿತಿ ಹೀಗಿರುವ ಈ ದೇಹಸ್ಥಿತಿಗೆ ಹೊಂದಿಕೊಂಡು ನಮ್ಮ ನೃತ್ಯ ವಿಧಾನ ಅಲ್ಲದೆ ಮತ್ತು ಯಾವುದೂ ಅಲ್ಲ ಎಂಬುದು ನನ್ನ ಸಿದ್ಧ. ಅದನ್ನು ಸಣ್ಣ ಮಕ್ಕಳ ನಡೆಯಲ್ಲಿ ನಾವು ನೃತ್ಯ ವಿಧಾನವನ್ನು ಕಾಣ್ತೇವೆ. ಕೈಕರಣಗಳಲ್ಲಿ ಮುದ್ರೆಗಳನ್ನು ಕಾಣ್ತೇವೆ. ಮುದ್ರೆಗಳನ್ನು ಹೇಗೆ ಉಪಯೋಗಿಸಬೇಕು ಭರತನಾಟ್ಯವನ್ನು ಕಂಡೇ ತಿಳ್ಕೊಳ್ಳೋಣ. ನಾಟ್ಯಶಾಸ್ತ್ರದಲ್ಲಿ ಎಷ್ಟೋ ಮುದ್ರೆಗಳನ್ನು ಹೇಳ್ತಾರೆ. ನಾವು ದಿನನಿತ್ಯ ಬಳಸುವಂತಹ ಮುದ್ರೆಗಳು
ಎಷ್ಟನ್ನೂ ನಾವು ಕಾಣ್ತೇವೆ. ಗಾಯತ್ರಿ ಮುದ್ರೆಗಳಿರ್ಬೋದು, ಪೂಜಾ ಮುದ್ರೆಗಳಿರ್ಬೋದು, ತಾಂತ್ರಿಕ ಮುದ್ರೆಗಳಿರ್ಬೋದು, ಇದನ್ನೆಲ್ಲ ನಾವು ಯಕ್ಷಗಾನದಲ್ಲಿ ಕಾಣ್ತೇವೆ. ಆ ಮುದ್ರೆಗಳು ಏನು ಎಂಬುದನ್ನು ತಿಳ್ಕೊಂಡ್ರೆ ಯಾಕೆ ಪ್ರಯೋಗವಾಗ್ತದೆ ಎಂಬುದನ್ನು ನಾವು ಹೇಳಬಹುದಾಗ್ತದೆ. ಯಕ್ಷಗಾನ ರಂಗಭೂಮಿಯಲ್ಲಿ ಪಾತ್ರವಹಿಸುವಂತಹ ನಟ ಬೇರೆ ಬೇರೆ ಮುದ್ರೆಗಳನ್ನು ತೋರಿಸ್ತಾರೆ. ಅದೇನು ಎಂದು ಕೇಳಿದರೆ ಅವನಿಗೆ ಹೇಳುವುದಕ್ಕೆ ಗೊತ್ತಿರುವುದಿಲ್ಲ. ಕಾರಣ ಆ ಮುದ್ರೆ ಆ ಬಗ್ಗೆ ಯೋಚನೆ ಮಾಡುವುದಿಲ್ಲ ಅಷ್ಟೇ. ಕುಣಿತದಲ್ಲಿಯೂ ಹೆಚ್ಚಾಗಿ ಬೇರೆ ಬೇರೆ ಪದ್ಧತಿಗಳನ್ನು ವಿಧಾನಗಳನ್ನು ತೋರಿಸ್ತಾರೆ. ಅದೇನು ಎಂದು ಕೇಳಿದರೆ ಅವನಿಗೆ ಗೊತ್ತಾಗುವುದಿಲ್ಲ. ಇದು ಯಾವ ಮೂಲದಿಂದ ಬಂದದ್ದು ಪ್ರಶ್ನಿಸಿದರೆ ಇದು ನಮ್ಮದೇ ಯಕ್ಷಗಾನದ್ದು. ಶಾಸ್ತ್ರಜ್ಞರು ಕೇಳಿದರೆ ನಮ್ಮದು ಜಾನಪದ ಅಂತ ನಾವು ಹೇಳ್ತೇವೆ, ಜಾನಪದದವರು ಕೇಳಿದರೆ ನಮ್ಮದು ಶಾಸ್ತ್ರೀಯ ಅಂತ ನಾವು ಹೇಳ್ತೇವೆ. ಆದ ಕಾರಣ ಈ ಸಂದಿಗ್ಧ ಸ್ಥಿತಿಯಲ್ಲಿರುವಾಗ ಏನು ಮಾಡಬೇಕು ಎಂಬುದನ್ನು ಯೋಚಿಸಬೇಕೇ ಬೇಕು. ಭರತನಾಟ್ಯದಿಂದ ನಾನು ಕಂಡುಕೊಂಡ, ಉಪಯೋಗಿಸಿಕೊಂಡ, ಹಾಗೆಯೇ ಅದನ್ನು ರಂಗದಲ್ಲಿ ಬಳಕೆಗೆ ತಂದ ಎಷ್ಟೋ ವಿಧಾನಗಳಿವೆ. ರಂಗಚಲನೆಯನ್ನು ಭರತನಾಟ್ಯದಲ್ಲೇ ಕಂಡೆ. ಹಿಂದೆ ಮುಂದೆ ಹೋಗೋದು, ಎಡಬಲಗಳಿಗೆ ಹೋಗೋದು, ಮೂಲೆ ಮೂಲೆಗಳಿಗೆ ಅಂದರೆ ಅಷ್ಟ ದಿಕ್ಕುಗಳಿಗೆ ಸಂಚಾರ ಇದೆಲ್ಲ ನಾನು ಭರತನಾಟ್ಯದಲ್ಲಿ ಅಳವಡಿಸಿಕೊಂಡೆ. ಭರತನಾಟ್ಯದಿಂದ ಅಳವಡಿಸಿಕೊಳ್ಳುವಾಗ ಅದು ಯಕ್ಷಗಾನೀಯವಾಗಿರಬೇಕು ಎಂಬುದು ಕಲ್ಪನೆ. ಇದನ್ನು ಯಾರೂ ಆಕ್ಷೇಪಿಸಲಿಲ್ಲ. ನಾವು ರಂಗವನ್ನು ದೇವಸ್ಥಾನ, ದೇವರ ವಾಸಸ್ಥಾನ ಈ ಕಲ್ಪನೆಯುಳ್ಳವರಾಗಿ ರಂಗವನ್ನು ಪ್ರವೇಶಿಸುವಾಗ ನಮಸ್ಕಾರವನ್ನು ಪ್ರವೇಶ ಮಾಡ್ತೇವೆ. ಬ್ರಹ್ಮಸ್ಥಾನವನ್ನು, ವಿಷ್ಣು ಸ್ಥಾನವನ್ನು, ರುದ್ರಸ್ಥಾನವನ್ನು ಪ್ರತ್ಯೇಕವಾಗಿ ಹೇಳ್ತೇವೆ. 8 ದಿಕ್ಕುಗಳಲ್ಲಿಯೂ ಅಷ್ಟ ದಿಕ್ಪಾಲಕರಿದ್ದಾರೆ ಎಂಬ ನಂಬಿಕೆಯಿಂದ ನಮಸ್ಕರಿಸ್ತೇವೆ. ಆದ ಕಾರಣ ಈ ನೃತ್ಯವನ್ನು ನಾವು ಅಳವಡಿಸಿಕೊಳ್ಳುವಾಗ ಅದಕ್ಕೆ ಹೊಂದಿಕೆಯಾಗುವಂತೆ ಅಳವಡಿಸಿಕೊಳ್ಳಬೇಕು ಎಂಬುದು ಯಕ್ಷಗಾನದ ಕಲ್ಪನೆ ಅಂತ ನನ್ನ ಅನಿಸಿಕೆ. ಎಷ್ಟೋ ವರ್ಷಗಳಿಂದ ಈ ಕಲ್ಪನೆಗೆ ಹೊಂದಿಕೆಯಾಗುವಂತೆ ರಂಗತಂತ್ರವನ್ನು ಬಳಸಿಕೊಂಡಾಗ ಅದು ಪರಿಣಾಮಕಾರಿ ಆಯಿತು ಅಂತ ನನಗನಿಸಿತು. ಅದಕ್ಕೆ ಹೊಂದಿಕೆಯಾಗುವಂತೆ ನೃತ್ಯ ವಿಧಾನವನ್ನು ಹೇಳಿಕೊಟ್ಟರು. ನಾಟ್ಯಶಾಸ್ತ್ರದಿಂದ ಯಾವುದನ್ನು ನಾನು ಓದಿ ತಿಳ್ಕೊಂಡಿದ್ದೇನೋ ಅದನ್ನು ದೈಹಿಕವಾಗಿ ತೋರಿಸಿಕೊಟ್ಟಾಗ ಅದು ಎಷ್ಟು ಪರಿಣಾಮಕಾರಿಯಾಗ್ತದೆ ಎಂಬುದನ್ನು ಗಮನಿಸುವುದು. ನನ್ನ ಶಿಷ್ಯ ಇದ್ದ ಆದ ಕಾರಣ ನಾನು ಏನು ಹೇಳಿಕೊಟ್ಟಿದ್ದೇನೆ ಅದನ್ನು ಅನುಷ್ಠಾನಕ್ಕೆ ತಂದವರು. ಆದ ಕಾರಣ ಶಿವಶಂಕರ್ ಭಟ್ರು ದಯವಿಟ್ಟು ಬರಬೇಕು ಅಂತ ಯಕ್ಷಗಾನ ನೃತ್ಯಾಭ್ಯಾಸಕ್ಕೆ ಯಾವ ಪದ್ಧತಿ ಇದೆ ಪ್ರಾಯಶಃ ನನ್ನ ತಿಳುವಳಿಕೆಯಂತೆ